ಹಲೋ, ಗುಡ್ ಈವ್ನಿಂಗ್ ಎವ್ರಿ ಒನ್ ಒನ್ಸ್ ಅಗೈನ್. ಸೊ ಹೋಪ್ ನಿಮ್ಮ ಹೆಸರು ಮತ್ತು ಸಿಟಿನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ. ಸೊ ಈಗಿನ ಜಗತ್ತಿನಲ್ಲಿ ಸ್ಟಾಕ್ ಮಾರ್ಕೆಟ್ ಯಾಕೆ ಅವಶ್ಯಕತೆ ಇದೆ? ಈಗ ನಾನು ಬೆಳಗ್ಗೆ 9 ಗಂಟೆಗೆ ಒಂದ್ ಕಡೆ ಕೆಲಸಕ್ಕೆ ಹೋಗ್ತೀನಿ. ಸಾಯಂಕಾಲ 5 o'clock 6 o'clock ತನಕ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀನಿ. ನಾನು ಯಾಕೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಬೇಕು ಅನ್ನೋ ನಿಮ್ಮ ಕ್ವಶನ್ ಇತ್ತು ಅಂತಂದ್ರೆ ದಿರ್ ಇಸ್ ಆನ್ಸರ್. ಯಾಕೆ ಅಂತಂದ್ರೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಡಿಫರೆನ್ಸ್ ಹೇಗೆ ಅನ್ಸುತ್ತೆ? ಸರ್, ನನ್ನ ಹತ್ರ 1 ರೂಪಾಯಿ ಇದೆ, ಆ 1 ರೂಪಾಯಿ ಹಾಗೆ ಇದೆಯಲ್ಲ, ಅದ್ರದ್ದು ವ್ಯಾಲ್ಯೂ ಕಡಿಮೆ ಹೇಗಾಗಿದೆ? ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಡಾಲರ್ಗೆ ಕಂಪೇರ್ ಮಾಡಿದಾಗ ಅಥವಾ ಬೇರೆ ಕಂಟ್ರಿಯ ಕರೆನ್ಸಿ ಪೇರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ನಮ್ಮ ದೈನಂದಿನ ಅಮೌಂಟ್, ನಾವು ಡೈಲಿ ಏನ್ ಯೂಸೇಜ್ ಮಾಡ್ತೀವಿ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ದಿನೇ ದಿನೇ ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ, ನಮ್ಮಲ್ಲಿರೋ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಅಂಡ್ ಹೆಚ್ಚಿನ ರಿಟರ್ನ್ ನಮಗೆ ಸಿಗಬೇಕು ಅಂತ ಅಂದ್ರೆ ಬ್ಯಾಂಕ್ ರಿಟರ್ನ್ ನಮಗೆ ತುಂಬಾ ಕಡಿಮೆ ಕೊಡುತ್ತೆ. ಅಪ್ರಾಕ್ಸಿಮೇಟ್ಲಿ ಪರ್ ಆನಮ್ 7% ರಿಟರ್ನ್ ನ ಕೊಡುತ್ತೆ. ಸೊ ನಾವು ಈ ಬ್ಯಾಂಕ್ ರಿಟರ್ನ್ ನ ತಗೊಂಡ್ಬಿಟ್ಟು ನಮ್ಮ ಜೀವನವನ್ನ ನಡೆಸಕ್ಕಂತೂ ಆಗಲ್ಲ. ಜಸ್ಟ್ ಅಮೌಂಟ್ ಸೇಫ್ ಆಗಿದೆ ಅಂತ ಇಡ್ಬೋದು ನಾವು ಅಷ್ಟೇ. ಅದರಿಂದ ಬರೋ ಇಂಟ್ರೆಸ್ಟ್ ಇಂದ ಸಮ್ ಅಮೌಂಟ್ ನಾವು ಯೂಸ್ ಮಾಡ್ಬೋದು ಅಷ್ಟೇ. ಅಂಡ್ ಇನ್ನೊಂದು, ಬೇರೆ ಬೇರೆ ಕಡೆಯಿಂದ ನಮಗೆ ಆದಾಯ ಬರಬೇಕು. ಸೊ ನಾವು ರಿಚ್ ಆಗ್ಬೇಕು ಅಂದ್ರೆ ಒಂದೇ ಒಂದು ಇನ್ಕಮ್ ಇದ್ರೆ ಸಾಲಲ್ಲ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬೇಕು. ಅಂಡ್ ಇನ್ನೊಂದು, ಭವಿಷ್ಯದ ಭದ್ರತೆ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಅಲ್ಲಿ ನಾನು ಹೀಗೆ ಕೆಲಸ ಮಾಡ್ಕೋತಾನೆ ಇರ್ಬೇಕಾ? ನಾನು 60 ವರ್ಷ ಆಗೋ ತನಕ ನಾನು ಕೆಲಸ ಮಾಡ್ತಾನೆ ಇರ್ಬೇಕಾ? ಅಥವಾ 60 ವರ್ಷ ಆದ್ಮೇಲೆ ನನ್ನ ಮುಂದೆ ಏನು? ಸೊ ನನ್ನ ಭವಿಷ್ಯ ಹೇಗೆ? ಅದನ್ನ ಬಗ್ಗೆ ನಾವು ವಿಚಾರ ಮಾಡ್ಬೇಕಲ್ವಾ? ಸೊ ಹಾಗಾಗಿ ಈಗಿನ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರತಿ ದೇಶದ ಬೆನ್ನೆಲುಬು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಅದರಿಂದ ಬರೋ ರಿಟರ್ನ್ ಇಂದ ಒಳ್ಳೆಯ ಕ್ಯಾಪಿಟಲ್ ನ, ನೀವು ವೆಲ್ತ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಆರಂಭಿಸಲು ಸಂಪೂರ್ಣ ಜ್ಞಾನ ಬೇಕಾಗಿಲ್ಲ, ಆದರೆ ಮುಂದುವರೆಸಲು ಶಿಸ್ತು ಬೇಕು ಅಂತ ಹೇಳಿದೀವಿ. ಏನ್ ಹಿಂಗಂದ್ರೆ, ಆರಂಭಿಸಲು ಸಂಪೂರ್ಣ ಜ್ಞಾನ ಬೇಕಾಗಿಲ್ಲ ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಪೂರ್ತಿ ನಾಲೆಜ್ ಇರಬೇಕು, ನೀವು MBA ಇನ್ ಫೈನಾನ್ಸ್ ಓದಿರ್ಬೇಕು ಅಂತ ರೂಲ್ ಇಲ್ಲ. ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರಿ ಈಗ. ಸೊ ನೀವು ಯಾವುದನ್ನೇ ಮಾಡ್ತಾ ಇದ್ರು ಕೂಡ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಆದರೆ ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷ 2 ವರ್ಷ ನೋಡಿ ಚೆನ್ನಾಗಿಲ್ಲ ಅಂತ ರಿಟರ್ನ್ ವಾಪಸ್ ತಕೊಂಡ್ಬಿಡ್ತೀವಲ್ಲ, ಅಥವಾ ಬಹಳ ಕಡಿಮೆ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಲೈಕ್ ರಾಘವೇಂದ್ರ ಸರ್ ಹೇಳಿದಾರೆ ಅಂತ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಬಿಡೋದು. ಇದು ಆಗಲ್ಲ. ಒಂದು ಒಳ್ಳೆ ಅಮೌಂಟ್ ಇರಬೇಕು, ಆ ಕ್ಯಾಪಿಟಲ್ ಗ್ರೋತ್ ಆದಾಗ ನಮಗೆ ಗ್ರೋತ್ ಆಗಿದೆ ಅಂತ ಅನಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು 5,000 ರೂಪಾಯಿ ಹಾಕಿದೀನಿ, 5 ವರ್ಷಕ್ಕೆ 10 ಟೈಮ್ಸ್ ರಿಟರ್ನ್ ಕೊಟ್ಟಿದ್ದೇನೆ ಅಂದ್ರೂ 50,000 ಆಯ್ತು. 50,000 ರೂಪಾಯಿ 5 ವರ್ಷ 10 ವರ್ಷ ಬಿಟ್ಟು ನಮ್ಗೆ ಏನು ಉಪಯೋಗ ಇದೆ? ಸೊ ಈಗಿರೋ 5,000 ಅಂದ್ರೆ ನಾನು ಹೇಳ್ತಿರೋದು ಏನು ಅಂದ್ರೆ, ಸ್ವಲ್ಪ ಜಾಸ್ತಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆಯ ರಿಟರ್ನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನಿಮಗೆ ಜ್ಞಾನ ಬೇಕಾಗಿಲ್ಲ, ಆದ್ರೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅದನ್ನ ಓವರ್ ದ ಪೀರಿಯಡ್ ನೀವು ತಗೊಂಡು ಹೋಗ್ಲಿಕ್ಕೆ, ಅಂದ್ರೆ ಅದನ್ನ ಎಕ್ಸಿಟ್ ಆಗದೆ ಇರ್ಲಿಕ್ಕೆ ನನಗೆ ಬೇಕಾಗಿರೋದು ಏನು ಅಂದ್ರೆ, ನನ್ನಲ್ಲಿರೋ ಡಿಸಿಪ್ಲಿನ್ ಅಂಡ್ ಪೇಶನ್ಸ್ ಈ ಸ್ಟಾಕ್ ಮಾರ್ಕೆಟ್ಗೆ ತುಂಬಾ ಉಪಯೋಗ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ಥಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ಪೇಶನ್ಸ್, ಇನ್ನೊಂದು ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ನೀವು ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಅಂದ್ರೆ, ಸೊ ನೀವು ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ರಿಸ್ಕ್ ನ ನೀವು ಈಗಲೇ ತಗೊಂಡಿದ್ದೀರಿ ಅಂತ ಅರ್ಥ. ನೀವು ರಿಸ್ಕ್ ತಗೊಂಡಿಲ್ಲ ಅಂತಲ್ಲ, ಫ್ಯೂಚರ್ ರಿಸ್ಕ್ ನ ಈಗೇ ತಗೋತಾ ಇದ್ದೀರಾ. ಫ್ಯೂಚರ್ ಅಲ್ಲಿ ನೀವು ವೆಲ್ತ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಟ್ ಈಸ್ ಆಲ್ರೆಡಿ ಲೇಟ್, ಬಟ್ ಈಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆನಾ? ಸೊ ನಿಮ್ಗೆ ನಿಮ್ಮ ಕಣ್ಣು ಮುಂದೆ ಏನು ಗ್ರೋತ್ ಆಗ್ತಾ ಇದೆ? ಫಾರ್ ಎಕ್ಸಾಂಪಲ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೋತ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೆ ಬೇಕಾಗುವಂತಹ ಅಥವಾ ಇರುವಂತಹ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಗೂಗಲ್ AI ಅಂತ ಬರ್ತಿದೆ, ChatGPT ಬರ್ತಾ ಇದೆ, ಆಮೇಲೆ ಮೆಟಾ AI ಅಂತ ಬರ್ತಾ ಇದೆ, ಆಪಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ ಅಲ್ವಾ? ಸೊ ಈ ತರಹಂತ ಕಂಪನಿಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಫ್ಯೂಚರ್ ಅಲ್ಲಿ ನಾವು ಅದನ್ನ ನಾವು ಗೇನ್ ಮಾಡಬಹುದು, ವೆಲ್ತ್ ನ ಕ್ರಿಯೇಟ್ ಮಾಡಬಹುದು. ಸೊ ನೀವು ಇವೆಲ್ಲವನ್ನು ಕಲಿಬೇಕು ಅಂದ್ರೆ ಮಾರ್ಕೆಟ್ ಪಾಠಶಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಟ್ರೇಡಿಂಗ್ ಮಾಡೋದನ್ನ
ಪ್ರತಿಯೊಂದನ್ನು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕನೂ ಹೇಳ್ಕೊಡ್ತೀವಿ. ಸೊ 1 ತಿಂಗಳ ಕೋರ್ಸ್ ಹೇಳ್ಕೊಡ್ತೀನಿ ನಾನು. ಆ 1 ತಿಂಗಳ ಕೋರ್ಸ್ ಅಲ್ಲಿ ಪ್ರತಿಯೊಂದು ಟ್ರೇಡಿಂಗ್ ಬಗ್ಗೆ, ಬೇಸಿಕ್ ಕ್ಯಾಂಡಲ್ ಸ್ಟಿಕ್ಸ್ ಇಂದ ಹಿಡ್ಕೊಂಡು ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೆಂಡ್ ಅನಾಲಿಸಿಸ್ ಅಂಡ್ ಮಲ್ಟಿಪಲ್ ಸ್ಟ್ರಾಟಜಿಗಳನ್ನ ನಾ ಏನ್ ಯೂಸ್ ಮಾಡ್ತೀನಿ ಅದನ್ನ ಹೇಳ್ಕೊಡ್ತೀನಿ. ಓಕೆ. ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇಟ್ ಇಸ್ ಆಕ್ಚುಲಿ ಫಂಡಮೆಂಟಲ್. ನಾನು ನಿಮ್ಗೆ ರೆಕಾರ್ಡೆಡ್ ವಿಡಿಯೋಸ್ ಇದೆ, ಅದನ್ನ ಖಂಡಿತವಾಗ್ಲೂ ಕೊಡ್ತೀನಿ, ನೀವು ವಾಚ್ ಮಾಡಬಹುದು. ಸೊ ನನ್ನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ನಾನು ಟ್ರೇಡರ್ ಅಂಡ್ ಇನ್ವೆಸ್ಟರ್, ನನ್ನ ಪ್ರೊಫೆಷನ್. ನಾನು ಟ್ರೇಡಿಂಗ್ ಮಾಡ್ತೀನಿ ಮತ್ತು ಇಂಡಿಯಾದಲ್ಲಿ ಮತ್ತು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದೀನಿ. ಅಂಡ್ ಮಾರ್ಕೆಟ್ ಪಾಠಶಾಲೆಯಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೀನಿ. ಓಕೆ. ಸೊ ನನ್ನ ಬಗ್ಗೆ ಜಾಸ್ತಿ ಬೇಡ, ಮುಂದುವರಿತಾ ಹೋಗೋಣ. ಸೊ ಇವತ್ತಿನ ದಿನ ಏನೇನ್ ಕಲಿತೀವಿ ನಾವು ಅಂತಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿತೀವಿ, ಮಾರ್ಕೆಟ್ ಸೈಕಾಲಜಿನ ಅರ್ಥ ಮಾಡ್ಕೊಂತೀವಿ, ಟ್ರೇಡಿಂಗ್ ಬಗ್ಗೆ ತಿಳ್ಕೊತೀವಿ, ಫಂಡಮೆಂಟಲ್ ಅಂದ್ರೆ ಏನು, ಅದನ್ನ ಹೆಂಗ್ ಅನಾಲಿಸಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲ ಆದ್ಮೇಲೆ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ನಿಮ್ದು ಏನೇ ಕ್ವಶನ್ ಇದ್ರೂ ಕೂಡ ನೀವು ನನಗೆ ಕೇಳಬಹುದು, ನಾ ಅದಕ್ಕೆ ಆನ್ಸರ್ನ ಮಾಡ್ತೀನಿ. ಓಕೆ. ಸೊ ಈಗ ಇನ್ವೆಸ್ಟ್ ಇನ್ ಇಂಡಿಯಾ ರೈಟ್ ನೋ ನಾವೆಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ? FD ಓಪನ್ ಮಾಡ್ತೀವಿ, RD ಓಪನ್ ಮಾಡ್ತೀವಿ, ಫಿಸಿಕಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ, ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಮಾಡ್ತೀವಿ. ಆದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ, ಒಂದು ನಮಗೆ ಫಿಯರ್ ಆಫ್ ಲಾಸ್, ದುಡ್ಡು ಕಳ್ಕೋತೀವಿ ಅನ್ನೋ ಭಯ, ಅಥವಾ ಲ್ಯಾಕ್ ಆಫ್ ನಾಲೆಡ್ಜ್, ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್. ಈಗ FD ಹೋದೆ ಅಂದ್ರೆ HDFC ಹೋದ್ರೂ 7%, SBI ಹೋದ್ರೂ 7%, ಈ ಪರ್ಸೆಂಟ್ ನಾಗ ರಿಟರ್ನ್ ಸಿಗುತ್ತೆ, ನಾ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ನಾವು ನೀವು ನಿಮಗೆ ಜೋ ಜೋನಿ ಆಗಿನಿ ಅಲ್ಲ. ಓಕೆ, ಅರ್ಥ ಆಗಿಲ್ಲ. ಸೊ ವಿಲ್ ಕೀಪ್ ಕಮೆಂಟ್ ಬಾಕ್ಸ್ ಆಫ್. ಏನು ಅರ್ಥ ಆಗಿಲ್ಲ ನಂಗೇನಂತ. ಓಕೆ. ಸೊ ಲ್ಯಾಕ್ ಆಫ್ ನಾಲೆಜ್. ಇನ್ನೊಂದು, ಪಾಸ್ಟ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾವುದೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಹಾಗಾಗಿ. ಅಂಡ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯಾವ ತರ ಕಂಪನಿನ ಚೂಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಈ ವೆಬಿನಾರ್ ಅಲ್ಲಿ ಕಲಿತೀವಿ. ಅದನ್ನ ಯಾರಾದ್ರೂ ಇಡೀ ಪ್ರಪಂಚದಲ್ಲಿ FD ಅಥವಾ RD ನ ಓಪನ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡಿದವರು ಇದಾರ? ಅಥವಾ ವೆಲ್ತ್ ಕ್ರಿಯೇಟ್ ಮಾಡಿದವರು, ರಿಚ್ ಆದವರು ಇದಾರ? ಬೇಡ. ಅಟ್ಲೀಸ್ಟ್ ಒಂದು ಬೈಕ್ ತಗೊಂಡಿದ್ದೀನಿ ಬಂದಿರೋ ಇಂಟ್ರೆಸ್ಟ್ ಇಂದ ಅಂತ ಯಾರಾದ್ರೂ ಇದಾರ? ಯಾಕೆ ಅಂತಂದ್ರೆ ಇಲ್ಲಿ ಬರೋದು 7% ಪರ್ ಆನಮ್. ನಾವು ಆಸ್ ಅನ್ ಯಂಗ್ಸ್ಟರ್ ನಾ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ರಿಸ್ಕ್ ತಗೋತೀನಿ. ನಾನು ಸೇಫ್ ಆಗಿರೋದನ್ನ ನೋಡಲ್ಲ, ಯಾಕಂದ್ರೆ ನನ್ನ ಏಜ್ ಏನಿದೆ ಅದು ರಿಸ್ಕ್ ತಗೊಳ್ಳೋ ಏಜು. ಸೊ ರಿಸ್ಕ್ ತಗೊಳ್ಳೋ ಏಜು ಅಂದ ತಕ್ಷಣ ಕ್ಯಾಲ್ಕುಲೇಟರ್ ರಿಸ್ಕ್ ತಗೋತಾ ಹೋಗ್ಬೇಕು ನಾನು ಅಷ್ಟೇ. ಸೊ ಹಾಗಂತ ನಾನು FD ಇಟ್ಟು RD ಇಟ್ಟು ಸೇಫ್ ಆಗಿರ್ಬೇಕಪ್ಪ ನಾನು, ನನಗೆ ಗ್ಯಾರಂಟಿಡ್ ರಿಟರ್ನ್ ಬೇಕು ಅಂತ ಹೋದ್ರೆ ಅಲ್ಲ. ಯಾರಿಗೆ ಸೇಫ್ ಅಮೌಂಟ್ ಬೇಕು? ಯಾರಿಗೆ ಗ್ಯಾರಂಟಿಡ್ ರಿಟರ್ನ್ ಅಂತ ಬೇಕು? ಯಾರಿಗೆ 60 ವರ್ಷ 70 ವರ್ಷ ಆಗಿದೆ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮತ್ತು PF ಅಮೌಂಟ್ ಬಂದಿರೋ ಅಮೌಂಟ್ ಅನ್ನ FD ಇಟ್ಟು, ಆ ಬಂದಿರೋ ಅಮೌಂಟ್ ಅಲ್ಲಿ ಮಂತ್ಲಿ ಅವರ ಟ್ಯಾಬ್ಲೆಟ್ಸ್ ಅದು ಇದು ಎಕ್ಸ್ಪೆನ್ಸಸ್ ನೋಡ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ FD. ನನಗೆ FD ಹೆಲ್ಪ್ ಆಗಲ್ಲ, ನನಗೆ RD ಹೆಲ್ಪ್ ಆಗಲ್ಲ. ಯಾಕೆ ಅಂತಂದ್ರೆ, ನಾನು ನನ್ನ ವಿಷನ್ಸ್ ಏನಿರುತ್ತೆ ಅಂದ್ರೆ, ನನ್ನ ಡ್ರೀಮ್ಸ್ ಏನಿರುತ್ತೆ ಅಂದ್ರೆ, ನಾನು ದುಡ್ಡನ್ನ ಮಾಡಬೇಕು ಸಿಕ್ಕಾಪಟ್ಟೆ. ದುಡ್ಡು ನನಗೋಸ್ಕರ ಹೆವಿ ದುಡಿಬೇಕು. ನಾನು ದುಡ್ಡಿಗೆ ದುಡಿತೀನಿ, ದುಡ್ಡು ನನಗೋಸ್ಕರನೂ ದುಡಿಬೇಕು. ಇಲ್ಲಿ 7% ಪರ್ ಆನಮ್ ಅಂತ ಹೇಳ್ಬಿಟ್ಟು ನಾನು ಗ್ರೋತ್ ಆಗುವಂತಹ ದುಡ್ಡಿಗೆ ಸರಪಳಿ ಹಾಕಿ ಕಟ್ ಮಾಡ್ತಾ ಇದ್ದೀನಿ. ನೀನ್ ಇಷ್ಟೇ ಗ್ರೋತ್ ಆಗು ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನ ಮಾಡಬೇಡಿ. ಸೊ ನೀವೀಗ ರಿಸ್ಕ್ ತಗೋತಿದ್ದೀರಿ, ಸ್ಮಾಲ್ ರಿಸ್ಕ್ ತಗೋತಾ ಇದ್ದೀರಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಮೌಂಟ್ ನ ಹಾಕಿ ಇನ್ವೆಸ್ಟ್ಮೆಂಟ್ ನ ಮಾಡಿ, ಒಳ್ಳೊಳ್ಳೆ ಕಂಪನಿಗಳನ್ನ ಅನಾಲಿಸಿಸ್ ಮಾಡಿಬಿಟ್ಟು ಆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಿ. ಯಾವ ತರ ಅನಾಲಿಸಿಸ್ ಮಾಡಬೇಕು ನಾ ಹೇಳ್ಕೊಡ್ತೀನಿ ನಿಮ್ಗೆ. ಈಗಿನ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಎಜುಕೇಶನ್ ಕೊಡಬೇಕು ಅಂದ್ರೆ, ಒಂದು ಮಗುಗೆ ಒಂದು ಮಿನಿಮಮ್ ಒಂದು CR ಬೇಕಾಗತ್ತೆ. ಒಂದು ಲೋವರ್, ಒಂದು LKG UKG ಇಂದ ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕು ಅಂದ್ರೆ, ಅಲ್ವಾ? ಯಾಕಂದ್ರೆ ಈಗ ಎಜುಕೇಶನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಹೈಯರ್ ಎಜುಕೇಶನ್ ಬೇಕು, ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ನಮಗೆ ಅಷ್ಟು ದುಡ್ಡು ಬೇಕು. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಸೊ ಈಗ ನಾವು ಸಣ್ಣ ಸಣ್ಣ ಅಮೌಂಟ್ ನಮ್ಮ ಹತ್ರ ಏನ್ ಬರ್ತಾ ಇದೆ, ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಆ ಮಗುವಿನ ಜೊತೆ ಆ ಕ್ಯಾಪಿಟಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಮುಂದೆ ಒಂದು ಒಳ್ಳೆ ದಿನ ಆ ಅಮೌಂಟ್ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ, ಅಲ್ವಾ? ಸೊ ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ, ನನಗ್ ದುಡ್ಡು ಕೊಡಿ, ನಾನ್ ನಿಮ್ನ ರಿಚ್ ಮಾಡ್ತೀನಿ ಅಂತ. ಆದ್ರೆ ನಾ ಹೇಳ್ತಿರೋದು, ನಿಮ್ಮ ಭವಿಷ್ಯಕ್ಕೆ ಅಥವಾ ನಿಮ್ಮ ಮಗುವಿನ ಭವಿಷ್ಯಕ್ಕೆ ನೀವು ನಿಮ್ಮ ಅಕೌಂಟ್ ಅಲ್ಲಿನೇ ಇನ್ವೆಸ್ಟ್ಮೆಂಟ್ ಮಾಡಿ. ಯಾವುದೇ ತರಹದ ದುಡ್ಡನ್ನ ಬೇರೆಯವರಿಗೆ ಕೊಟ್ಟು ನನ್ನ ರಿಚ್ ಮಾಡು ಅಂತ ಹೇಳಬೇಡಿ.
ಯಾರು ಕೂಡ ನಿಮ್ಮನ್ನ ರಿಚ್ ಮಾಡೋ ಇಂಟ್ರೆಸ್ಟ್ ಇರಲ್ಲ ಜಗತ್ತಲ್ಲಿ. ನೀವು ರಿಚ್ ಆಗ್ಬೇಕು ಅಂತಂದ್ರೆ ನೀವೇ ಸ್ವತಃ ಕಷ್ಟಪಡಬೇಕೇ ಹೊರತು ಬೇರೆ ಯಾರೋ ದುಡ್ದು ಬಂದು ನಿಮ್ಮ ಜೋಬಲ್ಲಿ ದುಡ್ಡನ್ನ ಇಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ರಿಸ್ಕ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಇಲ್ಲ ಅಂತಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಆದರೆ ಓವರ್ ದ ಪೀರಿಯಡ್ ನಾವು ಟೈಮ್ ಕೊಟ್ಟಾಗ ಸ್ಟಾಕ್ ಬಿದ್ರೂ ಕೂಡ ರಿಕವರಿ ಆಗಿ ಮೇಲ್ಗಡೆ ಬರೋಕೆ ಸಫಿಶಿಯಂಟ್ ಟೈಮ್ ಇರುತ್ತೆ. ಓಕೆ, ಬಟ್ ಹಾಗಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕೇ ಹೊರತು ಫೂಲಿಶ್ ರಿಸ್ಕ್ ನ ಅಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ಏನು? ನಾನು 1 ಲಕ್ಷ ರೂಪಾಯಿ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಆರ್ ಟ್ರೇಡಿಂಗ್. ಸೊ ದಟ್ಸ್ ಓಕೆ, ದಟ್ ಈಸ್ ಬೇರಬಲ್ ಫಾರ್ ಮೀ. ಇದೇ ಅಮೌಂಟ್ ನಾನು 10 ಲಕ್ಷ ಹಾಕ್ತೀನಿ, ನನ್ನ ಹತ್ರ ಇರೋದೇ 1 ಲಕ್ಷ, ಸಾಲ ಮಾಡ್ಕೊಂಬಂದು ದುಡ್ಡನ್ನ ಸ್ಟಾಕ್ ಮಾರ್ಕೆಟಿಗೆ ಹಾಕ್ತೀನಿ. ಇದನ್ನ ಮಾಡಬೇಡಿ. ದಿಸ್ ಈಸ್ ಆಕ್ಚುಲಿ ಫೂಲಿಶ್ ರಿಸ್ಕ್. ನನ್ನ ಶರ್ಟ್ ಸೈಜ್ 40 ಇದೆ ಅಂದ್ರೆ 40ನೇ ತಗೋಬೇಕು. ಶರ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 44 ತಗೊಂಡ್ರೆ ಅಸಹ್ಯ ಕಾಣುತ್ತೆ ಅಲ್ವಾ? ಹಾಗೇನೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಆ ದುಡ್ಡನ್ನ ಅಲ್ಲಿ ಪಾರ್ಕ್ ಮಾಡಿ. ಹಾಗಂತ ಬರೋ ದುಡ್ಡು ಎಲ್ಲದನ್ನು ನೀವು ಸ್ಟಾಕ್ ಮಾರ್ಕೆಟಿಗೆ ಹಾಕಿ ಅಂತ ಹೇಳ್ತಿಲ್ಲ. ನೀವು ಇದನ್ನು ಕೂಡ ಡೈವರ್ಸಿಫೈ ಮಾಡಿ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಫಿಸಿಕಲ್ ಗೋಲ್ಡ್ಗಿಂತ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲಿ ಪ್ಯೂರಿಟಿ ಇಶ್ಯೂ ಇರಲ್ಲ, ಸೆಕ್ಯೂರಿಟಿ ಇಶ್ಯೂ ಇರಲ್ಲ, ಹೋಗಿ ಲಾಕರ್ ಇಡಬೇಕು ಅಂತಿಲ್ಲ, ಕಳ್ತನ ಆಗತ್ತೆ ಅಂತ ಇಲ್ಲ, ಲಿಕ್ವಿಡಿಟಿ ಇರುತ್ತೆ, ದೆನ್ ಅಂಡ್ ದೇರ್ ನೀವು ಸೇಲ್ ಮಾಡಬಹುದು. ಸೊ ಡಿಜಿಟಲ್ ಗೋಲ್ಡ್ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಗೋಲ್ಡ್ ಮೇಲ್ಗಡೆ ಹೋದಾಗ ಈ ಗೋಲ್ಡ್ ಬೀಸ್ ಕೂಡ ಮೇಲ್ಗಡೆ ಹೋಗುತ್ತೆ. ಅಂಡ್ ಸ್ಟಾಕ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಿ, ಸಮ್ ಅಮೌಂಟ್ ನ ರಿಯಲ್ ಎಸ್ಟೇಟ್ ಅಲ್ಲೂ ಮಾಡಿ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಲಿಕ್ವಿಡಿಟಿ ಇಶ್ಯೂ ಬಹಳ ಇರುತ್ತೆ, ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಬೇಕು ಅಂದ್ರೆ ಎಮರ್ಜೆನ್ಸಿಗೆ ದುಡ್ಡನ್ನ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಂಗಿಲ್ಲ, ಜಸ್ಟ್ 1 ಕ್ಲಿಕ್ ಅಲ್ಲಿ ಸೆಲ್ ಮಾಡಬಹುದು. ಸೊ ಡೈವರ್ಸಿಫೈ ಮಾಡಿ ಎಲ್ಲಾ ತರನು ಅಮೌಂಟ್ ನ 3 ಇಂದ 4 ಕಡೆ ಡೈವರ್ಸಿಫೈ ಮಾಡಿದಾಗ ಒಂದ್ ಕಡೆ ಫೇಲ್ ಆದ್ರೂ ಕೂಡ ಬೇರೆ ಕಡೆ ನಮ್ಗೆ ದುಡ್ಡು ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಅಮೌಂಟ್ ಅನ್ನ ಡೈವರ್ಸಿಫೈ ಮಾಡಿ. ಅಂಡ್ ಕ್ಯಾನ್ ಎನಿವನ್ ಬಿಕಮ್ ರಿಚ್ ಬೈ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್? ಆನ್ಸರ್ ಈಸ್ ಎಸ್. ಯಾಕೆ? ಹೈ ರಿಟರ್ನ್ ಸಿಗುತ್ತೆ. ನಾವಿಲ್ಲಿ ದುಡ್ಡನ್ನ ಸರಪಳಿ ಹಾಕಿ ಕಟ್ತಾ ಇಲ್ಲ, 7% ಪರ್ ಆನಮ್ ಅಷ್ಟೇ ಗ್ರೋತ್ ಆಗುವಂತ. ವಿ ಆರ್ ಲೀವಿಂಗ್ ಇಟ್ ಫಾರ್ ಇಂಡಿಪೆಂಡೆಂಟ್. ಎಷ್ಟು ಬೇಕಷ್ಟು ಗ್ರೋತ್ ಆಗ್ಬೋದು ಕಂಪನಿ. ಅಂಡ್ ನೋ ಲಿಮಿಟ್ ಇನ್ ಗ್ರೋತ್. ಎಸ್, ಗ್ರೋತ್ ಆಗ್ಲಿಕ್ಕೆ ಇಷ್ಟೇ ಅಂತ ಇಲ್ಲ, ಎಷ್ಟು ಬೇಕಾದ್ರೂ ಗ್ರೋತ್ ಆಗಬಹುದು. ಅಂಡ್ ಕ್ಯಾನ್ ಎನಿವನ್ ಬಿಕಮ್ ರಿಚ್ ಬೈ ಕೀಪಿಂಗ್ ಎಫ್ ಡಿ? ನೋ, ಆನ್ಸರ್ ಇಸ್ ನೋ. ಬಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಿದವರು ಇದಾರ, ಎಷ್ಟೋ ಜನ ಇದಾರ. ಸೊ ಇದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆದ್ರೆ, ಈಗ ನನ್ನ ಬ್ರೇನ್ ಯಾವ ತರ ಇರಬೇಕು, ಸೈಕಾಲಜಿಕಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎಸ್, ನಾನೀಗ ಸ್ಟಾಕ್ ಮಾರ್ಕೆಟ್ನ 2 ತರ ನೋಡ್ತಾ ಇದ್ದೀನಿ. ಒಂದು, ರಾಘವೇಂದ್ರ ಸರ್ ಹೇಳ್ತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಒಳ್ಳೇದು ಅಂತ, ಆದ್ರೆ ಎಷ್ಟೋ ಜನ ದುಡ್ಡನ್ನ ಕಳ್ಕೊತಾರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಎಸ್, ಎಷ್ಟೋ ಜನ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಳ್ಕೊತಾರೆ. 90% ಆಫ್ ದ ಪೀಪಲ್ ವಿಲ್ ಲೂಸ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಇದು ನಿಮಗೂ ಗೊತ್ತಿರುವಂತಹ ಸತ್ಯ. ಆದ್ರೆ ಈ ಸೆಂಟೆನ್ಸ್ ಇಲ್ಲಿಗೆ ಮುಗುದಿಲ್ಲ. ಪೀಪಲ್ ಲೂಸ್ 90% ಆಫ್ ದ ಪೀಪಲ್ ಲೂಸ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಈ ಸೆಂಟೆನ್ಸ್ ನ ನೋಡಿ ನೀವು ಸ್ಟಾಕ್ ಮಾಡ್ಬಿಡ್ತೀರಾ. ಆದ್ರೆ ಇಲ್ಲಿ ವೈ ಹಿ ಲಾಸ್ಟ್ ಮನಿ ಅನ್ನೋ ಕ್ವಶನ್ಗೆ ಆನ್ಸರ್ ಹಿ ಮೇಡ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋದು ನಿಮಗೆ ಗೊತ್ತಿರಲ್ಲ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ಹಾದಿ ಇಲ್ಲ ದುಡ್ಡು ಮಾಡ್ಲಿಕ್ಕೆ. ಇಂಟ್ರಾಡೇ ಟ್ರೇಡಿಂಗ್ ಕೂಡ ಒಂದು ಹಾದಿ, ಅಲ್ಲಿ ರಿಸ್ಕ್ ಇದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಟ್ರೇಡಿಂಗ್ ಮಾಡಬಹುದು, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬಹುದು, ಸ್ಕ್ಯಾಲ್ಪಿಂಗ್ ಮಾಡಬಹುದು. ಸುಮಾರು ಹಾದಿಗಳಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ದುಡ್ಡನ್ನ ಮಾಡ್ಲಿಕ್ಕೆ. ಆಪ್ಷನ್ಸ್ ಬೈಯಿಂಗ್ ಮಾಡಬಹುದು, ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು, ಎಷ್ಟೋ ಹಾದಿಗಳಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಆ ಅಮೌಂಟ್ ನ ಪ್ಲೆಡ್ಜ್ ಮಾಡಿ ಅದರಲ್ಲಿ ಆಪ್ಷನ್ಸ್ ಬೈಯಿಂಗ್ ಮಾಡಬಹುದು. ಸೊ ಸಿಕ್ಕಾಪಟ್ಟೆ ಹಾದಿಗಳಿದಾವೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ದುಡ್ಡನ್ನ ಮಾಡ್ಲಿಕ್ಕೆ. ಆದ್ರೆ ನಾವು ಯಾವ ಹಾದಿಯನ್ನ ಚೂಸ್ ಮಾಡ್ತೀವಿ, ಎಷ್ಟು ಅವಧಿಯನ್ನ ಕಡಿಮೆ ಚೂಸ್ ಮಾಡ್ತೀವಿ, ಅಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾವು ಲಾಂಗ್ ಟರ್ಮ್ ಅಂದ್ರೆ 5, 10, 15, 20 ವರ್ಷ ಬಿಟ್ಟಾಗ ರಿಟರ್ನ್ ನಮಗೆ ಸಿಕ್ಕೇ ಸಿಗತ್ತೆ. ಆದ್ರೆ ಇಂಟ್ರಾಡೇ ಅನ್ನೋದು ಇವತ್ತಿನ ದಿನಾನೇ ಬೈ ಮತ್ತು ಸೆಲ್ ಮಾಡೋದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಇನ್ನು ಆಪ್ಷನ್ಸ್ ಅಂದ್ರೆ ಎಕ್ಸ್ಪೈರಿ ಡೇಟ್ ತನಕ ಇರುತ್ತೆ. ಸೊ ನಾವು ಯಾವ ಅವಧಿಯನ್ನ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ರಿಸ್ಕ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ಟಾಕ್ ಇವತ್ತು ಬಿತ್ತ ಮತ್ ಮೇಲ್ಗಡೆ ಎದ್ದು ಬಂದೇ ಬರುತ್ತೆ, ಬಟ್ ಒಂದು ಒಳ್ಳೆ ಕಂಪನಿ ಆಗಿರ್ಬೇಕು ಅಷ್ಟೇ ಅದು. ಸೊ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಇದು ನನ್ನ ವಾಟ್ಸಪ್ ಸ್ಟೇಟಸ್. ಕಳೆದ 15 ವರ್ಷದಿಂದ ನಾನು ಈ ಸ್ಟೇಟಸ್ ನ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಆಕ್ಚುಲಿ ಮೋಟಿವೇಟಿಂಗ್ ಮೀ ಎವ್ರಿ ಟೈಮ್. ಏನು? ನಿನ್ನ ಹೊರಗೇನಿದೆಯೋ ಅದಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ.
ಸೊ ಎಂತ ಒಳ್ಳೆ ಮೀನಿಂಗ್ ನೋಡಿ. ಅಂದ್ರೆ ಹೊರಗಡೆ ಇರೋ ಅಟ್ಮಾಸ್ಫಿಯರ್ ಆಗಲಿ, ಹೊರಗಡೆ ಇರೋ ಜನದಿಂದ ನಾನು ಮೇಲ್ಗಡೆ ಗ್ರೋತ್ ಆಗ್ತೀನಿ ಅಂತಿಲ್ಲ. ನನ್ನ ಒಳಗಡೆ ಏನಿದೆ, ನಾನು ಏನ್ ಮಾಡಬೇಕು ಅಂತಿದ್ದೀನಿ, ಅದು ನನ್ನನ್ನ ಕಾಡ್ತಾ ಇದ್ರೆ ಐ ವಿಲ್ ಬಿಕಮ್ ರಿಚ್. ಸೊ ನಾವು ಫಸ್ಟ್ ಮೆಂಟಲಿ ರಿಚ್ ಆಗಬೇಕು, ಆನಂತರ ಫಿಸಿಕಲಿ ಅಂಡ್ ವೆಲ್ತಿ ನಾವು ರಿಚ್ ಆಗ್ತಾ ಹೋಗ್ತೀವಿ. ಫಸ್ಟ್ ನಾನು ರಿಚ್ ಇದ್ದೀನಿ, ಸೊ ನಾನು ಮೆಂಟಲಿ ರಿಚ್ ಅಂಡ್ ನಾಲೆಡ್ಜ್ ಇಂದ ರಿಚ್ ಇದ್ದೀನಿ ಅಂತಂದ್ರೆ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ನಾವು ಅಷ್ಟೇ ಇಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಬಿಲ್ಡ್ ಯುವರ್ ಸ್ಟ್ರಾಂಗ್ ಸೈಕಾಲಜಿ ಇನ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಎಸ್, ನೀವು ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಸೈಕಾಲಜಿಕ್ಕಿಂತ, ಸೊ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ಗಿಂತ ಸೈಕಾಲಜಿ ಮೇಲೆ ನೀವು ಚೆನ್ನಾಗಿ ವರ್ಕ್ ಮಾಡಬೇಕು. ಇದನ್ನ ಯಾರು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ನಾ ಹೇಳ್ಬೋದಷ್ಟೇ ಡಿಸಿಪ್ಲಿನ್ ಆಗಿರಿ ಅಂತ ಹೇಳ್ಬೋದು, ಆದ್ರೆ ನೀವ್ ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ನಾನು ಕ್ಲಾಸ್ ಹೇಳ್ಕೊಡ್ಬೋದು, ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಸಪೋರ್ಟ್ಗೆ ಬಂದಾಗ ಬೈ ಮಾಡಿ, ರೆಸಿಸ್ಟೆನ್ಸ್ಗೆ ಬಂದಾಗ ಸೆಲ್ ಮಾಡಿ, ಇದು ನಿಮಗೂ ಗೊತ್ತಿದೆ. ಆದ್ರೆ ನಾವ್ ಇದನ್ನ ಫಾಲೋ ಮಾಡ್ತೀವಾ? ಸೊ ದಿಸ್ ಈಸ್ ಆಕ್ಚುಲಿ ಡಿಸಿಪ್ಲಿನ್. ನನಗಿಲ್ಲಿ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನೀವ್ ಎಷ್ಟೇ ಕಲ್ತಿದ್ರೂ ಕೂಡ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೇಸ್ಟೇ. ಫಸ್ಟ್ ಬೇಕಾಗಿರೋದು ಡಿಸಿಪ್ಲಿನ್, ಪೇಷನ್ಸ್, ರಿಸ್ಕ್ ಎಷ್ಟಿದೆ ನಂದು, ಅದರ ಮ್ಯಾನೇಜ್ನ ಯಾವ ತರ ಮಾಡಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನಿಮಗೆ ಗಟ್ಸ್ ಬೇಕು. ಯಾರ್ಯಾರು ಈ ಜಗತ್ತಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಅವರಿಗೆ ಗಟ್ಸ್ ಇಲ್ಲದೆ ಸಕ್ಸಸ್ ಸಿಗಲ್ಲ. ಸೊ ಕಂಟ್ರೋಲ್ ಮೈ ಫಿಯರ್ ಅಂಡ್ ಗ್ರೀಡ್, ಇವೆರಡನ್ನೂ ನಾನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಯು ವಿಲ್ ನೆವರ್ ಬಿಕಮ್ ಅನ್ ಇಂಟ್ರಾಡೇ ಟ್ರೇಡರ್. ಬಿಕಾಸ್ ಯಾಕೆ ಅಂತಂದ್ರೆ, ಸೊ ಇವೆರಡನ್ನು ನೀವು ಕಂಟ್ರೋಲ್ ಮಾಡ್ಕೊಳಕ್ ಆಗದೇ ಇದ್ರೆ ದುರಾಸೆ ಅನ್ನೋದನ್ನ ಅದು ಡ್ಯಾಮೇಜ್ ಮಾಡುತ್ತೆ, ಭಯ ಅನ್ನೋದು ಕೂಡ ನಮ್ಮನ್ನ ಡ್ಯಾಮೇಜ್ ಮಾಡುತ್ತೆ. ನಾವು ಇವೆರಡರಿಂದನೂ ಸ್ಟ್ರಾಂಗ್ ಆಗಿದ್ದೀವಿ. ಸೊ ನಾನು ಸರ್ ಲಾಸ್ಟ್ ಟೈಮ್ ಬೈ ಮಾಡಿದ್ದೆ ಸರ್ ಆಪ್ಷನ್ಸ್ ನ 200 ರೂಪಾಯಿಗೆ, 210 ರೂಪಾಯಿ ಎಕ್ಸಿಟ್ ಆಗ್ಬಿಟ್ಟೆ ಸರ್, ಆಮೇಲೆ 300 ರೂಪಾಯಿ ಹೋಗ್ಬಿಡ್ತು ಸರ್ ಅದು. ಇವೆಲ್ಲ ಸ್ಟೋರಿಗಳನ್ನ ನಾನು ಕೇಳಿದ್ದೀನಿ, ನನ್ನ ಲೈಫಲ್ಲೂ ಆಗಿರುತ್ತೆ. ಆದರೆ 200 210 ತಗೊಂಡಿದ್ದೀನಿ, ದಿಸ್ ಈಸ್ ಮೈ ರಿವಾರ್ಡ್, ಐ ಆಮ್ ಓಕೆ ವಿತ್ ದಿಸ್. ಇಲ್ಲಿಂದ ಗ್ರೀಡ್ ಬೇಡ. ಯಾವತ್ತೂ ಒಂದಿನ ಹೋಗಿರೋದನ್ನ ನೋಡಿ ಪದೇ ಪದೇ ಹೋಗುತ್ತೆ ಅಂತ 10 ಟೈಮ್ಸ್ ದುಡ್ಡು ಕಳ್ಕೊಂಡ್ಬಿಡ್ತೀವಿ. ಆ 10 ಟೈಮ್ಸ್ ಅಲ್ಲಿ ನನ್ನ ಪ್ರಾಫಿಟ್, ಇನ್ವೆಸ್ಟ್ಮೆಂಟ್, ಸಾಲನ್ನ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟಿರ್ತೇನೆ. ಹಾಗಾಗಿ ಯಾವುದೇ ತರದ ದುರಾಸೆ ಬೇಡ. ನಿಮ್ ಕಣ್ಣು ಮುಂದೆ ಏನಿದೆಯೋ, ಎಸ್ಪೆಷಲಿ ಇನ್ ಆಪ್ಷನ್ಸ್, ಅದು ಒಂಥರ ಐಸ್ ಕ್ರೀಮ್ ಇದ್ದಂಗೆ. ನಿಮ್ ಕಣ್ಣು ಮುಂದೆ ಏನಿದೆ ಅದನ್ನ ತಿಂದು ಬಿಡಬೇಕು, ಇಲ್ಲ ಅಂದ್ರೆ ಮೆಲ್ಟ್ ಆಗ್ತಾ ಹೋಗುತ್ತೆ ಎಕ್ಸ್ಪೈರಿ ಹತ್ತ ಬಂದ ಹಾಗೆ. ಓಕೆ, ಸೊ ನೆಕ್ಸ್ಟ್ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ. ಓಕೆ, ಸೊ ಸ್ವಲ್ಪ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೆಂಟಲಿ ನೀವು ಕಾನ್ಸಂಟ್ರೇಷನ್ ದಯವಿಟ್ಟು ಇಲ್ಲೇ ಇಡಿ. ಫಾರ್ ನೆಕ್ಸ್ಟ್ 45 ಮಿನಿಟ್ಸ್ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನನಗೇನೆ ಬೇಕು. ಓಕೆ, ಸೊ ನಾನು ಹೇಳುವಂತಹ ವಿಷಯಗಳು, ನಾನು ಹೇಳುವಂತಹ ಅನಾಲಿಸಿಸ್, ಯಾವ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ದುಡ್ಡು ಮಾಡಬಹುದು ಅನ್ನೋದನ್ನ ಹೇಳ್ಕೊಡಕ್ಕೆ ಹೋಗ್ತೀನಿ. ಸೊ ನಾನೇನ್ ಯೂಸ್ ಮಾಡ್ತೀನಿ ಅವೆಲ್ಲವನ್ನು ಹೇಳ್ಕೊಡ್ಲಿಕ್ಕೆ ಹೋಗ್ತೀನಿ. ಸೊ ಕಾನ್ಸಂಟ್ರೇಷನ್ ದಯವಿಟ್ಟು ಇಲ್ಲೇ ಇರಲಿ. ಎಷ್ಟೋ ಸಮಯವನ್ನ ನೀವು ಎಲ್ಲೋ ಕಳೆದಿದ್ದೀರಾ, ನೆಕ್ಸ್ಟ್ 45 ಮಿನಿಟ್ಸ್ ನೀವು ನನಗೆ ಕೊಟ್ರೆ ನಿಮ್ ಲೈಫ್ ಚೇಂಜ್ ಆಗಬಹುದು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾ ಏನೋ ಟೈಮ್ ನ ಸ್ಪೆಂಡ್ ಮಾಡಿದೆ ಅಂತ ಬಿಟ್ಬಿಡಿ. ಓಕೆ, ಸೊ ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೀಗೂ ಮಾಡಬಹುದು ಅನ್ನೋದನ್ನ ನಿಮ್ಗೆ ಪ್ರಯತ್ನ ಮಾಡ್ಲಿಕ್ಕೆ ಮಾಡ್ತೀನಿ. ಓಕೆನಾ? ಶೋರ್. ಸೊ ನಾವು ಯು ಆರ್ ರಿಚ್ ಇನ್ ನಾಲೆಡ್ಜ್. ಸೊ ನಿಮ್ಗೆ ಡಿಸಿಪ್ಲಿನ್ ಅನ್ನೋದಿದೆ. ನೀವು ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿ, ಐ ಆಮ್ ಆಲ್ರೆಡಿ ರಿಚ್ ಇನ್ ನಾಲೆಡ್ಜ್, ನನಗೆ ಡಿಸಿಪ್ಲಿನ್ ಇದೆ, ಐ ಆಮ್ ಅ ಗುಡ್ ಟ್ರೇಡರ್ ಅಂಡ್ ಇನ್ವೆಸ್ಟರ್. ನೀವು ಮಾಡ್ತಿದ್ದೀರಿ ಬಿಡ್ತೀರಿ ಸೆಕೆಂಡರಿ, ಬಟ್ ಐ ಹ್ಯಾವ್ ಅ ಡಿಸಿಪ್ಲಿನ್ ಇನ್ ಮೈ ಲೈಫ್. ಇವತ್ ನಾಳೆಯಿಂದ ನಾನು ಚೆನ್ನಾಗಿ ಅನಾಲಿಸಿಸ್ ಮಾಡ್ತೀನಿ, ಟ್ರೇಡ್ ಇದ್ದಾಗ ಮಾತ್ರ ತಗೋತೀನಿ, ವೇಟ್ ಮಾಡ್ತೀನಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈಗಿಂದ ಸ್ವಲ್ಪ ಹೊತ್ತು ನನಗೋಸ್ಕರ ಟೈಮ್ ನ ಸ್ಪೆಂಡ್ ಮಾಡಿ. ಐ ಹ್ಯಾವ್ ನೋ ಫಿಯರ್, ಐ ಹ್ಯಾವ್ ನೋ ಗ್ರೀಡ್, ಐ ಹ್ಯಾವ್ ಗುಡ್ ನಾಲೆಡ್ಜ್ ಅಂಡ್ ಐ ಹ್ಯಾವ್ ಡಿಸಿಪ್ಲಿನ್. ಸೊ ನಾವು ನಾನು ನಿಮ್ಗೆ ಈಗ ಸಮಥಿಂಗ್ ಹೋಗ್ತಿದ್ದೀನಿ. ಏನು ಅಂದ್ರೆ ಬಿಫೋರ್ ಟೇಕಿಂಗ್ ಎನಿ ಟ್ರೇಡ್ ಏನ್ ಮಾಡಬೇಕು ಸರ್? ನನಗೆ ಡಿಸಿಪ್ಲಿನ್ ಇದೆ, ನಾನು ಇಲ್ಲಿ ಗ್ಯಾಂಬ್ಲಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ. ಗ್ಯಾಂಬ್ಲಿಂಗ್ ಅಂದ್ರೇನು? ಕ್ಯಾಸಿನೋ ಸಮಥಿಂಗ್ ಇರುತ್ತಲ್ಲ, ಅದು ಗ್ಯಾಂಬ್ಲಿಂಗ್. ಬಟ್ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಗ್ಯಾಂಬ್ಲಿಂಗ್. ಸೊ ಗೋರ್ಮೆಂಟ್ ಎಷ್ಟೋ ಗ್ಯಾಂಬ್ಲಿಂಗ್ ಆಪ್ ನ ತೆಗ್ಸಿದಾರ, ಆದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನು ತೆಗ್ಸಿದ್ರ ಇಲ್ಲ. ಬಿಕಾಸ್ ದಿಸ್ ಇಸ್ ಪ್ರೊಫೆಷನ್, ಇದು ಗ್ಯಾಂಬ್ಲಿಂಗ್ ಅಲ್ಲ. ಎಷ್ಟೋ ಜನ ಗ್ಯಾಂಬ್ಲಿಂಗ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ. ನೀವು ಗೊತ್ತಿಲ್ಲದೆ ಸುಮ್ಮನೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೀರಿ ಅಂತ ಬೈ ಮಾಡಿದ್ರೆ, ಮಾರ್ಕೆಟ್ ಕೆಳಗಡೆ ಬೀಳ್ತಿದೆ ಅಂತ ಸೆಲ್ ಮಾಡಿದ್ರೆ, ದಟ್ ಈಸ್ ಗ್ಯಾಂಬ್ಲಿಂಗ್. ಬಟ್ ದೆರ್ ಈಸ್ ವೇ ಟು ಅರ್ನ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್.
ಸೊ ನನ್ನ ಇಲ್ಲಿ ಸಮ್ ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ನಾನು ಫಾಲೋ ಮಾಡಬೇಕು. ಆ ಟೆಕ್ನಿಕಲಿ ನಾನು ಸ್ಟಾಕ್ ಅನ್ನ ಚೆಕ್ ಮಾಡಬೇಕು, ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಎಲ್ಲವನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಈಗ ಅದನ್ನ ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಹೇಳಿದೆ, ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ನಾ ಇನ್ವೆಸ್ಟ್ ಮಾಡ್ತೀನಿ, 5 ವರ್ಷ 10 ವರ್ಷ 20 ವರ್ಷ ಬಿಟ್ಟು ಆ ಅಮೌಂಟ್ ನಾನು ಬೆನಿಫಿಟ್ ತಗೋತೀನಿ. ಆ ಕಂಪನಿ ಜೊತೆ ನನ್ನ ದುಡ್ಡು ಕೂಡ ಗ್ರೋತ್ ಆಗ್ತಾ ಇರುತ್ತೆ. ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀನಿ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಆ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡಬೇಕು. ಆ ಕಂಪನಿ ಸ್ಟ್ರಾಂಗ್ ಇದೆ ಅಂತಂದ್ರೆ ನಾನು ಪರ್ಚೇಸ್ ಮಾಡಬೇಕು, ಸ್ಟ್ರಾಂಗ್ ಇಲ್ಲ, ಹೆಲ್ತಿ ಇಲ್ಲ ಅಂತಂದ್ರೆ ಬಿಡಬೇಕು. ಇನ್ನು ಟ್ರೇಡಿಂಗ್, ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ಟ್ರೇಡಿಂಗ್ ಅಂದ್ರೆ ಇವತ್ತಿನ ದಿನಾನೇ ನಾನು ಟ್ರೇಡಿಂಗ್ ನ ಮಾಡಿ ದುಡ್ಡನ್ನ ಮಾಡ್ತೀನಿ. ಇದರಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಬರುತ್ತೆ, ಅದು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಅಂತ ಬರುತ್ತೆ, ಇವತ್ತಿನ ದಿನಾನೇ ಎಕ್ಸ್ಪೈರಿ ಇರುತ್ತೆ, ಅಂದ್ರೆ ಇವತ್ತಿನ ದಿನಾನೇ ಬೈ ಮತ್ತು ಸೆಲ್ ಮಾಡಬೇಕು. ಇದು ಟೆಕ್ನಿಕಲ್ ಅನಾಲಿಸಿಸ್. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ಮಾಡ್ತೀನಿ, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀನಿ. ಇವೆರಡೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಗಳು. ಓಕೆ, ಈಗ ನಾವು ಒಂದೊಂದು ತಿಳಿತಾ ಹೋಗೋಣ. ಫಸ್ಟಿಗೆ ಫಂಡಮೆಂಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನಗೆ ಏನ್ ಚೆಕ್ ಮಾಡಬೇಕು? ಕಂಪನಿಯ ಹೆಲ್ತ್ ಚೆನ್ನಾಗಿರಬೇಕು. ಕಂಪನಿಯ ಹೆಲ್ತ್ ಅಂದ್ರೆ ಏನು? ಬಿಸ್ನೆಸ್ ಅವ್ರದ್ದು ಗ್ರೋತ್ ಆಗ್ತಿರ್ಬೇಕು, ಅವರು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಪ್ರಾಡಕ್ಟ್ಗಳಿಗೆ ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು, ರೆವೆನ್ಯೂ ಇಯರ್ ಆನ್ ಇಯರ್ ಮತ್ತು ಮಂತ್ ಆನ್ ಮಂತ್ ಗ್ರೋತ್ ಆಗ್ತಿರ್ಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗ್ರೋತ್ ಅಲ್ಲಿರಬೇಕು. ಇದಕ್ಕೆ ನಾನು ಕಂಪನಿ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್, ನಿಮ್ಮ ಮನಿ ಸ್ಟಾಕ್ ಮಾರ್ಕೆಟಿಗೆ ಹೇಗೆ ಫ್ಲೋ ಆಗುತ್ತೆ ಅಂತಂದ್ರೆ, ನೀವೇನ್ ದುಡ್ಡನ್ನ ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ತೀರಾ, ಇದು ಸ್ಟಾಕ್ ಮಾರ್ಕೆಟ್ ನ ಮುಖಾಂತರ ಕಂಪನಿಗೆ ಹೋಗುತ್ತೆ. ಆ ಕಂಪನಿಯವರು ನಿಮ್ಮ ದುಡ್ಡನ್ನ ಅವರು ಒಂದೊಂದು ಹೊಸ ಹೊಸ ಬ್ರಾಂಚ್ ನ ಓಪನ್ ಮಾಡ್ತಾರೆ, ಅಥವಾ ಅವರ ಪ್ರೊಡಕ್ಷನ್ ನ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ. ಸೊ ಯಾವ ಪ್ರಾಡಕ್ಟ್ ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅವು ಪ್ರೊಡಕ್ಷನ್ ಸ್ಟ್ರಾಂಗ್ ಡಿಮ್ಯಾಂಡ್ ಇರಬೇಕು ಮಾರ್ಕೆಟ್ ಅಲ್ಲಿ, ಅಂಡ್ ಆಲ್ಸೋ ಹೈ ರಿಟರ್ನ್ ಇರಬೇಕು. ₹1 ಮ್ಯಾನುಫ್ಯಾಕ್ಚರ್ ಮಾಡಿದ ಕೊಕೊಕೋಲಾ ಬಾಟಲ್ more than ₹10 ಸೆಲ್ ಆಗುತ್ತೆ. ಸೊ 90% ಆಫ್ ROI ಒಂದು ಕೊಕೊಕೋಲಾ ಬಾಟ್ಲಿಗೆ ಇಂತಹ ಕಂಪ್ನಿ ಬೇಕು. ಓಕೆನಾ? ಸೊ ವೆರಿ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ChatGPT ಓಪನ್ ಮಾಡಿದ್ದೀನಿ, ನೀವು ಕೂಡ ಮಾಡಿ ಇದನ್ನ. ಈಗ ನನ್ನ ಹತ್ರ 1 ಲಕ್ಷ ಇದೆ. ವೆರಿ ಸಿಂಪಲ್, ₹1 ಲಕ್ಷ ನನ್ನ ಹತ್ರ ಇದೆ. ಐ ಹ್ಯಾವ್ 1 lakh. ಓಕೆ, ಸೊ ಆಫ್ಟರ್ 10 years in FD with 7% return per annum, what could be my capital after 10? ಓಕೆ, ಆಫ್ಟರ್ 10 ಹಾಕಿದ್ದೀನಿ. ಸೊ ಓಕೆ ನೋಡೋಣ. ಸೊ ಆಫ್ಟರ್ 10 years ನನ್ನ ₹1 ಲಕ್ಷ 7% ಪರ್ ಆನಮ್ ಇದ್ರೆ 10 ವರ್ಷ ಆದ್ಮೇಲೆ ನನ್ನ ದುಡ್ಡು ಎಷ್ಟಾಗಿದೆ ಅಂತಂದ್ರೆ, ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ₹1,96,715 ಆಗಿದೆ. ಅಂದ್ರೆ 2 lakh ಆಗಿದೆ ಅಂತ ಅನ್ಕೊಳ್ಳಿ. ಅಂದ್ರೆ 10 ವರ್ಷ ಬೇಕು ನನ್ನ ಕ್ಯಾಪಿಟಲ್ ಡಬಲ್ ಆಗ್ಲಿಕ್ಕೆ FD ಅಲ್ಲಿ. ನೀವು FD ಎಲ್ಲಿ ಇಡ್ತೀರಾ? ಬ್ಯಾಂಕ್ ಅಲ್ಲಿ ಇಡ್ತೀರಾ. ಯಾವ ಬ್ಯಾಂಕ್ ಅಲ್ಲಿ ಇಡ್ತೀರಾ? HDFC, SBI ಇಂಥ ಬ್ಯಾಂಕ್ ಅಲ್ಲಿ ಇಡ್ತೀರಾ, ಒಳ್ಳೆ ಟ್ರಸ್ಟೆಡ್ ಬ್ಯಾಂಕ್. HDFC or SBI ಇಸ್ ಅ ಗುಡ್ ಬ್ಯಾಂಕ್. ಇದೇ ಅಮೌಂಟ್ ನ ನೀವು ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್, ಈಗ ನಾನು 10 ವರ್ಷದ ಫ್ಯೂಚರ್ ಬೇಡ, ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಈಗ 10 ವರ್ಷದ ಹಿಂದೆ ನಾನು ₹1 ಲಕ್ಷ FD ಇಟ್ಟಿದ್ದೀನಿ ಅಂದ್ರೆ, ಈಗ ನನ್ನ ಅಮೌಂಟು 2 lakh ಆಗಿದೆ. ಎಲ್ಲಿ? SBI ಬ್ಯಾಂಕ್ ಅಲ್ಲಿ. ಬಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ, SBI ಬ್ಯಾಂಕ್ ಗಳ ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ತೀನಿ ಅದೇ ₹1 ಲಕ್ಷ. ಸೊ ವಾಟ್ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ 1 lakh 10 year before in SBI bank, what could be my capital now? ವೆರಿ ಸಿಂಪಲ್, ಅರ್ಥ ಆಗ್ತಿದೆ ಅಲ್ಲ ಎಲ್ಲರಿಗೂ? ಸೊ ನಾನು FD ಇಟ್ರೆ 2 lakh ಆಗಿದೆ. ಎಲ್ಲಿ? SBI ಬ್ಯಾಂಕ್ ಅಲ್ಲಿ. ಬಟ್ ಅದೇ ಕಂಪನಿಯ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಎಷ್ಟಾಗತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆನ್ಸರ್ ಏನ್ ಹೇಳ್ತಿದೆ ಅಂತಂದ್ರೆ, ಸೊ ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್ ₹1 lakh ಇನ್ SBI ಫಿಕ್ಸ್ಡ್ ಡೆಪಾಸಿಟ್ ಅಲ್ಲ,
ಓಕೆ, ಸ್ಟಾಕ್ ಅಂತ ಹಾಕ್ಬೇಕು ನಾನು. ಸಾರಿ, ಸ್ಟಾಕ್ ಆಫ್ SBIN. ಓಕೆ, ಸೊ ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್ 1 lakh rupees ಇನ್ SBI ಶೇರ್ಸ್, ಇಷ್ಟು ಬರ್ತಿತ್ತು 10 years ago. ಅಪ್ರಾಕ್ಸಿಮೇಟ್ಲಿ ನಿಮ್ಮ ಕ್ಯಾಪಿಟಲ್ ಈಗ 4 ರಿಂದ 5 ಲಕ್ಷ ಆಗ್ತಿದೆ ಅಂತ ಹೇಳ್ತಿದೆ. ನೋಡಿ ನಿಮ್ಗೆ ಡಿಫ್ರೆನ್ಸ್ ಎಷ್ಟಿದೆ. 1 ಲಕ್ಷ 2 ಲಕ್ಷ ಆಗೋದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ. 1 ಲಕ್ಷ 4 ರಿಂದ 5 ಲಕ್ಷ ಆಗೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. SBI ಬ್ಯಾಂಕ್ ಅನ್ನ ಟ್ರಸ್ಟ್ ಮಾಡ್ತೀವಿ ನಾವು, ಅಲ್ಲಿ ಹೋಗಿ FD ಇಡ್ತೀವಿ. ಅದ್ರ ಬದಲು ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿ, ಇದ್ರ ಜೊತೆ ನಿಮಗೆ ಡಿವಿಡೆಂಟ್ ಇನ್ಕಮ್ ಬರುತ್ತೆ. ಸ್ಟಾಕ್ ಸ್ಪ್ಲಿಟ್ ಆಗಬಹುದು, ಸ್ಟಾಕ್ಸ್ ಜಾಸ್ತಿ ಆಗುತ್ತೆ, ಬೋನಸ್ ಇಶ್ಯೂ ಮಾಡ್ತಾರೆ, ರೈಟ್ಸ್ ಕೊಡ್ತಾರೆ, ಇವೆಲ್ಲವೂ ಇರ್ತವೆ. FD ಇಟ್ರೆ 1,97,000 ಆಗಿದೆ. SBI ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 4.4 lakh to 4.5 lakh ಆಗಿದೆ, ಎಕ್ಸ್ಕ್ಲೂಡಿಂಗ್ ಡಿವಿಡೆಂಟ್ ಅಂತ ಹೇಳ್ತಾ ಇದೆ. ಓಕೆ, ಇನ್ಯಾವ್ದಾದ್ರು ಮೋಟಾರ್ ಕಂಪನಿಗಳು, ಲೈಕ್ ಒಳ್ಳೆ ಮೋಟಾರ್ ಕಂಪನಿ ಆಗಿದೆ, ಲೈಕ್ TVS ಮೋಟಾರ್ಸ್ ಒಳ್ಳೆ ಕಂಪನಿ ಅಲ್ಲ. TVS ಮೋಟಾರ್ಸ್, ವಾಟ್ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ 10 years before ಆನ್ TVS ಮೋಟಾರ್ಸ್. ನೋಡಿ, TVS ಮೋಟಾರ್ಸ್ ಕೂಡ ಒಳ್ಳೆ ಕಂಪನಿನೇ ಅಲ್ವಾ. ಸೊ ಎಸ್, ಅದನ್ನು ಕೂಡ ಎಕ್ಸಾಂಪಲ್ ನೋಡೋಣ. ಸೊ ನನ್ನ ಅಮೌಂಟ್ 1 ಲಕ್ಷ ರೂಪಾಯಿ 9 ಲಕ್ಷದಿಂದ 11 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ನೀವು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ 2 ತಿಂಗಳಿಗೆ 3 ತಿಂಗಳಿಗೆ ಅಮೌಂಟ್ ನ ತಕೊಂಡ್ಬಿಟ್ರೆ ನಿಮ್ಗೆ ರಿಟರ್ನ್ ಸಿಗಲ್ಲ. FD ಅಲ್ಲಿ 1.9 ಆಗ್ತಿದೆ. SBI ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 4 to 5 lakh ಆಗ್ತಿದೆ. TVS ಮೋಟಾರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 9 ರಿಂದ 11 ಲಕ್ಷ ಆಗ್ತಿದೆ. ನೋಡಿ, ನೀವು ಎಲ್ಲೆಲ್ಲೂ ದುಡ್ಡನ್ನ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ. ಸೊ SBIನೂ ಬೈ ಮಾಡಬಹುದು, TVS ಮೋಟಾರ್ಸ್ನು ಬೈ ಮಾಡಬಹುದು. ಈ ತರ ಸುಮಾರು ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಸರ್, ನಂಗೆ ಗೊತ್ತಿಲ್ಲ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ವೆರಿ ಸಿಂಪಲ್, ಹೈ ROI ಸ್ಟಾಕ್ಸ್. ಓಕೆ, ಬೇಡ, ಹೈ ROI ಸ್ಟಾಕ್ ಆಮೇಲೆ ನೋಡೋಣ. ಈಗ ನಾ ಅವಾಗಲೇ ಹೇಳಿದೆ, AI ಅಲ್ಲಿರುವಂತಹ ಕಂಪನಿಗಳು, AI ಮೇಲೆ ಇನ್ವೆಸ್ಟ್ ಮಾಡುವಂತಹ ಕಂಪನಿಗಳು ಯಾವುದು. ಫಾರ್ ಎಕ್ಸಾಂಪಲ್, ವಾಟ್ ಇಫ್ ಇಟ್ ಇಸ್ NVIDIA. ಇದು AI ಬರುವಂತ ಕಂಪನಿ ಅಲ್ವಾ. NVIDIA ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ದುಡ್ಡು ಆಗ್ತಿತ್ತು ಗೊತ್ತಾ. 1.5 to 1.5 crore ಹೇಳ್ತಾ ಇದೆ ಇದು. ಬರೀ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,40,40,50 ಲಕ್ಷ ದುಡ್ಡು ಆಗ್ತಿದೆ. ಸೊ ಈಗ ನಿಮಗೆ ಅನ್ಸತ್ತೆ, ಐ ಕ್ಯಾನ್ ಕ್ರಿಯೇಟ್ ಮೈ ವೆಲ್ತ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಎಷ್ಟೋ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಫುಲ್ ಆಫ್ ಲಾಸ್ ಅಂತ. ಇದು ಇನ್ವೆಸ್ಟ್ಮೆಂಟ್. ಅವ್ರ ದುಡ್ಡು ಕಳ್ಕೊಂಡಿರೋದು ಟ್ರೇಡಿಂಗ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ವೆಸ್ಟ್ಮೆಂಟ್ ಪವರ್ ಹೀಗಿದೆ. ಈಗ ಹೈ ROI ಸ್ಟಾಕ್ಸ್ ಅಂತ ನೋಡೋಣ. ಹೈ ROI ಸ್ಟಾಕ್ಸ್ ವೆರಿ ಸಿಂಪಲ್, ಆಟೋಮೆಟಿಕ್ ಆಗಿ ಅದೇ ಕೊಡುತ್ತೆ ನನಗೆ. ಹೈ ROI ಸ್ಟಾಕ್ಸ್, ಹೈ ರಿಟರ್ನ್ ಕೊಡುವಂತಹ ಸ್ಟಾಕ್ಸ್ ಯಾವುದು. ಸೊ ಈಗ ನೋಡಿ, NVIDIA ಫಸ್ಟ್ ಕೊಡೋದಿದೆ, ಬ್ರಾಡ್ಕ್ಯಾಮ್ ಇದೆ, ಮೈಕ್ರೋಸಾಫ್ಟ್ ಇದೆ, ಅಮೆಝಾನ್ ಇದೆ, ಗೂಗಲ್ ಇದೆ, ಮೆಟಾ ಇದೆ, ಅಂಡ್ ಇನ್ನೊಂದು ASML ಮೊನೋಪಲಿ ಕಂಪನಿ ಇದೆ, ಆಪಲ್ ಇದೆ. ಆಪಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ವಾಟ್ ಇಫ್ ಇಟ್ ಇಸ್ ಆಪಲ್. ಆಕ್ಚುಲಿ ಆಪಲ್ ಇಂಡಿಯಾದಲ್ಲಿ ಮಾತ್ರ ಕಡಿಮೆ ಯೂಸ್ ಮಾಡೋದು. 15 days ಬಿಫೋರ್ ದುಬೈಯಲ್ಲಿದ್ದೆ, ಪ್ರತಿಯೊಬ್ರು ಆಪಲ್ ಯೂಸ್ ಮಾಡೋದು ಫೋನ್ನ. ಓಕೆನಾ. ಓಕೆ, ಸೊ ಆಪಲ್ ಅಲ್ಲಿ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಈಗ 8 ರಿಂದ 10 ಲಕ್ಷ ಆಗ್ತಿದೆ. ಕೋಟಿ ಕೋಟಿ ಬೇಡ, ಅಟ್ಲೀಸ್ಟ್ 1 ರಿಂದ 10 ಲಕ್ಷ ಆದ್ರೂ ಒಳ್ಳೇದೇ ಅಲ್ವಾ. ಸೊ ವಾಟ್ ಇಫ್ ಇಟ್ ಇಸ್ 20 years ನೋಡೋಣ. ಈಗ ವಾಟ್ ಇಫ್ ಇಟ್ ಇಸ್ 20 years. ಗಿವ್ ಎಕ್ಸಾಂಪಲ್ ಆಫ್ ಆಲ್ ಆಫ್ ಎಬೋವ್ ಅಂತ ಕೊಡ್ತೀನಿ. ಈಗ 20 yearsಗೆ ಎಕ್ಸ್ಪೀರಿಯನ್ಸ್ ನೋಡೋಣ. ಸೊ FD ಅಮೌಂಟು, ಫಸ್ಟ್ FD ಅಮೌಂಟು 7% ಪರ್ ಆನಮ್ 1 ಲಕ್ಷ ರೂಪಾಯಿ 4 ಲಕ್ಷ ಆಗ್ತಿದೆ ಅಂತ ಅನ್ಕೊಳ್ಳಿ. ಬಟ್ SBI ಬ್ಯಾಂಕಲ್ಲಿ ಹಾಕಿದ್ರೆ 15 ರಿಂದ 25 ಲಕ್ಷ ಆಗ್ತಿದೆ. TVS ಮೋಟಾರ್ಸ್ ಅಲ್ಲಿ ಕ್ರೋರ್ ಮಾಡಿಬಿಟ್ಟಿದ್ದೀರಾ. ಆಪಲ್ ಕ್ರೋರ್ 1.2 crore ತನಕ ಆಗಿದೆ. NVIDIA ಕೌಂಟೇ ಮಾಡಕ್ ಹೋಗ್ಬಿಡಿ, ಎಷ್ಟೋ ಮಲ್ಟಿ ಕ್ರೋರ್ 300 to 1000 crore ಆಗ್ಬಿಟ್ಟಿದೆ ಅದು. ಬೇಡ, NVIDIA ಬೇಡ, ಅಟ್ಲೀಸ್ಟ್ ಆಪಲ್, TVS, SBI ಬ್ಯಾಂಕ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವಾ. ಈಗ ನೀವು SBI ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ರೆ ಫಾರ್ ನೆಕ್ಸ್ಟ್ 20 years ನಿಮ್ಮ ಮಗುವಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ್ದಾದ್ರು ಎವರೇಜ್ ಆಗಿರೋ ಸ್ಟಾಕ್ ಲೈಕ್ TVS ಮೋಟಾರ್ಸ್ ಅಂತ ಅನ್ಕೋಣ. ಈಗ ನಮ್ಮ ಮಗುವಿಗೆ ಒಂದು 4 ರಿಂದ 5 ವರ್ಷ, ಆ ಮಗುವಿನ ಹೆಸರಲ್ಲಿ 1 ಲಕ್ಷ ರೂಪಾಯಿ ಈ TVS ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಆಫ್ಟರ್ 15 years to 20 years ಆ ಮಗುವಿಗೆ ಎಜುಕೇಶನ್ಗೆ ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ದುಡ್ಡು ಬೇಕು. ಈ ದುಡ್ಡನ್ನ ತಕ್ಕೊಡ್ಬೋದಲ್ವಾ.
ಬರೀ 1 ಲಕ್ಷ ರೂಪಾಯಿಯಲ್ಲಿ ಒಂದು ಹೆಣ್ಮಗು ಆದ್ರೆ ದೊಡ್ಡದಾಗಿ ಮದುವೆ ಮಾಡಬಹುದು, ಒಂದು ಗಂಡು ಮಗು ಆದ್ರೆ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಡ್ಬಹುದು. ಇದು ನಮ್ಮ ಅಪ್ಪ ಅಮ್ಮ ಅಂತೂ ಮಾಡಿಲ್ಲ, ನಾವು ಮಾಡ್ಬೋದಲ್ವಾ? ಬರೀ 1 ಲಕ್ಷ ರೂಪಾಯಿ ಲೋನ್ ತಗೊಂಡ್ಬೇಕಾದ್ರೂ ಹಾಕಿ. 1 ಲಕ್ಷ ರೂಪಾಯಿನ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಡಿವೈಡ್ ಮಾಡಿಬಿಟ್ಟು FMCG ಇಂದ ಒಂದು ಸ್ಟಾಕು, IT ಇಂದ ಒಂದು ಸ್ಟಾಕು, ಅಂಡ್ AI ಅಲ್ಲಿ ಒಂದು ಸ್ಟಾಕು, ಅಂಡ್ ಮೋಟಾರ್ ಸೈಕಲ್ ಮೇಲೆ ಒಂದು ಸ್ಟಾಕು, ಫಾರ್ಮಾದಲ್ಲಿ ಒಂದು ಸ್ಟಾಕು, ಈ ತರ ಡಿವೈಡ್ ಮಾಡಿ 20,000 20,000 20,000 5 ಕಂಪನಿಗಳನ್ನ ಬೈ ಮಾಡಿ. ಮಾಡ್ತೀರಾ? ಆಕ್ಚುಲಿ ಎಷ್ಟು ಜನಕ್ಕೆ ನಾ ಹೇಳಿದೆ, ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್ ಸೆಟ್ ಅಂತ ಹೇಳಿದೆ ಅಲ್ವಾ? ಯಾರಿಗಾರು ಅಟ್ಲೀಸ್ಟ್ ಹೌದು ಸರ್ ನಾನು ಮಾಡ್ತೀನಿ ಅಂತ ಅನಿಸ್ತಿದ್ಯಾ? ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಚಾಟ್ ಬಾಕ್ಸ್ ಎನೇಬಲ್ ಮಾಡಿದ್ದೀನಿ. ಎಸ್, ರೇಣುಕಾ ಪ್ರಸಾದ್ ಅವರು ಓಕೆ ಎಸ್ ಅಂತಿದ್ದಾರೆ. ಒಬ್ರೇನಾ? ಇಷ್ಟು ಜನದಲ್ಲಿ ಒಬ್ರಿಗೆ ಮಾತ್ರ ಕಿಚ್ಚ ಶಂಭು ಓಕೆ ಸೂಪರ್. ಈಗ ಎಲ್ಲರೂ ಓಕೆ ಅಂತ ಇದ್ದೀರಾ, ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಲ್ವಾ? ನಾ ಹೇಳ್ತಿರೋದು ನನಗೆ ದುಡ್ಡು ಕೊಡಿ ಅಂತ ಅಲ್ಲ, ನೀವ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ನೀವು ನಿಮ್ಮ ಕೈಯಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಮಗುವಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟೋ ಜನ ಬಂದು ನಂಗೆ ದುಡ್ಡು ಕೊಡಿ ನಾನು ನಿಮ್ಮನ್ನ ರಿಚ್ ಮಾಡ್ತೀನಿ ಅನ್ನೋರಿದ್ದಾರೆ. ನಾನು ನಿಮ್ಗೆ ಹೇಳ್ತಿರೋದು, ನೀವು ರಿಚ್ ಆಗಿ ನಿಮ್ಮ ಮಗುವಿಗೋಸ್ಕರ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿ. ಓಕೆ ಸರ್, ಇನ್ನೂ ಗೊತ್ತಾಗ್ತಿಲ್ಲ. ಓಕೆ ಸರ್, ರೇಣುಕಾ ಪ್ರಸಾದ್ ಅವ್ರು ಕೇಳ್ತಿದ್ದಾರೆ, ಈಗಲೇ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಹೇಳಿ ಸರ್ ಅಂತ ಕೇಳ್ತಿದ್ದಾರೆ. ವೆರಿ ಗುಡ್ ಕ್ವಶನ್, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಟ್ ಸರ್. ಏನೂ ಇಲ್ಲ ಸರ್, ಸಿಂಪಲ್ ಆಗಿ ಇದೇ ChatGPT ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ, ನೀವೀಗ FD ಇಡ್ತಿದ್ದೀರಾ, RD ಓಪನ್ ಮಾಡ್ತಿದ್ದೀರಾ, ಅದನ್ನೆಲ್ಲ ಬಿಡಿ. ಇವೆಲ್ಲ ದುಡ್ಡು ಸ್ಟಾಕ್ ಮಾರ್ಕೆಟಿಗೆನೆ ಹೋಗುತ್ತೆ, ನಿಮಗೂ ಗೊತ್ತಿದೆ. ಆದ್ರೆ ಈ FD RD ಅವರು ಅಂದ್ರೆ ಈ ಬ್ಯಾಂಕ್ ಅವರೆಲ್ಲ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನಿಮಗ್ ಗೊತ್ತಾದ್ರೆ ನೀವ್ ಆ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ನನ್ನ FD RD ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಇವೆಲ್ಲ ದುಡ್ಡು ಬಂದ್ಬಿಟ್ಟು ಹೋಗ್ತಾ ಇರೋದು ಸ್ಟಾಕ್ ಮಾರ್ಕೆಟಿಗೆನೆ. ಯಾಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುವಂತಹ ದುಡ್ಡು ಯಾವ ಬಿಸ್ನೆಸ್ ಅಲ್ಲೂ ಬರೋದಿಲ್ಲ, ನಾಟ್ ಇವನ್ ಇಟ್ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಕೋಟಿ ಕೋಟಿ ಹಾಕ್ಬೇಕು, ಕೋಟಿ ಕೋಟಿ ಬರುತ್ತೆ. ಇಲ್ಲಿ ಹಂಗಲ್ಲ ಅಲ್ಲ, ಅಲ್ವಾ? ಸೊ ನಾವೇನ್ ಮಾಡ್ಬೇಕು, ಸ್ಮಾಲ್ ಅಮೌಂಟ್ನೇ ಹಾಕಿ. 10,000 20,000 10,000 20,000 ಎಷ್ಟೆಷ್ಟು ಅಮೌಂಟ್ ನಿಮಗೆ ಮಂತ್ಲಿ ಸೇವಿಂಗ್ಸ್ ಆಗುತ್ತೋ ಅಷ್ಟೇ ದುಡ್ಡನ್ನೇ ಹಾಕ್ತಾ ಹೋಗಿ. ಒಂದು ಸಣ್ಣ ಗಿಡ ಆಗಿರುತ್ತೆ, ಏನಕ್ಕೋ ಬೇಕು ಅಂತ ಕಟ್ ಮಾಡಿಬಿಡ್ಬೇಡಿ ಗಿಡನ, ಅಥವಾ ಗ್ರೋತ್ ಆಗ್ತಿಲ್ಲ ಅಂತಾನೂ ಕಟ್ ಮಾಡಬೇಡಿ. ನಾನು 3 ವರ್ಷದ ಹಿಂದೆ ಇಂಡಿಯನ್ ಸ್ಟಾಕ್ ಅಲ್ಲಿ 5 ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಟೋಟಲ್ 65% ರಿಟರ್ನ್ ಕೊಟ್ಟಿದೆ ಆಸ್ ಆಫ್ ನಾವು. 6 ಕಂಪನಿಯಲ್ಲಿ VBL ಅನ್ನೋ ಕಂಪನಿ ಇನ್ನೂ ಲಾಸ್ ಅಲ್ಲೇ ಇದೆ, 5 ವರ್ಷದಿಂದ ಲಾಸ್ ಅಲ್ಲೇ ಇದೆ ಆ ಕಂಪನಿ. ಬಟ್ ಸ್ಟಿಲ್ ಆ ಕಂಪನಿನ ಎಕ್ಸಿಟ್ ಆಗಿಲ್ಲ. ಇನ್ನು ಉಳಿದಿರೋ 5 ಕಂಪನಿಯಿಂದ 65% ರಿಟರ್ನ್ ಸಿಕ್ಕಿದೆ ನನಗೆ. ಸೊ ಇದು ಸ್ಮಾಲ್ ಇದೆ, ಇನ್ನೂ ಬಂದಿಲ್ಲ ಅಂತ ಬೇಗ ಕಟ್ ಮಾಡಿಬಿಡಬೇಡಿ. ಗ್ರೋ ಆಗುತ್ತೆ, ಗ್ರೋ ಆಗುತ್ತೆ. ಫೈನಲಿ ಯು ವಿಲ್ ಹ್ಯಾವ್, ಇಫ್ ಯು ಹ್ಯಾವ್ ಅ ಡಿಸಿಪ್ಲಿನ್ ಅಂಡ್ ಅ ಟೈಮ್, ಇಟ್ ವಿಲ್ ಗಿವ್ ಯು ದ ಬೆಸ್ಟ್. ಸೊ ಇನ್ವೆಸ್ಟ್ಮೆಂಟ್ನ ಕಣ್ಣು ಮುಚ್ಕೊಂಡು ಒಳ್ಳೊಳ್ಳೆ ಕಂಪನಿಗಳ ಮೇಲೆ ಮಾಡಿ ಅಂತ ಹೇಳ್ತೀನಿ. ಯಾವ ಕಂಪನಿ? ವೆರಿ ಸಿಂಪಲ್, ಇದೇ ChatGPT ಹೋಗ್ಬಿಟ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. HDFC ಬ್ಯಾಂಕಲ್ಲಿ ಮಾಡಿದ್ದಾರೆ, ICICI ಅಲ್ಲಿ ಮಾಡಿದ್ದಾರೆ, ರಿಲಯನ್ಸ್ ಅಲ್ಲಿ ಮಾಡಿದ್ದಾರೆ, ಇನ್ಫಿ, TCS, ಇವೆಲ್ಲ ಕಂಪನಿಗಳ ಮೇಲೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ರಿಲಯನ್ಸ್ ಮೇಲೆ, HDFC ಮೇಲೆ ನೋಡಿ, ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇದು ನನ್ನ ಡೇಟಾ ಅಲ್ಲ, ಗೂಗಲ್ ಅಲ್ಲೇ ಸಿಕ್ಕಿರೋ ಡೇಟಾ ಇದು ಕೂಡ. ನೀವು ಅನಾಲಿಸಿಸ್ ಮಾಡಿ. ಬೆಸ್ಟ್ ಮ್ಯೂಚುವಲ್ ಫಂಡ್, ಓಕೆ, ಬೆಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಹಾಕಿ. ಓಕೆ, ಬೆಸ್ಟ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಹಾಕಿದ್ದೀನಿ ನಾನು. ಯಾವ್ದು ಬರ್ತಾ ಇದೆ ನನಗೆ? UTI ನಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಬರ್ತಾ ಇದೆ. ಓಕೆ, ಸೊ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇವರ ಪೋರ್ಟ್ಫೋಲಿಯೋ ಅಂತ ಹಾಕ್ತೀನಿ. ಇವರ ಪೋರ್ಟ್ಫೋಲಿಯೋ ಅಂದ್ರೆ ಯಾವ್ಯಾವ ಕಂಪನಿ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ನೋಡಿ, HDFC ಬ್ಯಾಂಕ್ ಅಲ್ಲಿ 11% ವೇಟೇಜ್ ಇದೆ, ICICI ಬ್ಯಾಂಕ್ ಅಲ್ಲಿ ಇದೆ, ರಿಲಯನ್ಸ್ ಅಲ್ಲಿ ಇದೆ, ಭಾರತಿ ಏರ್ಟೆಲ್, ಲಾಸನ್ ಟರ್ಬೋ, SBI, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್, ಕೊಟಕ್ ಮಹೇಂದ್ರ, ITC. ನೋಡಿ, ಇವರೇ ಹೇಳ್ತಿದ್ದಾರೆ, ನಾನು ಯಾಕೆ ಹೇಳ್ಬೇಕು ನಿಮಗೆ, ಅಲ್ವಾ? ಓಕೆ, ಇನ್ನೂ ಒಂದು ಹೇಳ್ತೀನಿ ನಿಮಗೆ. ಸೊ ಯಾವ್ಯಾವ ಕಂಪನಿಗಳು, ನಮ್ಮ ಇಂಡಿಯನ್ ಕಂಪನಿಗಳು ಇಂಡಿಯಾದಲ್ಲಿ ಬಿಟ್ಟು ಬೇರೆ ಕಂಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪನಿಗಳಿದಾವ ಯಾವಾರು?
ಇರ್ಬೋದಲ್ವಾ? ಸೊ ಮೋಸ್ಟ್ ಇನ್ವೆಸ್ಟೆಡ್ ಸ್ಟಾಕ್ಸ್ ಇನ್ ಯು ಎಸ್ ಸ್ಟಾಕ್ಸ್ ಯಾವುದು ಅಂತಂದ್ರೆ ಆಪಲ್, ಎನ್ವಿಡಿಯಾ, ಅಮೆಝಾನ್, ಮೈಕ್ರೋಸಾಫ್ಟ್, ಆಲ್ಫಾಬೆಟ್, ಮೆಟಾ. ಇದು ಕೂಡ ಗೂಗಲ್ ಅಲ್ಲೇ ಅವೈಲಬಲ್ ಇದೆ. ನಾನು ಇದನ್ನೇ ನೋಡ್ಬಿಟ್ಟು ಈ ಕಂಪನಿಗಳ ಮೇಲೆ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೀನಿ. ಆಪಲ್ ಇದೆ, ಎನ್ವಿಡಿಯಾ ಇದೆ, ಅಮೆಝಾನ್ ಇದೆ, ಮೈಕ್ರೋಸಾಫ್ಟ್ ಇದೆ, ಗೂಗಲ್ ಇದೆ, ಮೆಟಾನೂ ಇದೆ. ಇನ್ನೂ ಒಂದು 2-3 ಸ್ಟಾಕ್ ಇದಾವೆ. ಇವೆಲ್ಲ ಸ್ಟಾಕಲ್ಲಿ ನನ್ ಕೂಡ ಇನ್ವೆಸ್ಟ್ಮೆಂಟ್ ಇದೆ. 2 ಇಯರ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 65% ಆಸ್ ಇಫ್ ನೋ ಈ ರಿಟರ್ನ್ ಕೊಟ್ಟಿದೆ ನನಗಿದೆ ಆಲ್ರೆಡಿ. ಸೊ ಇದನ್ನ 20 ವರ್ಷ ಬಿಟ್ಟೆ ಅಂತಂದ್ರೆ ನನ್ನ ಅಮೌಂಟ್ ಎಷ್ಟು ಹಾಕಬಹುದು? ನಾನು ಗ್ರೋತ್ ಆಗ್ತಿದ್ದೀನಿ, ನೀವು ಗ್ರೋತ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದರಲ್ಲಿರೋ ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಈಗ 1 ಲಕ್ಷ ಇದೆ. ವಾಟ್ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ 20,000? ಓಕೆ, ಜಾಸ್ತಿ ಹೇಳ್ತಿಲ್ಲ, 20,000 ಇನ್ ಈಚ್ ಸ್ಟಾಕ್ 10 years ಬಿಫೋರ್. ವಾಟ್ ಕುಡ್ ಬಿ ಮೈ ಕ್ಯಾಪಿಟಲ್ ನಾವು? ಯಾವ್ಯಾವ ಕಂಪನಿ? ಆಪಲ್, ಎನ್ವಿಡಿಯಾ, ಅಮೆಝಾನ್, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ. ಓಕೆ, ಇವೆಲ್ಲ ಸ್ಟಾಕ್ ಅಲ್ಲಿ 20 ಸಾವಿರ ಹಾಕಿದ್ದೀನಿ. ಟೋಟಲ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟಾಗಿದೆ ನೋಡೋಣ. ಸೊ 20,000 ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಇವತ್ತು ಆಪಲ್ ಅಲ್ಲಿ 2 ಲಕ್ಷ ಆಗಿದೆ. ಓಕೆ, ಬರೀ 20 ಸಾವಿರ ಹಾಕಿರೋದು 10 times ರಿಟರ್ನ್ ಆಯ್ತು. 10 ವರ್ಷನ ಹೇಳ್ತಿರೋದು. ಎನ್ವಿಡಿಯಾ 30 ಲಕ್ಷ ಆಗಿದೆ, ಅಮೆಝಾನ್ 2 ಲಕ್ಷ ಆಗಿದೆ, ಮೈಕ್ರೋಸಾಫ್ಟ್ 2 ಲಕ್ಷ ಆಗಿದೆ, ಗೂಗಲ್ 2 ಲಕ್ಷ ಆಗಿದೆ, 1,02,000 ಆಗಿದೆ, ಮೆಟಾ 1.6 lakh ಆಗಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ? ಈ ಟೋಟಲ್ ಇನ್ವೆಸ್ಟೆಡ್ 1,20,000 ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಈಗ ಎಷ್ಟಾಗಿದೆ? 39 lakh ಆಗಿದೆ. ಕರೆಕ್ಟ್? ವಾಟ್ ಇಫ್ ಇಟ್ ಇಸ್ 20 years? ನಾವು ಯು ವಿಲ್ ಸಿ ಡಿಫರೆನ್ಸ್. ಇದು ಕೂಡ ಓಕೆನೆ, ಬಟ್ ಈಗ ಡಿಫರೆನ್ಸ್ ನೋಡೋಣ. ಸೊ ಯು ಹ್ಯಾವ್ ಇನ್ವೆಸ್ಟೆಡ್ 1,20,000, ನೌ ಇಟ್ ಹ್ಯಾಸ್ ಬಿಕಮ್, ಎಲ್ಲಿದೆ ಎಸ್ಟಿಮೇಟೆಡ್ 1.1 crore. ನೋಡಿ, 10 ವರ್ಷಕ್ಕೂ ನೆಕ್ಸ್ಟ್ 10 ವರ್ಷಕ್ಕೂ ಡಿಫರೆನ್ಸ್. ಫಸ್ಟ್ 10 ವರ್ಷ 1 ಲಕ್ಷ 40 ಲಕ್ಷ ಆಗಿದೆ. ನೆಕ್ಸ್ಟ್ 10 ವರ್ಷ 40 ಲಕ್ಷದಿಂದ 4 ಲಕ್ಷ ಆಗಿದೆ. 1 ಲಕ್ಷ 4 ಲಕ್ಷ ಆಗಿದೆ. ನೆಕ್ಸ್ಟ್ 4 ಲಕ್ಷ ಅಲ್ಲ, ಇನ್ನೂ ಜಾಸ್ತಿನೇ, 39 lakh ಕರೆಂಟ್ ವ್ಯಾಲ್ಯೂ. ರೈಟ್. ಸೊ ಅದಾದ್ಮೇಲೆ ಮೋರ್ ದೆನ್ 1 CR ಆಗಿದೆ ಅಲ್ವಾ? ಸೊ ಯಾಕೆ ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನ ಮಾಡಬಾರದು? ಇವೆಲ್ಲ ಕಂಪನಿಗಳ ಮೇಲೆ ನಾನು ಈಗೂ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಈಗಲೂ ಕೂಡ ಗ್ರೋತ್ ಆಗ್ತಾ ಇರೋ ಕಂಪನಿಗಳು. ಇನ್ನೂ ಒಂದು ಏನ್ ಗೊತ್ತಾ, ನಾನು ಇನ್ವೆಸ್ಟ್ ಮಾಡಿದಾಗ ಡಾಲರ್ ವ್ಯಾಲ್ಯೂ 82 ಇತ್ತು, ಈಗ 96 ಆಗಿದೆ. ಅಲ್ಲಿ ಕೂಡ ನನಗೆ ಅಪ್ರಾಕ್ಸಿಮೇಟ್ಲಿ ಸಮ್ 15% ರಿಟರ್ನ್ ಕೊಟ್ಟಿದೆ. ವಾಟ್ FD ಗಿವ್ಸ್? ಬರೀ ಕರೆನ್ಸಿಯಲ್ಲೇ ನನಗೆ 15% ರಿಟರ್ನ್ ಬಂದ್ಬಿಟ್ಟಿದೆ 2 ವರ್ಷದಲ್ಲಿ, ಇನ್ನು ಸ್ಟಾಕ್ಸ್ಗಳು ಬಿಟ್ಟು. ಅರ್ಥ ಆಗ್ತಿದೆಯಲ್ವಾ? ಸೊ ಹೀಗಾಗಿ ಇನ್ವೆಸ್ಟ್ಮೆಂಟ್ ನ ಮಾಡಿ ಅಂತ ಹೇಳ್ತೀವಿ. ಓಕೆನಾ? ಸೊ ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ ನ ಮಾಡಿ. ಎಲ್ಲರೂ ಕೂಡ, ಇಲ್ಲಿರೋ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡಿ. ನೀವು ಕೂಡ FD RD ಅವರು ಕ್ರೋರಲ್ಲಿ ಹಾಕ್ಬಹುದು, ನೀವು 1000 ಹಾಕಿ. ಸಣ್ಣ ಸಣ್ಣ ಅಮೌಂಟ್ ಅನ್ನೇ ಗ್ರೋ ಮಾಡ್ಕೊಂತ ಹೋಗಿ. ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕೊಂತ ಹೋಗಿ. ಎಲ್ಲವನ್ನು ಒಟ್ಟಿಗೆ ಹಾಕೋದು ಕೂಡ ಬೇಡ. ಸ್ವಲ್ಪ ಸ್ವಲ್ಪ ಅಮೌಂಟ್, 5,000 10,000, ನಮ್ಮ ಹತ್ರ ಎಷ್ಟು ದುಡ್ಡು ಉಳಿದಿದೆ ಅಷ್ಟಷ್ಟು ಅಮೌಂಟ್ ಅನ್ನೇ ಹಾಕೊಂತ ಹೋಗೋಣ. 2-3 ವರ್ಷ ಹಾಕಿದಾಗ ಒಂದ್ 3-4 ಲಕ್ಷ ಆಗಿದೆಯಾ, ಒಂದ್ 5 ವರ್ಷ 10 ವರ್ಷ 20 ವರ್ಷ ಬಿಟ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸರ್? ಇನ್ ಕೇಸು ನೀವ್ ಹೇಳ್ತೀರಾ, ಸರ್ ನಾವು ಒಂದು ಮನೆ ಮಾಡಿದ್ರೆ ನನ್ನ ನಂತರ ನಮ್ಮ ಮಗುವಿಗೆ ಕೊಡ್ತೀವಿ, ಈ ಶೇರ್ಸ್ ಅನ್ನ ಕೂಡ ನನ್ನ ನಂತರ ನನಗೆ ಸೇಲ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬಹುದು. ಡಿವಿಡೆಂಟ್ ಇನ್ಕಮ್ ಅಂತ ಬರ್ತಾ ಇರುತ್ತೆ. ಎಷ್ಟೋ ಜನ ನನಗೆ ಗೊತ್ತಿರೋರು ಇನ್ಫೋಸಿಸ್ ಇಂದ ಬರೋ ಡಿವಿಡೆಂಟ್ ಇಂದ ಇಂಡಿಯಾದಲ್ಲಿ ಲಕ್ಸರಿ ಲೈಫ್ ನಡೆಸ್ತಾ ಇದ್ದಾರೆ. ಯಾರ್ಯಾರು ಇನ್ಫೋಸಿಸ್ ನ ಇನಿಷಿಯಲ್ 1996 ಅಲ್ಲಿ 2000 ಅಲ್ಲಿ ಪರ್ಚೇಸ್ ಮಾಡಿದವರು, ಬರೀ 50,000 1 ಲಕ್ಷ ಹಾಕ್ತವ್ರು, ಈಗ ವರ್ಷಕ್ಕೆ 5-6 ಲಕ್ಷ ಬರೀ ಡಿವಿಡೆಂಟ್ ಬರ್ತಿದೆ ಅವ್ರಿಗೆ. ಎಷ್ಟೋ ಜನ ಇದ್ದಾರೆ, ದೊಡ್ಡವರು ಇರ್ತಾರೆ, ಕೇಳಿ ನೋಡಿ ಒಂದ್ಸತಿ. ಓಕೆ, ನಾವು ಫ್ರಮ್ ಇನ್ವೆಸ್ಟ್ಮೆಂಟ್ ಈಗ ಟ್ರೇಡಿಂಗ್ ಬಗ್ಗೆ ಸ್ವಿಚ್ ಆಗೋಣ. ಸೊ ಟ್ರೇಡಿಂಗ್ ಅಂದ್ರೆ ಏನು? ಇವತ್ತಿನ ದಿನಾನೇ ದುಡ್ಡು ಮಾಡೋದಿದು. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ, ಆದ್ರೆ ಟ್ರೇಡಿಂಗ್ ಅನ್ನೋದು ದುಡ್ಡನ್ನ ಕೊಡತ್ತೆ. ಸೊ ನಾವು ಟ್ರೇಡಿಂಗ್ ಇಂದ ದುಡ್ಡು ಮಾಡಬಹುದು, ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ನಾನೇನ್ ಮಾಡ್ತೀನಿ,
ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತೀನಿ, ಬರೋ ದುಡ್ಡನ್ನ ಇನ್ವೆಸ್ಟ್ಮೆಂಟಿಗೆ ಹಾಕಿ, ಈ ಕಡೆ ದುಡ್ಡನ್ನು ಗ್ರೋತ್ ಮಾಡಬೇಕು, ಈ ಕಡೆ ಇನ್ವೆಸ್ಟ್ಮೆಂಟ್ ಕೂಡ ಗ್ರೋತ್ ಆಗಬೇಕು, ದುಡ್ಡು ಮಾಡಬೇಕು, ವೆಲ್ತ್ ಕೂಡ ಕ್ರಿಯೇಟ್ ಆಗಬೇಕು. ಕರೆಕ್ಟ್ ಅಲ್ವಾ? ಮಲ್ಟಿಪಲ್ ಸೋರ್ಸ್ ನನಗೆ ವೆಲ್ತ್ನು ಕ್ರಿಯೇಟ್ ಆಗ್ತಿರುತ್ತೆ, ಟ್ರೇಡಿಂಗ್ ಅಲ್ಲಿ ದುಡ್ಡು ಕೂಡ ಬರ್ತಾ ಇರುತ್ತೆ. ಓಕೆ, ನಿಮ್ಗೀಗ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಇದೆ, ದುಡ್ಡು ಕಳ್ಕೋತಾರೆ, ಎಸ್, ದುಡ್ಡು ಕಳ್ಕೋತಾರೆ. ಸೊ ಈಗ ಅದನ್ನ ಐ ವಿಲ್ ಟ್ರೈ ಟು ಚೇಂಜ್ ಯುವರ್ ಮೈಂಡ್ ಸೆಟ್ ಅಗೇನ್. ಈಗ ಒಂದು ಶಾರ್ಟ್ 2 ಮಿನಿಟ್ಸ್ 3 ಮಿನಿಟ್ಸ್ ಬ್ರೇಕ್ ತಗೋಣ. ಯಾಕೆಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಷ್ಟೋ ತನಕ ನೀವೇನ್ ತಿಳ್ಕೊಂಡಿದ್ದೀರಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಪ್ರೆಷರ್ ಇಡೀಲಿ ಕೆಳಗಡೆ. ಶಾರ್ಟ್ 8:44 ಆಗಿದೆ, 2 ಮಿನಿಟ್ಸ್ ಬಿಟ್ಟು 2:46, 8:46ಗೆ ಐ ವಿಲ್ ಕಂಟಿನ್ಯೂ ಅಗೇನ್. ಅಲ್ಲಿ ತನಕ ಪಾಸ್ ಮಾಡ್ತೀನಿ. ಓಕೆ, ಸೊ ಹೇಗೆ ಹೋಗ್ತಿದೆ ವೆಬಿನಾರ್? ಏನಾದ್ರು ಒಪಿನಿಯನ್ ಇದೆಯಾ? ಸರ್ ತುಂಬಾ ಫಾಸ್ಟ್ ಆಯ್ತು, ಸರ್ ತುಂಬಾ ಸ್ಲೋ ಆಯ್ತು, ಸರ್ ಚೆನ್ನಾಗಿ ಹೋಗ್ತಾ ಇದೆ, ಹೌ ಇಟ್ಸ್ ಗೋಯಿಂಗ್? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಸೊ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಎಸ್, ಇಟ್ಸ್ ಫೈನ್ ಅಂತೀಯಾರ ಅಭಿಷೇಕ್ ಅವರು. ಅವ್ರು ಗೆಟಿಂಗ್ ಕರೆಕ್ಟ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಅನಿಸ್ತಿದ್ಯಾ ಎಸ್ ಸರ್ ನಾನು ಮಾಡಬೇಕು? ಓನ್ಲಿ ಅಭಿಷೇಕ್ ಅವ್ರಿಗೆ ಅಷ್ಟೇ ಆಗಿರೋದ? ಇನ್ನು ಉಳ್ಕಿದವರು ಹ್ಯಾಪಿ? ರೇಣುಕಾ ಪ್ರಸಾದ್ ಅವರು ಓಕೆ. ಐ ಆಮ್ ನಾಟ್ ಗೆಟಿಂಗ್ ರಿಪ್ಲೈ ಫ್ರಮ್, ಹಾ ವೆರಿ ಗುಡ್. ಪ್ರತಿಭಾ ಅವರು, ರೇಣುಕಾ ಪ್ರಸಾದ್ ಅವರು, ಇಟ್ಸ್ ವೆರಿ ನೈಸ್ ಅಂತಿದ್ದಾರೆ. ಐ ಆಮ್ ನಾಟ್ ಗೆಟಿಂಗ್ ಎವ್ರಿ ಒನ್ ರಿಪ್ಲೈ, ಐ ರಿಕ್ವೈರ್ಡ್ ಎವ್ರಿ ಒನ್ ರಿಪ್ಲೈ. ಗುಡ್ ಗೋಯಿಂಗ್ ಸರ್, ಎಸ್ ಗುಡ್, ಎಸ್ ಇಟ್ಸ್ ಫೈನ್, ಓಕೆ ಚೆನ್ನಾಗಿದೆ, ಇಟ್ಸ್ ಫೈನ್, ಮೋರ್ ಬೆನಿಫಿಟ್ಸ್, ಓಕೆ. ಸೊ ಎಲ್ಲರೂ ರಿಪ್ಲೈ ಮಾಡ್ತಿಲ್ಲ ಆಕ್ಚುಲಿ, ಒಂದು 10-15 ಜನ ರಿಪ್ಲೈ ಮಾಡಿದ್ದೀರಾ ಅಷ್ಟೇ. ಉಳ್ಕಿದವರೆಲ್ಲ ಆಕ್ಟಿವ್ ಇಲ್ಲ. ನಾ ಹೇಳ್ದೆ ಎಲ್ಲರೂ ಆಕ್ಟಿವ್ ಇರಬೇಕು, ಎಲ್ಲರೂ ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು ಅಂತ, ಬಟ್ ಎಲ್ಲರೂ ಇಲ್ಲಿಲ್ಲ. ಸೊ ಒಂದು 10 ಜನ ರಿಪ್ಲೈ ಮಾಡಿದ್ದೀರಾ, ಇನ್ನು ಉಳುಕಿ ಜನ ನೈಸ್ ಅಂತಿದ್ದಾರೆ. ಚಂದ್ರ ಅವರು ಓಕೆ, ಎಸ್ ಅಂತಿದ್ದಾರೆ. ಪ್ರವೀಣ್ ಅವರು ಓಕೆ, ಗುಡ್, ಥ್ಯಾಂಕ್ ಯು. ಸೊ ಯಾರು ರಿಪ್ಲೈ ಮಾಡಿದಿರಾ ಓಕೆ, ಅಂಡ್ ಯಾರು ರಿಪ್ಲೈ ಮಾಡಿಲ್ಲ ಅವ್ರಿಗೂ ಕೂಡ ಓಕೆ, ಬಟ್ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ, ಓಕೆನಾ? ಓಕೆ, ಸೊ ಈಗ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರೇಡಿಂಗ್ ಅಂದ್ರೆ ಏನು? ದುಡ್ಡು ಮಾಡೋದು. ಇಲ್ಲಿ ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ಅಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೇನ್ ಮಾಡ್ಬೋದು ನೀವು ಅಂತಂದ್ರೆ, ಸ್ಕ್ಯಾಲ್ಪಿಂಗ್ ಅಂತ ಬರುತ್ತೆ, ಇಂಟ್ರಾಡೇ ಟ್ರೇಡಿಂಗ್ ಅಂತ ಬರುತ್ತೆ. ಸ್ಕ್ಯಾಲ್ಪಿಂಗ್ ಅಂದ್ರೆ ಹೈ ರಿಸ್ಕ್ ಇರುತ್ತೆ, ಫಾಸ್ಟ್ ಆಗಿ ದುಡ್ಡು ಬರುತ್ತೆ, ಫಾಸ್ಟ್ ಆಗಿ ದುಡ್ಡು ಹೋಗುತ್ತೆ ಕೂಡ, ಸ್ಟ್ರೆಸ್ ಆಗುತ್ತೆ, ನೇಲ್ಸ್ ಬೈಟ್ ಮಾಡ್ಕೊಂತ ಇರ್ತೀವಿ. ಸ್ಕ್ಯಾಲ್ಪಿಂಗ್, ನಾನು ಸ್ಕ್ಯಾಲ್ಪ್ ಮಾಡ್ತೀನಿ, ಸೊ ಐ ಆಮ್ ಅ ಸ್ಕ್ಯಾಲ್ಪರ್. ಅಂಡ್ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ಇರುತ್ತೆ, ಬಟ್ ಸ್ಕ್ಯಾಲ್ಪಿಂಗ್ ಕಿಂತ ಒಂಚೂರು ಟೈಮ್ ಇರುತ್ತೆ ಆಕ್ಚುಲಿ. ಸ್ಕ್ಯಾಲ್ಪಿಂಗ್ ಅಂದ್ರೆ ಈ 3 to 5 ಮಿನಿಟ್ಸ್ ಒಳಗಡೆನೆ ಟ್ರೇಡ್ ಮಾಡಿ ಕ್ಲೋಸ್ ಮಾಡಬೇಕು, ಇದಕ್ಕೆ ಸ್ಕ್ಯಾಲ್ಪಿಂಗ್ ಅಂತ ಕರೀತಾರೆ. ಹೆವಿ ಕ್ವಾಂಟಿಟಿ ತಗೋತೀವಿ ನಾವು ಇದರಲ್ಲಿ. ಇನ್ನು ಇಂಟ್ರಾಡೇ ಟ್ರೇಡಿಂಗ್ ಅಂತಂದ್ರೆ ಇವತ್ತಿನ ದಿನ ಪೂರ್ತಿ ಟೈಮ್ ಇರುತ್ತೆ, ತಗೋತೀನಿ, ವೇಟ್ ಮಾಡ್ತೀನಿ. ಇಲ್ಲಿ ನಂಗೆ ಡಿಸಿಪ್ಲಿನ್ ಬೇಕೇ ಬೇಕು. ಆಸ್ ಅ ಡೇ ಟ್ರೇಡರ್ ಟೆಕ್ನಿಕಲ್ ಅನಾಲಿಸಿಸ್ನ ಚೆನ್ನಾಗಿ ಕಲ್ತಿರ್ಬೇಕು, ಇದನ್ನು ಕೂಡ ನಾನು ಮಾಡ್ತೀನಿ. ಶಾರ್ಟ್ ಟರ್ಮ್ ನಾನು ಮಾಡಲ್ಲ, ಬಟ್ ಇಲ್ಲಿ ರಿಸ್ಕ್ ಕಡಿಮೆ, ಸ್ವಿಂಗ್ ಮೂವ್ಗಳನ್ನ ಕ್ಯಾಚ್ ಮಾಡ್ತೀನಿ, ಬಟ್ ಪೇಷನ್ಸ್ ಬೇಕು ನಂಗಿಲ್ಲ ಅಷ್ಟೇ, ಶಾರ್ಟ್ ಟರ್ಮ್ ಮೂಮೆಂಟ್. ಸೊ ನನಗೆ ಯಾರಿಗೆ ಸ್ಕ್ಯಾಲ್ಪಿಂಗ್ ಬೇಡ, ಇಂಟ್ರಾಡೇ ಟ್ರೇಡಿಂಗ್ ಮಾಡಬಹುದು, ಇಷ್ಟು ರಿಸ್ಕ್ ಬೇಡ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬಹುದು, ಶಾರ್ಟ್ ಟರ್ಮು ಬೇಡ, ಲಾಂಗ್ ಟರ್ಮ್ ಅಲ್ಲಿ ಲೋವೆಸ್ಟ್ ರಿಸ್ಕ್ ಅಲ್ಲಿ ಕೂಡ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ನಿಮಗೆ ಯಾವ ತರ ಹಾದಿ ಇದ್ರಲ್ಲಿ ಬೇಕು ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ನೀವು ಎಷ್ಟೋ ಜನ ನಂಗೆ ಫೋನ್ ಮಾಡಿದ್ರು ಕೇಳ್ತೀರಾ, ಸರ್ ನಾನು ಸ್ಕ್ಯಾಲ್ಪಿಂಗ್ ಮಾಡಲ್ಲ, ಇಂಟ್ರಾಡೇ ಟ್ರೇಡಿಂಗ್ ಮಾಡಲ್ಲ. ಸೊ ನೀವ್ ಎದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ಎದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ನನಗೆ ಗೊತ್ತಿರಲ್ಲ. ನಾನು ಸ್ಕ್ಯಾಲ್ಪಿಂಗ್ ಮಾಡ್ತೀನಿ, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀನಿ, ಶಾರ್ಟ್ ಟರ್ಮ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ನಿಮಗೆ ಯಾವ್ದ್ರಲ್ಲಿ ಸೂಟ್ ಆಗತ್ತೋ ಅದರಲ್ಲಿ ನೀವು ಮಾಡಬೇಕು. ಅದನ್ನ ಚೆನ್ನಾಗಿ ನಾಲ್ಕನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾಲ್ಕನ್ನು ಕಲಿಸ್ತೀನಿ, ಆದ್ರೆ ನಿಮಗೆ ಯಾವ್ದು ಸೂಟ್ ಆಗತ್ತೋ ಅದರಲ್ಲಿ ನೀವು ಟ್ರೇಡಿಂಗ್ ನ ಮಾಡಬೇಕು. ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಇದನ್ನ ನಾನು ಕಲಿಬೇಕು. ಪೊಸಿಷನ್ ಸೈಜಿಂಗ್ ನ ಕಲಿಬೇಕು ನಾನು. ಏನು ಪೊಸಿಷನ್ ಸೈಜಿಂಗ್ ಅಂದ್ರೆ, ಯಾವ ಟ್ರೇಡ್ ಅಲ್ಲಿ ನಾನು ಕ್ವಾಂಟಿಟಿ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು, ಯಾವ ಟ್ರೇಡ್ ಅಲ್ಲಿ ಕ್ವಾಂಟಿಟಿ ಡಿಕ್ರೀಸ್ ಮಾಡಬೇಕು. ಈ ಕ್ವಶನ್ ನೀವು ಕೇಳಿದ್ರೆ ನೀವೇನ್ ಹೇಳ್ತೀರಾ ಅಂದ್ರೆ, ಫಸ್ಟ್ ಒಂದ್ 2 ಟ್ರೇಡ್ ಸರ್, ಸ್ವಲ್ಪ ಕ್ವಾಂಟಿಟಿ ತಗೊಳ್ಳೋದು, ಒಂದೆರಡು ಪ್ರಾಫಿಟ್ ಆಯ್ತಾ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬಿಡೋದು ಸರ್. ಅಥವಾ ದುಡ್ಡು ಜಾಸ್ತಿ ಆಯ್ತಾ, ಎಸ್, ಫಸ್ಟ್ ಒಂದು 10,000 ಹಾಕಿರ್ತೀವಿ, 1,00,000 ತಗೋತೀವಿ, ಒಂದ್ 2 ಟ್ರೇಡ್ ಪ್ರಾಫಿಟ್ ಆಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಕ್ವಾಂಟಿಟಿ ಜಾಸ್ತಿ ಮಾಡ್ಬಿಡೋದು. ಅಥವಾ ನಮ್ಮ ಹತ್ರ ಇರೋ ಕ್ಯಾಪಿಟಲ್ ಎಲ್ಲವನ್ನೂ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ನ ಮಾಡೋದು. ಸೊ ಇದಕ್ಕೆ ಪೊಸಿಷನ್ ಸೈಜಿಂಗ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಐಡೆಂಟಿಫೈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ಬೈಯರ್ಸ್ ಬರ್ತಾ ಇದ್ದಾರೆ, ಎಲ್ಲಿಂದ ಬೈಯರ್ಸ್ ಆಕ್ಟಿವ್ ಆಗ್ತಿದ್ದಾರೆ, ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ?
ಚಾರ್ಟ್ ರೀಡಿಂಗ್ ಇಂದ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ ಗಳ ಮೂಮೆಂಟ್ ಇಂದ ಎಲ್ಲಿ ನಾನು ಎಂಟ್ರಿ ಆಗ್ಬೇಕು, ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಇವೆಲ್ಲವೂ ನಾವು ಕಲಿಬೇಕು. ಈಗ ನಾವು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತಂದ್ರೆ, ಹುಟ್ಟಿದ ತಕ್ಷಣ 1 ವರ್ಷ 2 ವರ್ಷ ಕಲ್ತ ತಕ್ಷಣ ನನ್ ಒಂದು ಕಂಪ್ನಿ ಜಾಬ್ ಕೊಟ್ಟಿಲ್ಲ. ಒಂದು LKG UKG ಡಿಗ್ರಿ, ಡಬಲ್ ಡಿಗ್ರಿ, ಇಂಟರ್ವ್ಯೂ ಪಾಸ್ ಮಾಡಿ, ಟ್ರೈನಿಂಗ್ ಕೊಟ್ಟು, ಟ್ರೈನಿಂಗ್ ಆದ್ಮೇಲೆ ಮತ್ತೆ ಸರ್ಟಿಫಿಕೇಶನ್ ಮಾಡಿ, ಅದಾದ್ಮೇಲೆ ನಂಗೆ ಜಾಬ್ ಕೊಡ್ತಾರೆ. ಈ ಟ್ರೇಡಿಂಗ್ ಅಲ್ಲೂ ಹಾಗೆ, ಫಸ್ಟ್ ನೀವು ಟ್ರೇಡಿಂಗ್ ನ ಬೇಸಿಕ್ಸ್ ನ ಕಲೀರಿ, ಅರ್ಥ ಮಾಡ್ಕೊಳ್ಳಿ, ಡಮ್ಮಿ ಅಕೌಂಟ್ ಅಲ್ಲಿ ಅಥವಾ ಡೆಮೋ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ನ ಮಾಡಿ, ಅಲ್ಲಿ ಪ್ರಾಫಿಟ್ ನ ಮಾಡಿ, ಆನಂತರ ಸ್ಮಾಲ್ ಅಮೌಂಟ್ ಇಂದ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ, ಆನಂತರ ಬಿಗ್ ಅಮೌಂಟ್ ಗೆ ಬರಬೇಕು. ಇಲ್ಲಿ ಹೆಂಗೆ ಅಂದ್ರೆ, ಫಸ್ಟ್ ಟ್ರೇಡಿಂಗ್ ಬಿಗ್ ಅಮೌಂಟ್ ಇಂದ 1 ಲಕ್ಷ ಅಕೌಂಟ್ ಟ್ರೇಡಿಂಗ್ ಮಾಡೋದು, ಕಳ್ಕೊಳ್ಳೋದು, ಆಮೇಲೆ ಸ್ಮಾಲ್ ಸ್ಮಾಲ್ ಅಮೌಂಟ್ ಹಾಕೊಳ್ಳೋದು, ಆಮೇಲೆ ಸಾಲ ಮಾಡ್ಕೊಂಡು ದುಡ್ಡು ತೊಗೊಂಡ್ ಹಾಕೊಳ್ಳೋದು, ಆನಂತರ ಯೂಟ್ಯೂಬ್ ಓಪನ್ ಮಾಡಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಫಸ್ಟ್ ನಾವಿಲ್ಲಿ ಉಲ್ಟಾ ಮಾಡ್ತಿದೀವಿ ಆಕ್ಚುಲಿ. ಸೊ ಫಸ್ಟ್ ಕಲಿಯೋಣ, ಆನಂತರ ಡೆಮೋ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ನ ಮಾಡೋಣ, ಆನಂತರ ಸ್ಮಾಲ್ ಸ್ಮಾಲ್ ರಿಸ್ಕ್ ತಗೊಂಡು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡೋಣ. ಫೇಲ್ ಆದ್ರ ಮತ್ತೆ ಒಂದ್ ಸ್ಟೆಪ್ ವಾಪಸ್ ಬರೋಣ, ಮತ್ತೆ ಕಲಿಯೋಣ, ಮತ್ತೆ ಮುಂದೆ ಹೋಗೋಣ. ಸೊ ಈ ಸ್ಟಾಕ್ ಮಾರ್ಕೆಟ್ ನ ಕಲೀಲಿಕ್ಕೆ ನಾವು ಟೈಮ್ ಕೊಡ್ಬೇಕಷ್ಟೇ. ಸರ್ ನಂಗೆ ಟೈಮ್ ಇಲ್ಲ ಅಂತೀರಿ ಅಂತ ಯಾರಾದ್ರೂ ಇದ್ರೆ, ಸರ್ ನಂಗೆ ಟೈಮೇ ಇಲ್ಲ ಸರ್, 24 hours ಫುಲ್ ಬಿಸಿ. ಇದು ಕೂಡ ದುಡ್ಡು ಕೊಡುವಂತಹ ಜಾಗ. ಅಟ್ಲೀಸ್ಟ್ ಡೈಲಿ 1 hour ಆದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಕಲ್ತ ಮೇಲೆ ಡೈಲಿ 1 hour ಆದ್ರೂ ನೀವು ಟೈಮ್ ನ ಸ್ಪೆಂಡ್ ಮಾಡ್ತಾ ಇರಬೇಕು. ಚಾರ್ಟ್ ರೀಡಿಂಗ್ ಅಲ್ಲಿ ಬ್ಯುಸಿ ಆಗಿರ್ಬೇಕು. ಇಲ್ಲಿ ಟೆಕ್ನಿಕಲ್ ಅಲ್ಲಿ ಏನ್ ಬರುತ್ತೆ, ಒಂದು ಪ್ರೈಸ್ ಆಕ್ಷನ್ ಬರುತ್ತೆ. ಪ್ರೈಸ್ ಆಕ್ಷನ್ ಅಂದ್ರೆ ಏನು? ಮಾರ್ಕೆಟ್ ಮೂವ್ಮೆಂಟ್. ಅಂದ್ರೆ ನನ್ನ ಕಣ್ ಮುಂದೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೂವ್ ಆಗ್ತಿರುತ್ತೆ. ಆ ಮೂವ್ ಆಗ್ತಾ ಇರೋದನ್ನ ನಾನು ಅರ್ಥ ಮಾಡ್ಕೊಂಡು ಅದ್ರ ತಕ್ಕಂತೆ ನಾನು ರಿಯಾಕ್ಟ್ ಮಾಡಬೇಕು. ಇದರ ಲಾಂಗ್ವೇಜ್, ಆಕ್ಚುಲಿ ಪ್ರೈಸ್ ಆಕ್ಷನ್ ಈಸ್ ದ ಸ್ಟಾಕ್ ಮಾರ್ಕೆಟ್ ಲಾಂಗ್ವೇಜ್ ಅಂತ ಕರೀತಾರೆ. ಮಾರ್ಕೆಟ್ ಮಾತನಾಡುತ್ತೆ, ಮಾರ್ಕೆಟ್ ಬೀಳ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದ್ದೀನಿ, ಕನ್ಸೋಲಿಡೇಟ್ ಆಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದನ್ನ ನಾನು ಅರ್ಥ ಮಾಡ್ಕೋಬೇಕು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಏನ್ ಮಾಡ್ಬೇಕು, ಕೆಳಗಡೆ ಬೀಳ್ತಾ ಇದ್ದೀನಿ ಅಂತ ಅಂದಾಗ ಏನ್ ಮಾಡ್ಬೇಕು, ಕನ್ಸೋಲಿಡೇಟ್ ಆಗ್ತಾ ಇದ್ದೀನಿ ಅಂತ ಹೇಳುವಾಗ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ನಾನು ರಿಪ್ಲೈ ಮಾಡ್ಬೇಕು. ಓಕೆನಾ? ಅಂಡ್ ಹೆಂಗ್ ರಿಪ್ಲೈ ಮಾಡಬೇಕು? ಓಕೆ, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ? ಅಪ್ ಟ್ರೆಂಡ್ ಅಲ್ಲಿ ಇದೆಯಾ? ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಬ್ಯಾಕ್ ಬೋನ್ ಆಫ್ ಟ್ರೇಡಿಂಗ್. ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೊತ್ತಿಲ್ಲ ಅಥವಾ ಮಾರ್ಕ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ, ಇಟ್ ಇಸ್ ವೆರಿ ಬಿಗ್ಗೆಸ್ಟ್ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ. ಇನ್ನು ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡಕ್ ಬರಲ್ಲ ಅಂತಂದ್ರೆ, ಟ್ರೆಂಡ್ ಐಡೆಂಟಿಫಿಕೇಶನ್ ಅಂದ್ರೆ ಏನು? ಮಾರ್ಕೆಟ್ ಯಾವ ದಿಕ್ಕಲ್ಲಿ ಮೂವ್ ಆಗ್ತಾ ಇದೆ ಅದು ಐಡೆಂಟಿಫೈ ಮಾಡೋದು ತುಂಬಾ ಈಸಿನೇ. ಆದರೆ ಆ ಟ್ರೆಂಡ್ ಎಲ್ಲಿ ತನ ಮೂವ್ ಆಗುತ್ತೆ. ಈಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾನೆ ಇದೆ, ನಾ ಇಲ್ಲಿ ಎಂಟ್ರಿ ಆಗ್ತೀನಿ, ಎಂಟ್ರಿ ಆದ ತಕ್ಷಣ ಬೀಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ದಿಸ್ ಇಸ್ ದ ಇಶ್ಯೂ. ಇನಿಷಿಯಲ್ ಡೇಸ್ ಅಲ್ಲಿ ನಂಗೂ ಪ್ರಾಬ್ಲಮ್ ಇತ್ತಿದ್ದು. ಸೊ ನಾನು ಎಂಟ್ರಿ ಆದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗುತ್ತೆ, ನಾ ಸೆಲ್ ಮಾಡಿದ ತಕ್ಷಣ ಮಾರ್ಕೆಟ್ ರಿಕವರಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಇಶ್ಯೂಸ್ ಇರುತ್ತೆ. ಇದು ಮೇಲ್ಗಡೆ ಹೋಗ್ತಾ ಇದೆಯಾ ಮಾರ್ಕೆಟು, ಎಲ್ಲಿಯ ತನ ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯವಿದೆ ಅದನ್ನ ನೋಡ್ಬೇಕು ನಾನು. ಇನ್ನೂ ಮೇಲ್ಗಡೆ ಹೋಗೋದು ತುಂಬಾ ಪಾಯಿಂಟ್ಸ್ ಅವೈಲಬಲ್ ಇದೆ ಅಂತಂದ್ರೆ, ನಾನು ಸ್ಮಾಲ್ ರಿಸ್ಕ್ ನ ತಗೋಬಹುದು, ಟ್ರೇಡ್ ನ ತಗೋಬಹುದು. ಇದ್ರ ನಾನು ಟ್ರೆಂಡ್ ಅನಾಲಿಸಿಸ್ ನ ಕಲಿತೀನಿ. ಏನು ಕ್ಯಾಂಡಲ್ ಸ್ಟಿಕ್ಸ್ ನನ್ನ ಕಣ್ಮುಂದೆ ಏನ್ ಫಾರ್ಮ್ ಆಗ್ತಾ ಇರ್ತಾವಲ್ಲ, ಅದು ಜನರ ಸೈಕಾಲಜಿ, ಅದನ್ನ ರೀಡ್ ಮಾಡ್ತೀನಿ. ಇನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನನ್ನ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ, ಆ ಕ್ಯಾಪಿಟಲ್ ನ ಯಾವ ತರ ಯೂಸ್ ಮಾಡಬೇಕು, ನನ್ನ ಹತ್ರ ಇರೋ ಕ್ಯಾಪಿಟಲ್ ಅಲ್ಲಿ ರಿಸ್ಕ್ ಎಷ್ಟು ತಗೋಬೇಕು, ಎಷ್ಟು ಒಂದು ಟ್ರೇಡ್ಗೆ ಎಷ್ಟು ಕ್ಯಾಪಿಟಲ್ ನ ಯೂಸ್ ಮಾಡಬೇಕು, ಅದರಲ್ಲಿ ರಿಸ್ಕ್ ಎಷ್ಟು ತಗೋಬೇಕು, ಸ್ಟಾಪ್ ಲಾಸ್ ಎಷ್ಟಿದೆ, ಇವೆಲ್ಲವನ್ನು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಅಪ್ಪ ಇಷ್ಟೆಲ್ಲ ಕಲಿಬೇಕಾ ಸರ್ ಅಂದ್ರ, ಇದು 5 ಪಾಯಿಂಟ್ ನ ಹೇಳ್ತಿರೋದಷ್ಟೇ. ಇವ್ 5 ಪಾಯಿಂಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆದ್ರಿ ಅಂತಂದ್ರೆ, ಸೊ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಮಾರ್ಕೆಟ್ ಕೊಡುತ್ತೆ. ಐ ಆಮ್ ದಿ ಬಿಗ್ ಎಕ್ಸಾಂಪಲ್. ಸೊ ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ನ ಇನ್ಕಮ್ ಬರ್ತಿರೋದು, ನಾವು ಒಳ್ಳೆ ಅಮೌಂಟ್ ಮಾಡ್ತಿರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿನೇ. ನಾನು ಟ್ರೈನಿಂಗ್ ಇಂದ ಬರೋ ದುಡ್ಡನ್ನೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನೀವೆಲ್ಲ ಅಮೌಂಟ್ ನಮಗೆ ಏನ್ ಕೊಡ್ತೀರಾ? ನನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೈನಿಂಗ್ ಕೊಡೋದು ನನ್ನ ಪ್ಯಾಷನ್. ಸೊ ಈ ಅಮೌಂಟ್ ನಾನು 1 ರೂಪಾಯಿ ಇಟ್ಕೊಳ್ಳಲ್ಲ, ಎಲ್ಲವನ್ನು ಇನ್ವೆಸ್ಟ್ ಮಾಡ್ತೀನಿ. ಅಂದ್ರೆ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಹಾಕ್ತೀನಿ. ನಾನು ಬರೋ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ಮಾಡ್ತೀನಿ ನನ್ನ ಪರ್ಸನಲ್ ದುಡ್ಡಿಂದ. ಸೊ ದಿಸ್ ಇಸ್ ಮೈ ಲಾಸ್ಟ್ ಫ್ಯೂ ಇಯರ್ಸ್ ನ ಇದನ್ನೇ ಮಾಡ್ತಿದ್ದೇನೆ. ಓಕೆನಾ? ಸೊ ಮಲ್ಟಿಪಲ್ ದುಡ್ಡು, ಮಲ್ಟಿಪಲ್ ಸೋರ್ಸ್ ಆಫ್. ಸೊ ನಾನು ನಾಲೆಜ್ ಅನ್ನ ಶೇರ್ ಮಾಡ್ತೀನಿ, ನಿಮ್ಗೆ ಅಮೌಂಟ್ ಅನ್ನ ಏನ್ ಕೊಡ್ತೀರೋ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಈ ಕಡೆ ಅದರಿಂದ ವೆಲ್ತ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ.
ಸೊ ನೀವು ಕೂಡ ಇದನ್ನೇ ಫಾಲೋ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲೀರಿ ಫಸ್ಟು. ಕಲ್ತು ಚಾರ್ಟ್ನ ಅರ್ಥ ಮಾಡ್ಕೊಳ್ಳಿ, ದುಡ್ಡನ್ನ ಮಾಡಿ, ಬರೋ ದುಡ್ಡನ್ನ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿ. ಸೊ ನೀವು ಕೂಡ ಮಾಡ್ಬೋದಲ್ವಾ ಇವೆಲ್ಲವನ್ನು. ಸೊ ಇಂಡಿಕೇಟರ್ ಕಲಿತಿದ್ರು ಕೂಡ 90% ಆಫ್ ದ ಪೀಪಲ್ ಯಾಕೆ ದುಡ್ಡು ಕಳ್ಕೊತಾರೆ? ಇಂಡಿಕೇಟರ್ ಏನ್ ಹೇಳುತ್ತೆ? ಬೈ ಎಲ್ ಮಾಡಬೇಕು, ಸೆಲ್ ಹೆಲ್ಪ್ ಮಾಡಬೇಕು ಅಂತ ಹೇಳುವಂತ ಇಂಡಿಕೇಟರ್ನ ಕೊಟ್ಬಿಡ್ತಾರೆ. ಆದರೆ ಅದನ್ನ ರೂಲ್ಸ್ ನಾವು ಫಾಲೋ ಮಾಡ್ತೀವಾ? ಬೈ ಎಲ್ಲೋ ಬಂದಿರುತ್ತೆ, ನಾವೆಲ್ಲೋ ಬೈ ಮಾಡಿರ್ತೀವಿ. ಇದು ಓವರ್ ಟ್ರೇಡಿಂಗ್ ಅಂಡ್ ಡೌಟ್ ಡೌಟ್ ಇಶ್ಯೂ ಇರುತ್ತೆ ನಮಗೆ. ಬೈ ಕೊಟ್ಟಿರುತ್ತೆ, ಬೈ ಮಾಡ್ಬೇಕಾ ಬೇಡವಾ, ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಬೈ ಮಾಡ್ಬೇಕಿತ್ತು ಅಂತ ಅವಾಗ ಎಂಟ್ರಿ ಆಗೋದು. ಅಂಡ್ ಇಂಡಿಕೇಟರ್ ಮೇಲೇನೆ ಕಂಪ್ಲೀಟ್ ಡಿಪೆಂಡ್ ಆಗಿ ಟ್ರೇಡಿಂಗ್ ನ ಮಾಡಬಾರ್ದು. ಇಂಡಿಕೇಟರ್ ಈಸ್ ದ ಓನ್ಲಿ ಇಂಡಿಕೇಶನ್ ಆಫ್ ದ ಮಾರ್ಕೆಟ್, ಇಂಡಿಕೇಶನ್ ಆಫ್ ಅ ಟೆಕ್ನಿಕಲ್. ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ದಟ್ ಈಸ್ ಸಪೋರ್ಟಿಂಗ್ ಫಾರ್ ಮೀ ಅಷ್ಟೇ. ನನ್ನ ನಾಲೆಡ್ಜ್ಗೆ ಸಪೋರ್ಟ್ ಆಗುತ್ತಷ್ಟೇ ಅದು. ದಟ್ ಈಸ್ ಅ ನಾಟ್ ಮೇನ್ ಅಸ್ತ್ರ. ಅಂಡ್ 10 ನಷ್ಟದ ಟ್ರೇಡ್ ಬದಲು ದಿನಕ್ಕೆ 1 or 2 ಒಳ್ಳೆ ಅಪಾರ್ಚುನಿಟಿಗಳನ್ನ ಉಪಯೋಗಿಸ್ಕೊಂಡು ಟ್ರೇಡಿಂಗ್ ನ ಮಾಡಿ. ಹೇಗೆ ಮಾಡಬೇಕು? ಟೈಮ್ ಫ್ರೇಮ್ ಸೆಲೆಕ್ಷನ್ ನಾವು ಎಡುತ್ತೀವಿ ಆಕ್ಚುಲಿ. ಯಾವ ಟೈಮ್ ಫ್ರೇಮ್ ಅಲ್ಲಿ ನಾನು ಟ್ರೇಡಿಂಗ್ ನ ಮಾಡಬೇಕು ನನಗೆ ಗೊತ್ತಿಲ್ಲ. ನಾನು 3 ಮಿನಿಟ್ಸ್ ಯೂಸ್ ಮಾಡ್ತೀನಿ ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದ್ರೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ 15 ನಿಮಿಷ ಯೂಸ್ ಮಾಡ್ತೀನಿ. ಶಾರ್ಟ್ ಟರ್ಮ್ 1 hour 4 hours ಯೂಸ್ ಮಾಡ್ತೀನಿ. ಲಾಂಗ್ ಟರ್ಮ್ ತಿಂಗಳಗಟ್ಟಲೆ ಟೈಮ್ ಫ್ರೇಮ್ ನ ಯೂಸ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು 3 ಮಿನಿಟ್ಸ್ ಹೇಳಿದೆ, ನೀವು 3 ಮಿನಿಟ್ಸ್ ಟೈಮ್ ಫ್ರೇಮ್ ನ ಉಪಯೋಗಿಸ್ಕೊಂಡು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ರಿ. ಆದ್ರೆ 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ನಾವು ನೋಡಿರೋದೇ ಇಲ್ಲ. ಇಲ್ಲಿ ಫೇಲ್ ಆಗ್ತೀವಿ. ಪ್ರತಿಯೊಂದು ಟೈಮ್ ಫ್ರೇಮ್ ಅಲ್ಲೂ ಕೂಡ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ನಾವು ನೋಡ್ತಾ ಇರಬೇಕು. ಎಲ್ಲಿ ರೆಸಿಸ್ಟೆನ್ಸ್ ದೂರ ಇದೆ, ಸಪೋರ್ಟ್ ಹತ್ತತ್ರ ಇದಾವೆ, ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ, ಇಂಥ ಟ್ರೇಡ್ ಸೆಲೆಕ್ಷನ್ ಮಾಡಬೇಕು. ಇವೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಸರ್. ಇಲ್ಲ, ವಿತಿನ್ ಸೆಕೆಂಡ್ 2 seconds ಅಲ್ಲಿ ಕೂಡ ಮಾಡಬಹುದು. ಬಟ್ ಕಲಿಯೋ ತನಕ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಒಂದು ಕ್ಯಾಂಡಲ್ ಸ್ಟಿಕ್ಸ್ ನ ಕಲಿಯೋಣ. ಕ್ಯಾಂಡಲ್ ಸ್ಟಿಕ್ಸ್ ಏನ್ ಹೇಳುತ್ತೆ? ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳುತ್ತೆ, ಒಂದು ರೆಡ್ ಕಲರ್ ಕ್ಯಾಂಡಲ್ ಸ್ಟಾಕ್ ಕೆಳಗಡೆ ಬೀಳುತ್ತೆ ಅಂತ ಹೇಳುತ್ತೆ ಅಲ್ವಾ? ಸೊ ಇಲ್ಲಿ ಓಪನ್ ಹೈ ಲೋ ಕ್ಲೋಸ್ ಇದೆ, 4 ಅಂಶಗಳಿದಾವೆ. ಓಪನ್ ಹೈ ಲೋ ಕ್ಲೋಸ್. ಸೊ ಓಪನ್ ಕಿಂತ ಮೇಲ್ಗಡೆ ಕ್ಲೋಸ್ ಆದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ ಅಂತ ಅರ್ಥ. ಈ ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ ಸುಮಾರು ಕ್ಯಾಂಡಲ್ ಸ್ಟಿಕ್ಸ್ ಗಳಿದಾವೆ. ಒನ್ ಆಫ್ ದ ಕ್ಯಾಂಡಲ್ ಸ್ಟಿಕ್ಸ್ ನ ಹೇಳ್ಕೊಡ್ತೀನಿ ಈಗ. ದಟ್ ಈಸ್ ಹ್ಯಾಮರ್. ಹ್ಯಾಮರ್ ಅಂದ್ರೆ ಏನು? ಹ್ಯಾಮರ್ ನಮಗೆ ನೋಡ್ಲಿಕ್ಕೆ ಈ ತರ ಕಾಣುತ್ತೆ. ಹ್ಯಾಮರ್ ಕ್ಯಾಂಡಲ್ ಈ ತರ ಇರುತ್ತೆ. ಅಂದ್ರೆ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಇದಕ್ಕೆ ನಾನು ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀನಿ. ಸೊ ಇದು ಬೈ ಮಾಡು ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ? ಓಪನ್ ಪಾಯಿಂಟ್ ಇಲ್ಲಿದೆ, ಮಾರ್ಕೆಟ್ ತುಂಬಾ ಬಿದ್ದಿತ್ತು ಅಂಡ್ ಪೂರ್ತಿ ರಿಕವರಿ ಆಗಿ ಓಪನ್ ಪಾಯಿಂಟ್ ನ ಬ್ರೇಕ್ ಆಗಿ ಆಲ್ಮೋಸ್ಟ್ ಹೈ ಹತ್ರ ಕ್ಲೋಸ್ ಆಗಿದೆ. ಹೈ ಇರುತ್ತೆ ಅಥವಾ ಇರೋದಿಲ್ಲ. ಇದಕ್ಕೆ ತುಂಬಾ ಶಕ್ತಿಯುತವಾದ ಕ್ಯಾಂಡಲ್, ಬೈಯರ್ಸ್ ತುಂಬಾ ಅಗ್ರೆಸಿವ್ ಆಗಿ ಬಂದಿದ್ದಾರೆ ಅಂತ ಹೇಳುತ್ತೆ ಈ ಕ್ಯಾಂಡಲ್. ಸೊ ಎಲ್ಲಿ ಈ ಕ್ಯಾಂಡಲ್ ನಿಮ್ಗೆ ಕಾಣುತ್ತೋ ಅಲ್ಲಿ ಬೈಯರ್ಸ್ ಬಂದಿದ್ದಾರೆ ಅಂತ ಅರ್ಥ. ಅದೇ ತರ ಈ ತರ ಇನ್ವರ್ಟೆಡ್ ಹ್ಯಾಮರ್ ಅಂದ್ರೆ ಉಲ್ಟಾ ಈ ತರ ಕ್ಯಾಂಡಲ್ ಬಂತು ಅಂದ್ರೆ ಸೆಲ್ಲರ್ಸ್ ಇದಾರೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಏನಾಗಿದೆ? ಓಪನ್ ಇಲ್ಲಾಗಿದೆ, ಮೇಲ್ಗಡೆ ಹೋಗಿತ್ತು ಮಾರ್ಕೆಟ್, ಆದರೆ ಅಲ್ಲಿಂದ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ ಪ್ರೈಸ್ ನ ಕೆಳಗಡೆ ಪುಷ್ ಮಾಡಿದ್ದಾರೆ. ಓಪನ್ ಪ್ರೈಸ್ನೂ ಬ್ರೇಕ್ ಮಾಡಿ ಮೇಲಿಂದ ಆಲ್ಮೋಸ್ಟ್ ಟೈಮ್ ಫ್ರೇಮ್ ಅನ್ನ ಕೆಳಗಡೆನೆ ಕ್ಲೋಸ್ ಆಗಿದೆ. ಸೊ ಇದು ನನಗೆ ಸೆಲ್ ಮಾಡು ಅಂತ ಹೇಳುತ್ತೆ. ಇದು ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಗಳು. ಮೇಲ್ಗಡೆ ಹೋಗ್ತಾ ಇರೋ ಮಾರ್ಕೆಟ್ ಕೆಳಗಡೆ ಬೀಳ್ಸಕ್ ಸ್ಟಾರ್ಟ್ ಆಗುತ್ತೆ, ಕೆಳಗಡೆ ಬೀಳ್ತಾ ಇರೋ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಈ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಗಳ ಸಹಾಯದಿಂದ ನಾವು ಇದನ್ನ ಐಡೆಂಟಿಫೈ ಮಾಡಬಹುದು. ಅರ್ಥ ಆಗಿದೆ ಅಲ್ವಾ? ವೆರಿ ಇಂಪಾರ್ಟೆಂಟ್ ಇದು. ಹ್ಯಾಮರ್ ಏನ್ ಹೇಳುತ್ತೆ? ಬೈ ಮಾಡಿ ಅಂತ ಹೇಳುತ್ತೆ. ಇನ್ವರ್ಟೆಡ್ ಹ್ಯಾಮರ್ ಸೆಲ್ ಮಾಡಿ ಅಂತ ಹೇಳುತ್ತೆ. ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಹ್ಯಾಮರ್ ಬೈ, ಇನ್ವರ್ಟೆಡ್ ಹ್ಯಾಮರ್ ಸೆಲ್. ಸೊ ನೆಕ್ಸ್ಟ್ ಸಪೋರ್ಟ್ ಏನ್ ಹೇಳುತ್ತೆ? ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬೀಳುವಾಗ ಸಪೋರ್ಟ್ ಸಿಕ್ಕರೆ ಅಲ್ಲಿಂದ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ ಏನ್ ಮಾಡ್ತಾರೆ? ಸಪೋರ್ಟ್ ಹತ್ರ ಜನ ಬೈ ಮಾಡ್ತಾರೆ. ಅಂಡ್ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗುವಾಗ ರೆಸಿಸ್ಟೆನ್ಸ್ ಹತ್ರ ಹೋದಾಗ ಜನ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ?
ಯಾವಾಗ ಮಾರ್ಕೆಟ್ ಸಪೋರ್ಟ್ ಹತ್ರ ಇದೆ ಜನ ಬೈ ಮಾಡ್ತಾರೆ, ಯಾವಾಗ ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಇದೆ ಜನ ಸೆಲ್ ಮಾಡ್ತಾರೆ. ಇವೆರಡೂ ನನಗೆ ಗೊತ್ತಿಲ್ಲದೆ ಇದ್ರ ಮಿಡಲ್ ನಾನು ಜಗಳ ಮಾಡಕ್ ಹೋಗ್ತೀನಿ ಮಾರ್ಕೆಟ್ ಜೊತೆ. ಸೊ ನನಗೂ ಕೂಡ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಬಂತು ಅಂದ್ರೆ ಇವೆಲ್ಲರೂ ಯಾರು ಪ್ರಾಫಿಟ್ ಮಾಡ್ತಾ ಇದಾರೋ ಅವರ ಲಿಸ್ಟ್ ಅಲ್ಲಿ ನಾನು ಕೂಡ ಬರಬಹುದು. ಬಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಸುಮ್ಮನೆ ಹಾಕೊಂಡ್ಬಿಡೋದು ಅಷ್ಟೇ ಅಲ್ಲ, ಅದನ್ನ ಫಾಲೋ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ನೆಕ್ಸ್ಟ್, ಈಗ ನಾ ಏನ್ ಹೇಳ್ತೀನಿ ಅಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ್ ಟ್ರೇಡ್ ಮಾಡೋಣ. ಬರೀ ಹ್ಯಾಮರ್ ಬೇಡ, ಹ್ಯಾಮರ್ ಜೊತೆ ಸಪೋರ್ಟು. ಇದು ನೋಡಿ, ಇದೇ ಬೇರೆ ಸ್ಟ್ರಾಟಜಿ, ಇದು ಕ್ಯಾಂಡಲ್ ಸ್ಟಿಕ್ ಸ್ಟ್ರಾಟಜಿ, ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇದೇ ಬೇರೆ ಸ್ಟ್ರಾಟಜಿ, ಟೆಕ್ನಿಕಲ್ ಅನಾಲಿಸಿಸ್, ಇದೇ ಬೇರೆ ಟೆಕ್ನಿಕಲ್ ಅನಾಲಿಸಿಸ್. ಇವೆರಡನ್ನು ಕೂಡಿದಾಗ ನಮ್ಮ ಸ್ಟ್ರಾಟಜಿ ಇನ್ನೂ ಜಾಸ್ತಿ ಸ್ಟ್ರೆಂತ್ ಬರುತ್ತೆ. ಅದೇ ತರ ಈ ಇನ್ವರ್ಟರ್ ಡ್ಯಾಮರ್ ಏನ್ ಹೇಳುತ್ತೆ? ಸೆಲ್ ಮಾಡು. ರೆಸಿಸ್ಟೆನ್ಸ್ ಏನ್ ಹೇಳುತ್ತೆ? ಸೆಲ್ ಮಾಡು. ಇವೆರಡು ಒಟ್ಟಿಗೆ ಬಂದ್ಬಿಟ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಆಯ್ತು ಅಲ್ವಾ? ಸೊ ಒಂದೊಂದೇ ಟೆಕ್ನಿಕಲ್ ಮೇಲೆ ನಾವು ಡಿಪೆಂಡ್ ಆಗೋಕ್ಕಿಂತ ಈ ತರ ಬೇರೆ ಬೇರೆ ಟೆಕ್ನಿಕಲ್ ನ ಉಪಯೋಗಿಸ್ಕೊಂಡು ಮಲ್ಟಿಪಲ್ ಟೆಕ್ನಿಕಲ್ ನ ಯೂಸ್ ಮಾಡಬಹುದು. ಅದ್ರ ಜೊತೆನ ಇನ್ನೂ ಒಂದು ಮಾಡಬಹುದು, ಅದನ್ನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಪೋರ್ಟ್ ಇದೆ, ಯಾವ ಕ್ಯಾಂಡಲ್ ಇದು? ಹ್ಯಾಮರ್. ಸೊ ಇಲ್ಲಿ ಸಪೋರ್ಟ್ ಹತ್ರ ಹ್ಯಾಮರ್ ಆಗಿದೆ, ನನ್ನ ಎಂಟ್ರಿ ಇಲ್ಲಿರುತ್ತೆ, ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ನ ಬಿಲೋ ಇರುತ್ತೆ. ಸೊ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಇದು ನೋಡಿ ಏನಿದೆ, ಇದು ರೆಸಿಸ್ಟೆನ್ಸ್ ಹತ್ರ ಯಾವ ಕ್ಯಾಂಡಲ್? ಇನ್ವರ್ಟರ್ ಡ್ಯಾಮರ್. ನೋಡಿ ಮಾರ್ಕೆಟ್ ಕೆಳಗಡೆ ಬಿತ್ತು ಅಲ್ಲಿಂದ. ಬಟ್ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿದಾವೆ ಅನ್ನೋದು ಐಡೆಂಟಿಫೈ ಮಾಡೋದೇ ನಮ್ಮ ಕೆಲಸ. ಅದನ್ನ ಕಲೀಲಿಕ್ಕೆ ಟೈಮ್ ತಗೊಳುತ್ತೆ, ಕೊಡ್ಲಿ, ಟೈಮ್ ಕೊಡೋಣ ಪ್ರತಿಯೊಂದು. ಓಕೆನಾ? ಅಂಡ್ ಅದಕ್ಕೂ ಕೂಡ ಒಂದು ಇಂಡಿಕೇಟರ್ ಇದೆ, ಅದನ್ನು ಕೂಡ ಕೊಡ್ತೀನಿ. ಇದ್ರ ಜೊತೆ RSI ಅಂತ ಇದೆ. RSI ಅಂದ್ರೆ ಏನು? ಈ ಸ್ಟಾಕಿಗೆ ಎಷ್ಟು ಶಕ್ತಿ ಇದೆ ಅಥವಾ ಎಷ್ಟು ವೀಕ್ ಇದೆ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ರಿಪ್ಲೈ ಮಾಡ್ಬೇಕೀಗ. ಈ RSI ಅನ್ನೋದು ಓಕೆ ಒಂದು ಸ್ಟಾಕ್ ನ ಸ್ಟ್ರೆಂತ್ ನ ಹೇಳುತ್ತೆ. ಈಗ ಎ ಅಂತ ಒಂದು ಕಂಪನಿ ಇದೆ, RSI ಅಬೋ 60 ಇದ್ರೆ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದ್ದಾಗ ನಾ ಏನ್ ಮಾಡ್ಬೇಕು? ಬೈ ಮಾಡ್ಬೇಕು. RSI ಬಿಲೋ 40 ಇರುವಾಗ ವೀಕ್ ಇದೆ, ಸೆಲ್ ಮಾಡಬೇಕು. 40 to 60 ಬಿಟ್ವೀನ್ ಇದೆಯಾ, ಟ್ರೇಡ್ ಮಾಡಬೇಡಿ. ಓಕೆ, ಈಗ ನೀವೆಲ್ಲ ಹೇಳಬೇಕು, ಒಂದು ಎ ಅನ್ನೋ ಕಂಪನಿಯ RSI 55 ಇದೆ, ಇನ್ನೊಂದು ಬಿ ಅನ್ನೋ ಕಂಪನಿಯ RSI 64 ಇದೆ. ಈ ಎರಡು ಸ್ಟಾಕ್ ಕೂಡ ಸಪೋರ್ಟ್ ಹತ್ರ ಬಂದಿದೆ, ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಓಕೆನಾ? ಈ ಎರಡು ಸ್ಟಾಕ್ಸ್ಗಳು, ಎ ಅನ್ನೋ ಕಂಪನಿಯ RSI 55 ಇದೆ, ಬಿ ಅನ್ನೋ ಕಂಪನಿಯ RSI 64 ಇದೆ. ಎರಡೂ ಕೂಡ ಸಪೋರ್ಟ್ ಹತ್ರ ಬೈ ಅಂತ ಹೇಳ್ತಾ ಇದೆ, ಹ್ಯಾಮರ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗ್ಬಿಟ್ಟಿದೆ. ನೀವೀಗ ಫಸ್ಟ್ ಪ್ರೆಫರೆನ್ಸ್ ಯಾವ ಸ್ಟಾಕಿಗೆ ಕೊಡ್ತೀರಾ? ಎಗ ಅಥವಾ ಬಿಗ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಫಸ್ಟ್ ಪ್ರೆಫರೆನ್ಸ್ ಯಾವ ಸ್ಟಾಕಿಗೆ ಕೊಡ್ತೀರಾ? ಎಗೆ ಕೊಡ್ತೀರಾ ಅಥವಾ ಬಿಗೆ ಕೊಡ್ತೀರಾ? ಸೊ ಚಾಟ್ ಬಾಕ್ಸ್ ಎನೇಬಲ್ ಮಾಡ್ತಿದ್ದೀನಿ. ಎಸ್, ಸುನಿಲ್ ಅವ್ರು ಬಿ ಅಂತ ಹಾಕಿದ್ದಾರೆ. ಗುಡ್, ದಿರ್ ಇಸ್ ನೋ ಡೌಟ್ ಬಿ. ಎಸ್, ಎ ಅಂತ ಹೇಳ್ತಾರೆ ರೇಣುಕಾ ಪ್ರಸಾದ್ ಅವರು. ರಾಂಗ್ ಸರ್. ಸೊ ನೋಡಿ, ಎಲ್ಲರೂ ಬಿ ಅಂತ ಹೇಳ್ತಿದ್ದೀರಾ. ನಾ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಇದೇ ಸ್ಟಾಕ್ದು RSI ನೋಡಿದೆ, ಹ್ಯಾಮರ್ ನೋಡಿದೆ ಅಂಡ್ ಸಪೋರ್ಟ್ ನೋಡಿದೆ. ಮೂರನ್ನೂ ನೋಡಿದಾಗ ನನಗೆ ಸ್ಟ್ರಾಂಗ್ ಇದೆ ಅಂತ ಅರ್ಥ ಆಯ್ತು. ಮೂರು ಕನ್ಫರ್ಮೇಶನ್ ತಗೊಂಡು ಟ್ರೇಡ್ ಮಾಡಿದ ಹಾಗಿದೆ. ಸೊ ಬರೀ ಹ್ಯಾಮರ್ ಯೂಸ್ ಮಾಡ್ತಿಲ್ಲ, ಬರೀ ಸಪೋರ್ಟ್ ಅನ್ನು ಯೂಸ್ ಮಾಡ್ತಿಲ್ಲ, ಬರೀ RSI ಯೂಸ್ ಮಾಡ್ತಿಲ್ಲ. RSIಗೂ ಅತಿಯಾಗಿ ಸ್ಟ್ರೆಂತ್ ಇಲ್ಲ, ಅಂದ್ರೆ ಟೆಕ್ನಿಕಲಿ ಅತಿಯಾಗಿ ಸ್ಟ್ರಾಂಗ್ ಅಲ್ಲ. ಬರೀ ಹ್ಯಾಮರ್ ಯೂಸ್ ಮಾಡೋದು ಕೂಡ ಸ್ಟ್ರಾಂಗ್ ಅಲ್ಲ. ಸಪೋರ್ಟ್ ಓಕೆ, ಬಟ್ ಮೂರನ್ನು ಮರ್ಜ್ ಮಾಡಿ ನಾನು ಒಂದು ಟೈಮ್ ಫ್ರೇಮ್, ಒಂದು ಟ್ರೇಡಿಂಗ್ ನ ಯೂಸ್ ಮಾಡುವಾಗ ನನಗೆ ಶಕ್ತಿ ಜಾಸ್ತಿ ಇರುತ್ತೆ. ಅದೇ ತರ ವೀಕ್ ಇರುವಾಗ ಒಂದು ಸ್ಟಾಕ್ ನ RSI, ಒಂದು ಎ ಅನ್ನೋ ಕಂಪನಿಯ RSI 54 ಇದೆ. ಓಕೆ, ಒಂದು ಬಿ ಅನ್ನೋ ಕಂಪನಿಯ RSI 38 ಇದೆ, ಅಂಡ್ ಇನ್ನೊಂದು ಸಿ ಅನ್ನೋ ಕಂಪನಿಯ RSI 45 ಇದೆ. ಈಗ ನೀವು ಹೇಳಿ, ಕರೆಕ್ಟ್ ಆಗಿ ಹೇಳ್ಬೇಕಿದ್ರೆ ಆಕ್ಚುಲಿ ಯಾವ ಸ್ಟಾಕ್ ಅನ್ನ ಸೆಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಾ? RSI ಟೈಮ್ ಫ್ರೇಮ್ ಒನ್ ಡೇದಲ್ಲೇ ಯೂಸ್ ಮಾಡಬೇಕು ಧರಣಿ ಅವರೇ, ಲೋವರ್ ಟೈಮ್ ಫ್ರೇಮ್ ಯೂಸ್ ಮಾಡಂಗಿಲ್ಲ, ಒನ್ ಡೇ. ಈಗ ನೀವು ಹೇಳಿ ಯಾವ್ದನ್ನ ಯೂಸ್ ಮಾಡ್ತೀರಾ? ವೀರೇಶ್ ಅವ್ರು ಬಿ ಅಂತಿದ್ದಾರೆ, ಕರೆಕ್ಟ್ ಆಗಿ ಹೇಳಬೇಕು ಆಕ್ಚುಲಿ.
ತರಣಿ ಅವ್ರು ಸಿ ಅಂತಿದ್ದಾರೆ. ಓಕೆ, ಸೊ ಮೋಸ್ಟ್ ಆಫ್ ದ ಪೀಪಲ್ ಓಕೆ 54 ಅಂತಿದ್ದಾರೆ. ಅಭಿಷೇಕ್ ಅಲ್ಲ, ರಾಮಮೂರ್ತಿ ಅವರು 54 ಅಂತಿದ್ದಾರೆ. ನೋ ಟ್ರೇಡ್ ಅಂತ ಇದ್ದಾರೆ. ಮೋಟರೋಲಾ ಅಂತಿದೆ, ಯಾರಂತ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಆನ್ಸರ್ ಇಸ್ ಆಕ್ಚುಲಿ ಬಿ. ಯಾಕೆ ಅಂತಂದ್ರೆ ಇಲ್ಲಿ RSI ವೀಕ್ ಇರಬೇಕು ನನಗೆ, ಅಲ್ವಾ? RSI ವೀಕ್ ಇರುವಾಗ ಆ ಸ್ಟಾಕ್ ಅಲ್ಲಿ ನಾನು ಟ್ರೇಡಿಂಗ್ ನ ಮಾಡಬೇಕು. ಸೆಲ್ ಮಾಡಕ್ ನೋಡ್ತೀನಿ ನಾ ಇದನ್ನ. RSI ವೀಕ್ ಇದ್ದಾಗ ಸೆಲ್ ಮಾಡ್ತೀನಿ, ಸ್ಟ್ರಾಂಗ್ ಇದ್ದಾಗ ಬೈ ಮಾಡ್ತೀನಿ. RSI ಬಿಲೋ 40 ಅಂದ್ರೆ ಬಿಲೋ 40 ಇಂದ ಟಿಲ್ 30 ಎನಿ ಪ್ರೈಸ್ ಇಸ್ ಓಕೆ. 54 ಇದ್ದಾಗ ನಾವು ತಗೊಳ್ಳೋ ಹಂಗಿಲ್ಲ. ಯಾರೋ ಒಬ್ರು ಹಾಕಿದ್ರಿ 54 ಇದ್ದಾಗ ನಾವು ತಗೊಳ್ಳೋ ಹಂಗಿಲ್ಲ ಇದನ್ನ. ಅರ್ಥ ಆಯ್ತಲ್ವಾ? ಸೊ ಈಗ ಈ ಮೂರು ಸ್ಟ್ರಾಟಜಿಗಳನ್ನ ಉಪಯೋಗಿಸ್ಕೊಂಡು ನಾನು ಟ್ರೇಡಿಂಗ್ ನ ಮಾಡಬಹುದು. ಇಷ್ಟೇನಾ? ಇಲ್ಲ, ಇನ್ನೂ ಇದೆ, ಹೇಳ್ಕೊಡ್ತೀನಿ. ಇನ್ನೂ ಇದೆ ಇದರಲ್ಲಿ, ಹೇಳ್ಕೊಡ್ತೀನಿ. ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದು, ಕ್ಯಾಂಡಲ್ ಸ್ಟಿಕ್ಸ್ ಇನ್ನೊಂದು, RSI ಇನ್ನೊಂದು. ಮೂರು ಸ್ಟ್ರಾಟಜಿನ ಮರ್ಜ್ ಮಾಡಿ ನಾನು ಯೂಸ್ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಹೇಳ್ಕೊಡ್ತೀನಿ. ಏನು ಅಂದ್ರೆ ನಿನ್ನೆಯ ಹೈ ಮತ್ತು ನಿನ್ನೆಯ ಲೋ ಅಥವಾ ನಿನ್ನೆಯ ರೇಂಜ್. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕು ನಿನ್ನೆಯ ಹೈ 110 ರೂಪಾಯಿ, ನಿನ್ನೆಯ ಲೋ 100 ರೂಪಾಯಿ. ಓಕೆನಾ? ಇದು ಹೈ, ನಿನ್ನೆಯ ಹೈ, ನಿನ್ನೆಯ ಲೋ. ಇದು ಇವತ್ತಿನ ದಿನ ಮಾರ್ಕೆಟು ಎಲ್ಲೋ ಒಂದು 104 ರೂಪಾಯಿ ಓಪನ್ ಆಗಿದೆ. ಇವತ್ತಿನ ದಿನ ಓಪನ್ ಆಗಿರೋ ಪ್ರೈಸ್ ಇದು. ಇದು ಪ್ರೀವಿಯಸ್ ಡೇ PD ಅಂತ ಹಾಕ್ತಿದ್ದೀನಿ. ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಇದು ಪ್ರೀವಿಯಸ್ ಡೇ, ಇದು ಇವತ್ತಿನ ಓಪನ್ ಪ್ರೈಸ್, ನಿನ್ನೆಯ ಹೈ, ನಿನ್ನೆಯ ಲೋ. ಪ್ರೈಸ್ ಇಲ್ಲಿ ಹೇಳಿದೀನಿ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ ಮಾರ್ಕೆಟು ನೆಕ್ಸ್ಟ್ ಸ್ಟೆಪ್ ಹೋಗ್ತಿದೆ ಅಂತ ಅರ್ಥ. 110 ರೂಪಾಯಿ ಬ್ರೇಕ್ ಆಯ್ತು ಅಂದ್ರೆ ಇವತ್ತು ನೆಕ್ಸ್ಟ್ ಸ್ಟೆಪ್ ಇದೆ ಮಾರ್ಕೆಟು, ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅರ್ಥ. ಅದೇ 100 ರೂಪಾಯಿ ಬ್ರೇಕ್ ಆದ್ರೆ ನಿನ್ನೆಯ ಲೋನ ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬಿದ್ದಿದೆ, ಸ್ಟಾಕ್ ವೀಕ್ ಆಗಿದೆ ಅಂತ ಅರ್ಥ. ಅಂಡ್ ಈ 110 ರೂಪಾಯಿಂದ 100 ರೂಪಾಯಿ ಒಳಗಡೆನೆ ಟ್ರೇಡ್ ಆಗ್ತಿದೆ ಅಂತಂದ್ರೆ ನಿನ್ನೆಯ ರೇಂಜ್ ಅಲ್ಲೇ ಮಾರ್ಕೆಟು ಟ್ರೇಡ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ವೆರಿ ಇಂಪಾರ್ಟೆಂಟ್ ಇದು. ಸೊ ಈಗೇನ್ ಮಾಡೋಣ ಅಂತಂದ್ರೆ ಒಂದು ಸ್ಟ್ರಾಟಜಿನ ಕಲಿಯೋಣ ಇದರಿಂದ. ಏನು? ಫಾರ್ ಎಕ್ಸಾಂಪಲ್, ಯಾವ ಸ್ಟಾಕು ಈಗ ನಿನ್ನೆ ದಿನದ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಿರೋ ಸ್ಟಾಕ್ ಅನ್ನ ನಾನೀಗ ಚೂಸ್ ಮಾಡ್ತೀನಿ. ನೋಡಿ, ವೆರಿ ಸಿಂಪಲ್. ನನಗೆ ಈ ಸ್ಕ್ರೀನರ್ ಸಹಾಯದಿಂದ ಯಾವ ಸ್ಟಾಕು ನಿನ್ನೆಯ ಹೈನ ಬ್ರೇಕ್ ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಿನ್ನೆ ಯಾವ ಸ್ಟಾಕ್ ಪ್ರೀವಿಯಸ್ ಡೇ ಹೈ ಮಾಡಿದಾವೆ? ಇವೆಲ್ಲ ಸ್ಟಾಕು ನಿನ್ನೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿರೋ ಸ್ಟಾಕ್ಸ್ಗಳು. F&O ಸ್ಟಾಕ್ಸ್ ಅಷ್ಟೇ ಚೂಸ್ ಮಾಡಿದ್ದೀನಿ ನಾನು. ಇನ್ನೂ ಸ್ಟಾಕ್ಸ್ ಇರಬಹುದು, ಬಟ್ ಎಂಡ್ ಆಫ್ ದ ಡೇ ಒಳಗಡೆ ನನಗೆ ಸಿಕ್ಕಿದೆ. ಒಂದು ಕೋಫೋರ್ಜ್ ಅಥವಾ NIIT ಟೆಕ್ನಾಲಜಿ ಅಂತ ಇದೆ. ಈ ಸ್ಟಾಕ್ ಅನ್ನ ನಾನು ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ತೀನಿ, NIIT ಟೆಕ್ನಾಲಜಿ. ಓಕೆ, ಸೊ ಈ ಸ್ಟಾಕ್ ನಾನೀಗ ಓಪನ್ ಮಾಡಿದ್ದೀನಿ, NIIT. ಓಕೆ, ಸೊ ನಾನು ಈಗ ನಿಮಗೆ ಹೇಳಿದೆ ನಿನ್ನೆಯ ಹೈ, ನಿನ್ನೆಯ ಲೋನ ಈಗ ಮಾರ್ಕ್ ಮಾಡಬೇಕು. ಸೊ ಇದೇನಾಗಿದೆ ಅಂದ್ರೆ ರೇಂಜ್ ಬಾಂಡ್ ಆಗಿದೆ. ಓಕೆ, ಈ ಸ್ಟಾಕ್ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಓಕೆ. ಸೊ ಎಕ್ಸಾಂಪಲ್ ತಗೋಣ. ನಿನ್ನೆಯ ಹೈನ ಮಾರ್ಕ್ ಮಾಡಿದ್ದೀನಿ, ನಿನ್ನೆಯ ಲೋನ ಮಾರ್ಕ್ ಮಾಡಿದ್ದೀನಿ. ಇದರ RSI ಎಷ್ಟಿದೆ ಅಂತ ನೋಡೋಣ ಈಗ ಫಸ್ಟ್, ಯಾಕಂದ್ರೆ ನಂಗೆ ಇದು ಕಂಫರ್ಟಬಲ್ ಆಗ್ತಿಲ್ಲ. RSI ನೋಡೋಣ ಎಷ್ಟಿದೆ ಅಂತ. RSI ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ 47 ಇದೆ. ಆಕ್ಚುಲಿ ನೋ ಟ್ರೇಡ್ ಇದೆ ಇದು, ಬಟ್ ಸ್ಟಿಲ್ ಎಕ್ಸಾಂಪಲ್ಗೋಸ್ಕರ ನಾನು ತಗೊಳ್ತಾ ಇದ್ದೀನಿ. 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಓಕೆ, ಹೈ ಬ್ರೇಕ್ ಆಗೇ ಇಲ್ಲ, ಬೇಡ ಈ ಸ್ಟಾಕ್. ಬೇರೆ ಯಾವ್ದಾದ್ರು ವೋಲ್ಟಾಸ್ ಇದೆ. ಆಕ್ಚುಲಿ ನಿನ್ನೆ ಮಾರ್ಕೆಟ್ ಬಿದ್ದಿದೆ ಅಲ್ವಾ? ಓಕೆ, ಸೊ ಯಾವ್ದಾದ್ರು ಪ್ರೀವಿಯಸ್ ಕ್ರಾಸ್ಡ್ ಬಿಲೋ ಮಾಡೋಣ. ಅಂದ್ರೆ ಯಾವ ಸ್ಟಾಕ್ ವೀಕ್ ಇದೆ ಆ ಸ್ಟಾಕ್ ನ ಹುಡ್ಕೋಣ. ಒನ್ ಡೇ ಲೋ ಅಂತ ಮಾಡ್ತೀನಿ. ಯಾವ ಸ್ಟಾಕು ನಿನ್ನೆಯ ಲೋಗಳನ್ನ ಬ್ರೇಕ್ ಮಾಡಿದೆ? ಕ್ರಾಸ್ಡ್ 5 ಮಿನಿಟ್ಸ್ 30 ಕ್ರಾಸ್ಡ್ ಬಿಲೋ. ಓಕೆ, ಸೊ ಸಮ್ ಎಟರ್ನಲ್ ಅಂತಿದೆ, ಇದನ್ನ ನೋಡೋಣ. ಆಕ್ಚುಲಿ ಸ್ಟಾಕ್ಸ್ ಜಾಸ್ತಿ ಇಲ್ಲ ಇದರಲ್ಲಿ ಇವತ್ತು, ಮಾರ್ಕೆಟ್ ಬಿದ್ದಿದೆ, ಬಟ್ ಸ್ಟಿಲ್ ಓಕೆ, ವಿಲ್ ಸಿ. ಎಟರ್ನಲ್ ಅಂತಿದೆ. ಓಕೆ, ಸೊ ನಾ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಒನ್ ಡೇ ಟೈಮ್ ಫ್ರೇಮ್ ಇಂದ ನಿನ್ನೆಯ ಲೋ 282, ನಿನ್ನೆಯ ಹೈ 296. 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಯಾವಾಗ ಮಾರ್ಕೆಟು ನಿನ್ನೆಯ ಲೋನ ಬ್ರೇಕ್ ಮಾಡುತ್ತೆ, ಓಕೆ, 24th
ಓಕೆ ಓಕೆ ಇಲ್ಲಿದೆ. ಓಪನ್ ಆಗಿರೋದು ನಿನ್ನೆಯ ರೇಂಜ್ ಅಲ್ಲೇ ಓಪನ್ ಆಗಿದೆ ನೋಡಿ. ನಿನ್ನೆಯ ಹೈ ಎಷ್ಟಿತ್ತು ಅಂದ್ರೆ ಗುರುವಾರದ ಹೈ ಲೋ, ಗುರುವಾರ 282 ಲೋ ಮಾಡಿದೆ, 296 ಹೈ ಮಾಡಿದೆ. ಸೊ ನಾ ಇಲ್ಲಿ ಏನು ಹೇಳ್ಕೊಟ್ಟೆ ನಿಮ್ಗೀಗ, ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ ಸ್ಟ್ರಾಂಗ್ ಆಗುತ್ತೆ, ಲೋ ಬ್ರೇಕ್ ಆದ್ರೆ ವೀಕ್ ಆಗುತ್ತೆ ಅಲ್ವಾ. ಇದರ ಜೊತೆ ಆರ್ ಎಸ್ ಐ ಎಷ್ಟಿರಬೇಕು, 40ಯ ಬಿಲೋ ಇರಬೇಕು. ಇದರ ಆರ್ ಎಸ್ ಐ ನಾನೀಗ ನೋಡೋಣ ಎಷ್ಟಿದೆ, 52 ಇದೆ, ಅಂದ್ರೆ ನ್ಯೂಟ್ರಲ್ ಇದೆ ಆಕ್ಚುಲಿ. ಬಟ್ ಸ್ಟಿಲ್ ಎಕ್ಸಾಂಪಲ್ ಈ ಸ್ಟಾಕ್ ನ ತಗೋತೀನಿ ನಾನು. ಸೊ ಈ ಸ್ಟಾಕು ನಿನ್ನೆಯ ಲೋ ಬ್ರೇಕ್ ಮಾಡಿದ್ಯಾ, ಹೈ ಬ್ರೇಕ್ ಮಾಡಿದ್ಯಾ, ನಿಮಗೆ ಏನ್ ಗೊತ್ತಾಗ್ತಾ ಇದೆ? ಲೋ ಬ್ರೇಕ್ ಮಾಡಿದೆ ಅಂತ ಅನಿಸಿದ್ಯಾ, ಹೈ ಬ್ರೇಕ್ ಮಾಡಿದ್ಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಈ ಸ್ಟಾಕು ನಿನ್ನೆಯ ಹೈ ಬ್ರೇಕ್ ಮಾಡಿದ್ಯಾ, ಲೋ ಬ್ರೇಕ್ ಮಾಡಿದ್ಯಾ? ಓಕೆ, ಒಂದ್ ಸೆಕೆಂಡ್. ಯಾ, ಸೊ ಎನೇಬಲ್ ಮಾಡಿದೀನಿ ಚಾಟ್ ಬಾಕ್ಸ್ ನ. ನಿನ್ನೆಯ ಲೋನ ಬ್ರೇಕ್ ಮಾಡಿದ್ಯಾ, ಹೈನ ಬ್ರೇಕ್ ಮಾಡಿದ್ಯಾ? ಸ್ಟಾಕು ಲೋನ ಬ್ರೇಕ್ ಮಾಡಿದೆ, ಕರೆಕ್ಟ್. ಈ ಸ್ಟಾಕು ವೀಕಾ ಸ್ಟ್ರಾಂಗ? ಆಸ್ ಪರ್ ದ ಸ್ಟ್ರಾಟಜಿ ಈ ಸ್ಟಾಕ್ ವೀಕಾ ಸ್ಟ್ರಾಂಗ? ವೀಕ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಎಸ್, ಸೂಪರ್. ಲೋ ಬ್ರೇಕ್ ಆಯ್ತು, ಆರ್ ಎಸ್ ಐ 57 ತೋರಿಸಿದೆ. ಓಕೆ, ದಟ್ಸ್ ಫೈನ್. ಅಂದ್ರೆ ಕಾಂಪ್ರಮೈಸ್ ಆಗೋಣ, ಒಂದು ಸ್ಟ್ರಾಟಜಿನ ತೆಗಿತಾ ಇದ್ದೀನಿ. ಆರ್ ಎಸ್ ಐ 40 ಇಲ್ಲ, ಜಾಸ್ತಿ ಇದೆ. ಓಕೆ ಫೈನ್, ತೊಂದರೆ ಇಲ್ಲ. ಸೊ ಈಗ ನಾ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಸ್ಟಾಕು ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ. ಸೊ ನನ್ನ ಎಂಟ್ರಿ ಆಸ್ ಪರ್ ದಿಸ್, ನನ್ನ ಎಂಟ್ರಿ ಬಂದ್ಬಿಟ್ಟು ಈ ಕ್ಯಾಂಡಲ್ ನ ಲೋ ಅಲ್ಲಿ ಎಂಟ್ರಿ ಆಗ್ತೀನಿ, ಈ ಕ್ಯಾಂಡಲ್ ನ ಎಬೋ ಸ್ಟಾಪ್ ಲಾಸ್ ಯೂಸ್ ಮಾಡ್ತೀನಿ. ಸೊ ನನ್ನ ಎಂಟ್ರಿ ಪ್ರೈಸ್ 280, ಸ್ಟಾಪ್ ಲಾಸ್ 285. ಓಕೆ, ಸೊ ಇಲ್ಲಿಂದ ಮಾರ್ಕೆಟ್ ಎಲ್ ತನಕ ಹೋಗಿತ್ತು? 276 ತನ ಹೋಗಿತ್ತು ಅಷ್ಟೇ, ಜಾಸ್ತಿ ಹೋಗಿಲ್ಲ. 276 ತನ ಹೋಗಿತ್ತು ಅಂಡ್ 280 ಅದೇ ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ಓಕೆ, ಈಗ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಇದು ಬಿಗ್ ಕ್ಯಾಂಡಲ್. ಯಾವಾಗ ಈ ತರ ಕ್ಯಾಂಡಲ್ ಫಾರ್ಮ್ ಆಗುತ್ತೋ ಈ ಪಾಯಿಂಟ್ ಮಾರ್ಕೆಟ್ ವಾಪಸ್ಸು ಈ ಪ್ರೈಸ್ ರೇಂಜಿಗೆ ಬರೋ ತರ ವೇಟ್ ಮಾಡಬೇಕು. ಇದೀಗ ಸಪೋರ್ಟ್ ಆಗತ್ತೋ ರೆಸಿಸ್ಟೆನ್ಸ್ ಆಗತ್ತೋ ಹೇಳಿ ನೋಡೋಣ. ಇದೀಗ ಸಪೋರ್ಟ್ ಆಗತ್ತೋ, ಪ್ರೀವಿಯಸ್ ಡೇ ಲೋ ಮಾರ್ಕೆಟ್ ಬ್ರೇಕ್ ಆದ ಮೇಲೆ ಇದು ಮುಂಚೆ ಸಪೋರ್ಟ್ ಆಗಿತ್ತು, ನೌ ಇಟ್ ವಿಲ್ ಬಿಕಮ್ ರೆಸಿಸ್ಟೆನ್ಸ್. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಒಂದು ಸ್ಟಾಕು ನಿನ್ನೆಯ ಲೋನ ಬ್ರೇಕ್ ಮಾಡಿದ ಮೇಲೆ ಆ ಲೋ ಪಾಯಿಂಟ್ ಈಗ ರೆಸಿಸ್ಟೆನ್ಸ್ ಆಗತ್ತೆ. ರೆಸಿಸ್ಟೆನ್ಸ್ ಹತ್ರ ಹ್ಯಾಮರ್ ಕ್ಯಾಂಡಲ್ ಆಗ್ಬೇಕು, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗ್ಬೇಕು? ರೆಸಿಸ್ಟೆನ್ಸ್ ಹತ್ರ ನಾವಾಗ್ಲೇ ಹೇಳ್ಕೊಟ್ಟೆ, ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಮುಂದೆ ಅಂತ. ಹ್ಯಾಮರ್ ಆಗ್ಬೇಕು, ಇನ್ವರ್ಟೆಡ್ ಹ್ಯಾಮರ್ ಆಗ್ಬೇಕು? ಓಕೆ, ಇಬ್ರು ಮೂತ ಆಕ್ಚುಲಿ ಎಲ್ಲರೂ ರಿಪ್ಲೈ ಮಾಡ್ತಿಲ್ಲ. ನೀವೆಲ್ಲ ರಿಪ್ಲೈ ಮಾಡಿದ್ರೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ನೀವ್ ಯಾರು ರಿಪ್ಲೈ ಮಾಡಿಲ್ಲ ಜಾಸ್ತಿ ಜನ ಅಂತಂದ್ರೆ ಏನೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅನ್ಸ್ಬಿಡುತ್ತೆ. ನೋಡಿ, ಎಲ್ಲ ರಿಪ್ಲೈ ಮಾಡ್ತಿದ್ದೀರಾ, ವೆರಿ ಗುಡ್. ಇನ್ವರ್ಟೆಡ್ ಹ್ಯಾಮರ್ ಗೊತ್ತಲ್ವಾ? ಇದು ಇನ್ವರ್ಟೆಡ್ ಹ್ಯಾಮರ್ ಹೌದಾ ಅಲ್ವಾ? ಇದು ಇನ್ವರ್ಟೆಡ್ ಹ್ಯಾಮರ್ ಹೌದಾ ಅಲ್ವಾ? ಎಸ್ ಆರ್ ನೋ? ಎಸ್. ಓಕೆ, ಸೊ ಇದು ಇನ್ವರ್ಟೆಡ್ ಹ್ಯಾಮರ್ ಅಂದ ಮೇಲೆ ನಾನಿಲ್ಲಿ ಈಗ ಈ ಕ್ಯಾಂಡಲ್ ನ ಲೋ ಅಲ್ಲಿ ಟ್ರೇಡ್ ನ ತಗೋಬಹುದು. ನನ್ನ ಎಂಟ್ರಿ 282 ಇದೆ, ಸ್ಟಾಪ್ ಲಾಸ್ ಇದರ ಮೇಲ್ಗಡೆ ಅಂದ್ರೆ 282.9, ಅಂದ್ರೆ ಒಂದೇ ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಇಲ್ಲಿಂದ ಎಷ್ಟು ತನಕ ಬಿದ್ದಿದೆ ಇದು? ಜಾಸ್ತಿ ಬಿದ್ದಿಲ್ಲ, 2879, ಒಂದು ಎರಡು ಪಾಯಿಂಟ್ ಬಿದ್ದಿದೆ. ಬಟ್ ಅಟ್ಲೀಸ್ಟ್ ಬಿದ್ದಿದೆಯಲ್ಲ. ಆಕ್ಚುಲಿ ಆರ್ ಎಸ್ ಐ ತುಂಬಾ ವೀಕ್ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಬೀಳ್ತಿತ್ತು. ತುಂಬಾ ವೀಕ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬಿದ್ದಿದೆ ಅಷ್ಟೇ. ಬಟ್ ಇಸ್ ಇಟ್ ಅ ಗುಡ್ ಟ್ರೇಡ್? ಇಟ್ಸ್ ಅ ಗುಡ್ ಟ್ರೇಡ್ ಅಲ್ವಾ? ಶಾರ್ಟಿಂಗ್ ಮಾಡ್ಬೋದಲ್ವಾ? ಎಸ್. ಓಕೆ, ಸೊ ಇದೇ ಟೆಕ್ನಿಕಲ್ ಆಕ್ಚುಲಿ, ಇದನ್ನ ನಾವು ಕಲಿಬೇಕು. ಸೊ ಸ್ಕ್ರೀನರ್ಗಳ ಸಹಾಯದಿಂದ ಯಾವ ಸ್ಟಾಕು ಲೋನ ಬ್ರೇಕ್ ಮಾಡ್ತಾ ಇದೆ, ಯಾವ ಸ್ಟಾಕು ಹೈನ ಬ್ರೇಕ್ ಮಾಡ್ತಾ ಇದೆ, ಅದರ ಆರ್ ಎಸ್ ಐ ಎಷ್ಟಿದೆ, ಅದನ್ನೆಲ್ಲವನ್ನು ನೋಡಿಕೊಂಡು ನಾನು ಈ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು. ಇವೆಲ್ಲವನ್ನು ಮಾಡ್ಲಿಕ್ಕೆ ನನಗೀಗ ಸ್ವಲ್ಪ ಹೊತ್ತು ಬೇಕಾಯ್ತು, ಆದರೆ ನಾ ಎಕ್ಸ್ಪರ್ಟ್ ಇದ್ದೀನಿ. ಐ ಕ್ಯಾನ್ ಐಡೆಂಟಿಫೈ ಈಸಿಲಿ, ವೆರಿ ಸ್ಮಾರ್ಟ್ಲಿ, ಅಂಡ್ ಆಲ್ಸೋ ಯಾವಾಗ ಸಪೋರ್ಟ್ ಈ ತರ ಬ್ರೇಕ್ ಆಗುತ್ತೋ ಅಲರ್ಟ್ ಗಳನ್ನ ಬರೋ ತರ ಕೂಡ ಮಾಡ್ಕೋಬಹುದು ನಾವು ಇದರಿಂದ ಸಹಾಯದಿಂದ. ನೋಡಿ, ಕ್ರಿಯೇಟ್ ಅಲರ್ಟ್ ಅಂತ ಇದೆ, ಅಲರ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು ನಾನು. ಯಾವಾಗ ಈ ಸ್ಟಾಕ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡ್ತಾ ಇದೆ, ಇಮ್ಮಿಡಿಯೇಟ್ ಆಗಿ ನಮ್ಮ ಮೊಬೈಲಿಗೆ ವಾಟ್ಸಪ್ ಅಲ್ಲಿ ಅಲರ್ಟ್ ಬಂದ್ಬಿಡುತ್ತೆ. ಯಾವ ಯಾವ ಸ್ಟಾಕು ಬ್ರೇಕ್ ಮಾಡ್ತಾ ಇದೆ ಪ್ರೀವಿಯಸ್ ಡೇ ಲೋನ, ಇಮ್ಮಿಡಿಯೇಟ್ ಆಗಿ ನಿಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ. ಈ ಸ್ಟಾಕು ಎಟರ್ನಲ್ ಅನ್ನೋ ಸ್ಟಾಕು ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ. ಇಮ್ಮಿಡಿಯೇಟ್ ಆಗಿ ನೀವು ಸ್ಟಾಕ್ ಅಲ್ಲಿ ಒಂದ್ಸರಿ ಚಾರ್ಟ್ ನ ನೋಡ್ಬಿಟ್ಟು
ಟ್ರೇಡ್ ನ ತಗೋಬಹುದು. ಇಟ್ ವಿಲ್ ಸೇವ್ ಯುವರ್ ಟೈಮ್. ಯಾಕೆ ಅಂತಂದ್ರೆ ನೂರಾರು ಸ್ಟಾಕ್ ಇರೋದ್ರಿಂದ ಯಾವ ಸ್ಟಾಕ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡ್ತೀನಿ ಅಂತ ನಂಗೆ ಗೊತ್ತಾಗಲ್ಲ. ಬಟ್ ಇದರ ಸಹಾಯದಿಂದ ನಾನು ನೋಡಬಹುದು ಅಲ್ವಾ. ಅಂಡ್ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ರೆ ಅಲ್ವಾ, ಪ್ರೀವಿಯಸ್ ಡೇ ಲೋಗಳನ್ನ ಬ್ರೇಕ್ ಮಾಡ್ತಾ ಇದ್ರೆ ಇದು ಆಕ್ಚುಲಿ ಕನ್ಸೋಲಿಡೇಟ್ ಆಗ್ತಿದೆ. ಪ್ರೀವಿಯಸ್ ಡೇ ಹೈಗಳನ್ನ ಬ್ರೇಕ್ ಮಾಡ್ತಾ ಇದ್ರೆ ಅದನ್ನು ನೋಡಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾರಿಲ್ಲ, ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಇದರಲ್ಲಿ ಎಷ್ಟೋ ಲರ್ನಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಅವೆಲ್ಲವನ್ನು ವಾಚ್ ಮಾಡ್ತಾ ಇರಿ. ಯಾರು ಈ ಗ್ರೂಪ್ ಅಲ್ಲಿ ಇಲ್ಲ, ಗ್ರೂಪ್ ಜಾಯ್ನ್ ಆಗಿ ಎಷ್ಟೋ ಲರ್ನಿಂಗ್ ವಿಡಿಯೋಗಳನ್ನ ಎಲ್ಲ ಹಾಕಿದೀನಿ ನಾನು. ಸುಮ್ಮನೆ ವಾಚ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಟ್ಟಿದ್ದೀನಿ. ಯಾರು ಟೈಮ್ ಪಾಸ್ ಮಾಡ್ತಿಲ್ಲ, ಯಾರನ್ನೋ ಕರ್ಕೊಂಬಂದೆ ಯಾರನ್ನೋ ಕರ್ಕೊಂಬಂದು ಟೈಮ್ ಪಾಸ್ ಮಾಡಿ ಅವ್ರ ಕಡೆ ಅದನ್ನ ಹೇಳ್ಸಿದೆ ಇದನ್ನ ಹೇಳ್ಸಿದೆ ನಾನು ಮಾಡಲ್ಲ. ಐ ವಿಲ್ ಗಿವ್ ಯು ಗುಡ್ ಕಂಟೆಂಟ್. ಜಸ್ಟ್ ನೋಡಿ ಒಂದ್ಸತಿ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ನೋಡಿ. ಅಂಡ್ ಇದೇ ತರ ನೋಡಿ, ಫಾರ್ ಎಕ್ಸಾಂಪಲ್ ಸಮ್ ಎಕ್ಸಾಂಪಲ್ಸ್. ಹ್ಯಾಮರ್ ಕ್ಯಾಂಡಲ್ ಇದೆ, RSI ಚೆನ್ನಾಗಿದೆ, ಬೈ ಮಾಡಿ. ಎಂಟ್ರಿ, ಸ್ಟಾಪ್ ಲಾಸ್, ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಕ್ಲಿಯರ್. ಸೊ RSI ವೀಕ್ ಇಲ್ಲ ಅಂದ್ರೆ ಜಾಸ್ತಿ ಹೋಗಲ್ಲ, ಸ್ವಲ್ಪ ಪ್ರಾಫಿಟ್ ಬರುತ್ತೆ. ಇದು ನೋಡಿ ಇನ್ವರ್ಟೆಡ್ ಹ್ಯಾಮರ್, ರೆಸಿಸ್ಟೆನ್ಸ್, RSI ವೀಕ್ ಇದೆ, ಶಾರ್ಟ್ ಮಾಡಿ. ಸೊ ಧೈರ್ಯದಿಂದ ಮಾಡಿ. ಯಾವಾಗ ಈಗ ನೋಡಿ ಇದನ್ನೇ ನೀವು ಕಲಿಬೇಕು. ಯಾವಾಗ ನಿಮಗೆ ಸ್ಟಾಕು RSIನೂ ವೀಕ್ ಇದೆ, ಕ್ವಾಂಟಿಟಿನ ಜಾಸ್ತಿ ಮಾಡಿ. ಯಾವಾಗ RSI ನಾರ್ಮಲ್ ಇದೆ, ಕ್ವಾಂಟಿಟಿನ ಡಿಕ್ರೀಸ್ ಮಾಡಿ. ಇದಕ್ಕೆ ಪೊಸಿಷನ್ ಸೈಜಿಂಗ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ರಿಸ್ಕ್. ಯಾವಾಗ್ಲೂ ಅಷ್ಟೇ ಟ್ರೇಡಿಂಗ್ ಮಾಡೋರು, ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು ರಿಸ್ಕಿ ಮನಿನ ತಗೊಂಬಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ನ ಮಾಡಬೇಡಿ. ಯಾವತ್ತೂ ಕೂಡ ಇಫ್ ಮಾಡಬೇಡಿ. ಅಂಡ್ ಆಲ್ಸೋ ನೆವರ್ ಸಿಟ್ ಟು ಮೇಕ್ ಮನಿ. ಈ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಟ್ರೇಡ್ ತಗೋಬೇಕು ಅಂದ್ರೆ ಅಲ್ಲಿಗೆ ಬರೋ ತನ ವೇಟ್ ಮಾಡಿ, ಬಂದಿಲ್ಲ ಅಂದ್ರೆ ಬಿಟ್ಬಿಡಿ. ಇಲ್ಲಿ ದುಡ್ಡು ಮಾಡಬೇಕು ನಾನು ಅಂತ ಕೂತ್ರೆ ದುಡ್ಡನ್ನ ಕಳ್ಕೊಂಡ್ಬಿಡ್ತೀವಿ. ಸೊ ನಮಗೆ ಮಾರ್ಕೆಟ್ ಅಲ್ಲಿ ಬಂದಾಗ ನಮ್ಮ ಹತ್ರ ಟ್ರೇಡ್ ತಗೊಳ್ಳಿಕ್ಕೆ ದುಡ್ಡೇ ಇರಲ್ಲ ಅವಾಗ. ಅಂಡ್ ಫಾಲೋ ದಿ ಚಾರ್ಟ್, ನಾಟ್ ದಿ ಹಾರ್ಟ್. ಅಂಡ್ ರಿಫೈನ್ ಯುವರ್ ಸ್ಕಿಲ್ಸ್. ನಾ ಈಗ ಏನ್ ಹೇಳ್ಕೊಟ್ನಲ್ಲ, ನಾನ್ ಯೂಸ್ ಮಾಡುವಂತ ಒಂದ್ 2% ಹೇಳ್ಕೊಟ್ಟಿದ್ದೀನಿ. ಇನ್ನೂ ಸುಮಾರು ಕಲಿಬೇಕು ನಾವು ಅದನ್ನ. ಇಷ್ಟರಲ್ಲೇ ನಾವು ದುಡ್ಡು ಮಾಡಬಹುದು, ಇಲ್ಲ ಅಂತಿಲ್ಲ. ಬಟ್ ಇನ್ನೂ ನಾನು ಸ್ಟ್ರಾಂಗ್ ಆಗಿ ನೋಡ್ತೀನಿ, ಇನ್ನೂ ಕಲಿತೀನಿ, ಇನ್ನೂ ಮಾಡ್ತೀನಿ. ಅಂಡ್ ಪ್ರೊಸೆಸ್ ಏನು? ಫಸ್ಟ್ ನಾನು ಯೂಸ್ ಮಾಡೋದು ರೂಲ್ ನಂಬರ್ 1, ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು. ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗ್ ನ ಮಾಡೋದಿಲ್ಲ. ರೂಲ್ ನಂಬರ್ 2, ಎಲ್ಲಿ ನನ್ನ ಎಂಟ್ರಿ ಪಾಯಿಂಟ್ ಇದೆ ಅಲ್ಲಿಗೆ ಬರೋ ತನ ವೇಟ್ ಮಾಡ್ತೀನಿ. ಎಲ್ಲಿ ಎಂಟ್ರಿ ಪಾಯಿಂಟ್ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ? ಟೆಕ್ನಿಕಲ್ ಅನಾಲಿಸಿಸ್ ಸಹಾಯದಿಂದ. ನೆಕ್ಸ್ಟ್, ಲಾಸ್ ಲೆಸ್ ಮೇಕ್ ಮ್ಯಾಕ್ಸಿಮಮ್. ಅಂದ್ರೆ ರಿಸ್ಕ್ ಕಡಿಮೆ ಇರಬೇಕು, ರಿವಾರ್ಡ್ ಜಾಸ್ತಿ ಇರಬೇಕು. ಅಂಡ್ ಚಾರ್ಟ್ ರೀಡಿಂಗ್ ನ ಸಹಾಯದಿಂದ ನನಗಿದು ಗೊತ್ತಾಗುತ್ತೆ. ಇವ್ 5 ನೀವು ಚೆನ್ನಾಗಿ ಕಲ್ತ್ರಿ ಅಂತಂದ್ರೆ ಎಸ್, ಯು ವಿಲ್ ಬಿಕಮ್ ಅ ಗುಡ್ ಟ್ರೇಡರ್. ನನ್ನ ಕೆಲಸ ಹೆಂಗ್ ಗೊತ್ತಾ? ಐ ಅಂಡರ್ಸ್ಟ್ಯಾಂಡ್ ದಿ ಚಾರ್ಟ್. ಫಾರ್ ಎಕ್ಸಾಂಪಲ್, ನಾನು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ ಗೋಲ್ಡ್ ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಈಗ. ಓಕೆ. ಸೊ ಗೋಲ್ಡ್ ಅಲ್ಲಿ ನನ್ನ ಇಂಡಿಕೇಟರ್ ಇದೆ, ಆ ಇಂಡಿಕೇಟರ್ ಎನೇಬಲ್ ಮಾಡ್ತೀನಿ. ಓಕೆ, ಇಂಡಿಕೇಟರ್ನ ಎನೇಬಲ್ ಮಾಡಿದೀನಿ. ಇಂಡಿಕೇಟರ್ ಬರ್ತಾ ಇದೆ, 1 ಸೆಕೆಂಡ್. ಓಕೆ, IDRS ಇಂಡಿಕೇಟರ್ ಬಂದಿದೆ. ಸೊ ಈ ಇಂಡಿಕೇಟ್ ಒಂದು 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಓಕೆ, ಈ ಇಂಡಿಕೇಟರ್ನ ಸಹಾಯದಿಂದ ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ ಆಟೋಮೆಟಿಕ್ ಆಗಿ ಬರುತ್ತೆ ನಂಗೆ. ನೋಡಿ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಇದೆಲ್ಲ ಸಪೋರ್ಟ್ ಲೆವೆಲ್ಗಳು. ರೆಡ್ ಕಲರ್ ಇದೆಯಲ್ಲ ರೆಸಿಸ್ಟೆನ್ಸ್ ಲೆವೆಲ್ಗಳು. ಅದರ ಜೊತೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಮಾರ್ಕೆಟ್ ಸೆಂಟಿಮೆಂಟ್ ಸೆಲ್ ಇದೆ, ಸಪೋರ್ಟ್ ಹತ್ರ ಇದೆ. ಸಪೋರ್ಟ್ ಹತ್ರ ಬಂದ್ರೂ ಕೂಡ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತೀನಿ. ಯಾಕೆ? ಸೆಂಟಿಮೆಂಟ್ ನೆಗೆಟಿವ್ ಇದೆ. ಇಲ್ಲಿ ಸಪೋರ್ಟ್ ಹತ್ರ ಬಂದಾಗ ಹ್ಯಾಮರ್ ಕ್ಯಾಂಡಲ್ ಇದರ ಆಯ್ತಾ? ಇಲ್ಲ. ಬಟ್ ಇಲ್ಲಿ ಬುಲ್ಲಿಶ್ ಇಂಗಲ್ಫಿಂಗ್ ಆಯ್ತು. ಎಸ್, ಐ ಕ್ಯಾನ್ ಟೇಕ್ ಟ್ರೇಡ್. ಈ ತರ ವೇಟ್ ಮಾಡ್ತೀನಿ ಟ್ರೇಡಿಂಗ್ ನ ತಗೊಳ್ಳೋದಕ್ಕೋಸ್ಕರ. ಅಂಡ್ ರೆಸಿಸ್ಟೆನ್ಸ್ ಹತ್ರ ಇದೆಯಾ ನೋಡಿ, ಈ ಪಾಯಿಂಟ್ ರೆಸಿಸ್ಟೆನ್ಸ್ ರಿಟೆಸ್ಟ್ ಮಾಡಿದೆ, ಇಲ್ಲಿ ಟ್ರೇಡ್ ತಗೋಬಹುದು. ಬಿದ್ದಿದೆ ಮಾರ್ಕೆಟ್. ಅಂಡ್ ಸೆಂಟಿಮೆಂಟ್ ಕೂಡ ಸೆಲ್ ಸೈಡೇ ಇದೆ. ನೋಡಿ ಅಲ್ಲಿಂದ ಹೆಂಗ್ ಬಿತ್ತು, ಎಲ್ಲವೂ ಸೆಲ್ ಹೇಳ್ತಿದೆ. ರೆಸಿಸ್ಟೆನ್ಸ್ ಹತ್ರ ಸಿಕ್ಕಾಗ ಸಿಕ್ಕಾಪಟ್ಟೆ ಬಿತ್ತು. ಓಕೆ, ಬಟ್ ಸಪೋರ್ಟ್ ಹತ್ರ ಬಂದರೂ ಕೂಡ ಮೇಲ್ಗಡೆ ಜಾಸ್ತಿ ಹೋಗ್ತಿಲ್ಲ. ಯಾಕೆ? ಸೆಂಟಿಮೆಂಟ್ ನೆಗೆಟಿವ್ ಇದೆ. ಸೊ ಈ ತರ ಮಾರ್ಕೆಟ್ ಸೆಂಟಿಮೆಂಟ್ ನ ಕೂಡ ನಾನು ಕಲಿಬೇಕು. ಓಕೆ. ಸೊ ನೆಕ್ಸ್ಟ್, ಟ್ರೇಡರ್ ನ ಮಂತ್ರ. ಮಾರ್ಕೆಟು ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಶಾರ್ಟ್ ಮಾಡ್ಲಿಕ್ಕೆ ನೋಡಿ. ಮಾರ್ಕೆಟು ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಬೈ ಮಾಡ್ಲಿಕ್ಕೆ ನೋಡಿ. ಕ್ಯಾಂಡಲ್, ಬರೀ ಕ್ಯಾಂಡಲ್ ಸ್ಟಿಕ್ ನೋಡ್ಕೊಂಡು ಟ್ರೇಡಿಂಗ್ ನ ಮಾಡಬೇಡಿ, ಉಪಯೋಗ ಇಲ್ಲ. ನೆಕ್ಸ್ಟ್, ಸ್ಕ್ಯಾಲ್ಪಿಂಗ್ ಮಾಡುವಾಗ ನಾನು 3 ಮಿನಿಟ್ಸ್ 5 ಮಿನಿಟ್ಸ್ ಯೂಸ್ ಮಾಡ್ತೀನಿ.
ಇಂಟ್ರಾಡೇ ಮಾಡಬೇಕು ಅಂದ್ರೆ 15 ನಿಮಿಷ ಯೂಸ್ ಮಾಡ್ತೀನಿ. ಶಾರ್ಟ್ ಟರ್ಮ್ ಮಾಡೋರು 1 ಅವರ್ 1 ಡೇ ಯೂಸ್ ಮಾಡಿ, 4 ಅವರ್ಸ್ ಯೂಸ್ ಮಾಡಿ. ಬಟ್ ನಾ ಶಾರ್ಟ್ ಟರ್ಮ್ ನಾನು ಟ್ರೇಡ್ ಮಾಡಲ್ಲ, ನಾನು ಯೂಸ್ ಮಾಡೋದು ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ನ ಮಾಡ್ತೀನಿ. ಸೊ ನೆಕ್ಸ್ಟ್, ಹೌ ಟು ಚೂಸ್ ಫಾರ್ ಇಂಟ್ರಾಡೇ. ಹೌ ಟು ಚೂಸ್ ದಿ ಸ್ಟಾಕ್ ಫಾರ್ ಇಂಟ್ರಾಡೇ, ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್ ಕೂಡ. RSI ಸ್ಟ್ರಾಂಗ್ ಇರಲಿ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿರಲಿ, ಅಪ್ ಟ್ರೆಂಡ್ ಅಲ್ಲಿ ಇರಲಿ, ಸಪೋರ್ಟ್ ಹತ್ರ ಬಂದಾಗ, ಹ್ಯಾಮರ್ ಕ್ಯಾಂಡಲ್ ಬಂದಾಗ ಬೈ ಮಾಡಿ. RSI ವೀಕ್ ಇದೆಯಾ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಸ್ಟಾಕು, ರೆಸಿಸ್ಟೆನ್ಸ್ ತರ ಬಂದಾಗ ಸೆಲ್ ಮಾಡಿ, ಇನ್ವರ್ಟೆಡ್ ಹ್ಯಾಮರ್ ಬಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್. ಈ ತರ ನಮಗೆ ನಾವು ರೂಲ್ಸ್ ನ ಹಾಕೊಂಡು ಆ ರೂಲ್ಸ್ ನ ನಾವು ಫಾಲೋ ಮಾಡಬೇಕು. ಮೇ ಬಿ ಇವತ್ತಿನ ದಿನ ಟ್ರೇಡ್ ಸಿಗದೇ ಇರಬಹುದು, ಬಟ್ ಟ್ರೇಡ್ ಸಿಕ್ಕಾಗ ವಿ ವಿಲ್ ಮೇಕ್ ಮನಿ. ಟ್ರಸ್ಟ್ ಮೀ, ನೀವು ರೂಲ್ಸ್ ನ ಫಾಲೋ ಮಾಡ್ಕೊಂಡು ಟ್ರೇಡಿಂಗ್ ನ ಮಾಡಿದ್ರೆ ಯು ವಿಲ್ ಮೇಕ್ ಮನಿ ಲೈಕ್ ಎನಿಥಿಂಗ್. ನೀವು ಎಷ್ಟು ದುಡ್ಡು ಕೇಳ್ತೀರಾ ಅದಕ್ಕಿಂತ ಜಾಸ್ತಿ ದುಡ್ಡು ಮಾರ್ಕೆಟ್ ಕೊಡುತ್ತೆ. ಬಟ್ ನಿಮ್ಮ ಹತ್ರ ರೂಲ್ಸ್ ನ ನೀವು ಕ್ಲೀನ್ ಆಗಿ ಫಾಲೋ ಮಾಡಬೇಕು. ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಬೈಯರ್ಸ್ ಮತ್ತು ಸೆಲ್ಲರ್ಸ್ ನಡುವಿನ ಫೈಟಿಂಗ್. ಇಲ್ಲಿ ನಿಮ್ಮ ಹತ್ರ ವೆಪನ್ಸ್ ಇಲ್ಲ ಅಂದ್ರೆ ಫೇಲ್ ಆಗ್ತೀರಾ. ಇದೇ ಕ್ಯಾಂಡಲ್ ಸ್ಟಿಕ್ಸ್, ಚಾರ್ಟ್ ರೀಡಿಂಗ್, ಸೆಂಟಿಮೆಂಟ್, ಮ್ಯಾನೇಜಿಂಗ್ ರಿಸ್ಕ್ ಪ್ಲಾನ್ ಇವೆಲ್ಲ ಇತ್ತು ಅಂದ್ರೆ ವಿತ್ ಕ್ಯಾಪಿಟಲ್ ನೀವು ವಾರ್ಫೀಲ್ಡ್ಗೆ ಎಂಟ್ರಿ ಆದಾಗ ನಿಮಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ. ಯಾವಾಗ ಗನ್ ಯೂಸ್ ಮಾಡಬೇಕು, ಯಾವಾಗ ಬಾಂಬ್ ಯೂಸ್ ಮಾಡಬೇಕು ನಿಮಗೆ ಗೊತ್ತಿರಬೇಕು. ಸೊ ಗೊತ್ತಿದ್ದಾಗ ನೀವು ವಿನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಆಲ್ವೇಸ್ RSI, ವಾಲ್ಯೂಮ್, ಟ್ರೆಂಡ್, ಸಪೋರ್ಟ್, ಕ್ಯಾಂಡಲ್ ಇವೈದನ್ನು ಒಟ್ಟಿಗೆ ಯೂಸ್ ಮಾಡಿದಾಗ ಸ್ಟಾಕು 10 ಸ್ಟಾಕ್ ಸಿಗೋ ಬದಲು ಒಂದೇ ಸ್ಟಾಕ್ ಸಿಗುತ್ತೆ. ಆ ಒಂದೇ ಸ್ಟಾಕ್ ಅಲ್ಲೇ ಟ್ರೇಡ್ ಮಾಡಿ. ನೀವು ನಾಳೆ ಯಾವ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಇವತ್ತೇ ಪ್ರಿಪೇರ್ ಮಾಡ್ಕೋಬಹುದು. ನಾಳೆ ಈ ಸ್ಟಾಕ್ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ ಬೈ ಮಾಡ್ತೀನಿ, ನಾಳೆ ಈ ಸ್ಟಾಕ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆದ್ರೆ ಶಾರ್ಟ್ ಮಾಡ್ತೀನಿ. ಆ ಸ್ಟಾಕ್ಸ್ ಗಳನ್ನ ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೊಳ್ಳಿ, ಅಲರ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲರ್ಟ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನೋಡ್ತೀನಿ, ಕರೆಕ್ಟ್ ಆಗಿ ಇದೆ ಅಂತಂದ್ರೆ ಟ್ರೇಡ್ ನ ತಗೋತೀನಿ. ದಟ್ಸ್ ಇಟ್. ಸೊ ನಾವು ಸಮಥಿಂಗ್ ಪ್ರಿಪೇರ್ ಆಗ್ಬೇಕು. ಪ್ರಿಪೇರ್ ಆಗದೆ ಎಕ್ಸಾಮಿಗೆ ಹೋದ್ರೆ ಫೇಲ್ ಆಗ್ತೀವಿ, ಪ್ರಿಪೇರ್ ಆಗದೆ ಟ್ರೇಡಿಂಗ್ ಬಂದ್ರು ಕೂಡ ಫೇಲ್ ಆಗ್ತೀವಿ. ಅಂಡ್ ಈಟ್ ಲೈಕ್ ಎಲಿಫೆಂಟ್, ಶಿಟ್ ಲೈಕ್ ಹೆನ್ ಅಂತ ಕರಿತೀವಿ. ಏನ್ ಹಿಂಗಂದ್ರೆ, ಶಿಟ್ ಲೈಕ್ ಹೆನ್ ಅಂದ್ರೆ ಏನು? ನಾನು ಮಾರ್ಕೆಟಿಗೆ ಕೊಡುವಾಗ ಸ್ವಲ್ಪ ಸ್ವಲ್ಪ ಕೊಡಬೇಕು, ಆದ್ರೆ ದುಡ್ಡನ್ನ ನಾನು ತಿನ್ನುವಾಗ ಜಾಸ್ತಿ ತಿನ್ಬೇಕು. ಇದಕ್ಕೇನೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿ, ಇಲ್ಲಿ 590 ಎಂಟ್ರಿ ಇದೆ. ನನ್ನ ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ನ ಕೆಳಗಡೆ 592 ಇದೆ, 6 ಪಾಯಿಂಟ್ ಸ್ಟಾಪ್ ಲಾಸ್. ಓಕೆನಾ, ನಾ ಕಳ್ಕೊಂಡ್ರೆ 6 ಪಾಯಿಂಟ್ ಕಳ್ಕೊತೀನಿ. ರಿವಾರ್ಡ್ ಎಲ್ಲಿ ತನಕ ಇದೆ? 618, ಅಂದ್ರೆ 18 ಪಾಯಿಂಟ್ ರಿವಾರ್ಡ್ ಇದೆ. ಸೊ ನಾ ಕಳ್ಕೊಂಡ್ರೆ 6 ಪಾಯಿಂಟ್ ಕಳ್ಕೋಬಹುದು, ಬಟ್ ಪ್ರಾಫಿಟ್ ಮಾಡಿದ್ರೆ 18 ಪಾಯಿಂಟ್ ಪ್ರಾಫಿಟ್ ಬರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಜನಕ್ಕೆ ಎಂಟ್ರಿ ಏನೋ ಆಗ್ತಾರೆ, ಇಲ್ಲಿ ತನಕ ಬರೋ ತನ ವೇಟ್ ಮಾಡೋ ಕೆಪಾಸಿಟಿ ಇರಲ್ಲ. ಎಲ್ ಹಿಟ್ ಆಯ್ತಾ, ಹ್ಯಾಪಿ. ಆದ್ರೆ ಇಲ್ಲಿಂದ ಒಂಚೂರ್ ಮೇಲ್ಗಡೆ ಇಲ್ಲಿ ತನಕ ಬಂತಾ, ಸ್ವಲ್ಪ ಮೇಲ್ಗಡೆ ಹೋಯ್ತು, ಇಲ್ಲಿಂದ ಇಲ್ಲಿ ತನಕ ಬರೋದ್ರಲ್ಲಿ ಜೀವನೇ ಹೋಗ್ಬಿಟ್ಟಿರತ್ತೆ. ಅಯ್ಯೋ ಇಲ್ಲಿ ಬಂದಿತ್ತು, ಬುಕ್ ಮಾಡಬೇಕಿತ್ತು, ಅದಾಯ್ತು ಇದಾಯ್ತು. ಪ್ಲೀಸ್ ಫಾಲೋ ದ ರೂಲ್. ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್. ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಬೇಕಾದ್ರೂ ಯೂಸ್ ಮಾಡಬಹುದು, ಅದನ್ನು ಕೂಡ ಹೇಳ್ಕೊಡ್ತೀನಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಬೇಕಾದ್ರೂ ಯೂಸ್ ಮಾಡಬಹುದು. ನನ್ನ ವಿಡಿಯೋದಲ್ಲಿ ಇದೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯಾವ ತರ ಯೂಸ್ ಮಾಡಬೇಕು ಅಂತ. ಅಂಡ್ ಈ ಟ್ರೇಡ್ ನೋಡಿ, ಶಾರ್ಟ್ ಸೈಡ್ ನಿಫ್ಟಿಯಲ್ಲಿ ಈ ಪಾಯಿಂಟ್ 24,150 ಶಾರ್ಟ್ ಮಾಡಿ 20 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಟಾರ್ಗೆಟ್ ಇಲ್ಲಿ ತನಕ ಇದೆ, ಆಯ್ತು. ಟಾರ್ಗೆಟ್ ಇಲ್ಲಿ ತನಕ ಇದೆ ಅಂದ್ರೆ ಇಲ್ಲಿ ತನಕ ವೇಟ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಇಲ್ಲಿ ತನಕ ಬರತನಕ ವೇಟ್ ಮಾಡಬೇಕು. ಇಲ್ಲಿಂದ ಬಂತು, ಇಲ್ಲಿ ಶಾರ್ಟ್ ಮಾಡಿದೆ, ಇಲ್ಲಿಗೆ ಬಂತು, ಅಯ್ಯೋ ಅನ್ಕೊಂಡ ಕೂತೆ. ಸೊ ಪೇಷನ್ಸ್, ನನ್ನ ರೂಲ್ಸ್ ನ ಫಾಲೋ ಮಾಡೋದು ಅಲಾಂಗ್ ವಿತ್ ಪೇಷನ್ಸ್ ಬೇಕೇ ಬೇಕು. ಅಂಡ್ ಅಲರ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಬಜಾಜ್ ಫಿನಾನ್ಸ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡ್ತಿದೆ, ಎಸ್, ಯು ವಿಲ್ ಗೆಟ್ ಅಲರ್ಟ್ ಇನ್ ವಾಟ್ಸ್ಆಪ್. ಸೊ ಆ ತರ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇಟ್ ವಿಲ್ ಸೇವ್ ಯುವರ್ ಟೈಮ್. ಓಕೆ, ಸೊ ಅದನ್ನ ನೀವು ಫಾಲೋ ಮಾಡಬಹುದು. ಸೊ ಇಟ್ ಇಸ್ ಈಸಿಯೆಸ್ಟ್ ಮೆಥಡ್. ಯಾವ ಸ್ಟಾಕು, ಫಾರ್ ಎಕ್ಸಾಂಪಲ್ ಆಲ್ಕೆಮ್ ಲ್ಯಾಬ್ ಕ್ರಾಸಿಂಗ್ ಪ್ರೀವಿಯಸ್ ಡೇ ಹೈ, ನಿಮಗೆ SMS ಬಂದ್ಬಿಡುತ್ತೆ. ನೋಡಿ ಈಗ ಪ್ರೀವಿಯಸ್ ಡೇ ಹೈ ಕ್ರಾಸ್ ಮಾಡ್ತಾ ಇದೆ, ಇಲ್ಲಿ ಎಂಟ್ರಿ ಆಗ್ತೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತೀನಿ. ಅಥವಾ ಇದನ್ನ ರಿಟೆಸ್ಟ್ ಮಾಡ್ತು, ನೋಡಿ ಹ್ಯಾಮರ್ ಕ್ಯಾಂಡಲ್ ಆಯ್ತು, ಅಗೇನ್ ಐ ಕ್ಯಾನ್ ಎಂಟರ್ ಹಿಯರ್ ಅಂಡ್ ಐ ಕ್ಯಾನ್ ಕೀಪ್ ಸ್ಟಾಪ್ ಲಾಸ್ ಹಿಯರ್. ಸೊ ಇಲ್ಲಿಂದ ಇಲ್ಲಿ ತನಕ ಬರ್ತಾಗ ವೇಟ್ ಮಾಡಬೇಕು. ಎಸ್, ವೇಟ್ ಮಾಡಬೇಕು. RSI 49 ಇದೆ, ಸೊ ಕ್ವಾಂಟಿಟಿ ಕಡಿಮೆ ತಗೋತೀನಿ, ಯಾಕಂದ್ರೆ RSI ಸ್ಟ್ರಾಂಗ್ ಇಲ್ಲ. RSI ಸ್ಟ್ರಾಂಗ್ ಇದೆಯಾ, ಎಸ್, ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ. ಸೊ ಈ ತರ ಪೊಸಿಷನ್ ಸೈಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಟ್ರೇಡ್ ಅಲ್ಲಿ ಎಷ್ಟೊತ್ತು ತನಕ ವೇಟ್ ಮಾಡಬೇಕು ಅಂತ ಕೂಡ ಗೊತ್ತಿರಬೇಕು. ಈ ನೋಡಿ ಸ್ಟಾಕ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ತಿದೆ,
RSI ಆಕ್ಚುಲಿ ವೀಕ್ ಇದೆ. ವೀಕ್ ಇರುವಾಗ ವೇಟ್ ಮಾಡಿ, ಬಿಗ್ ಟಾರ್ಗೆಟ್ ಸಿಗುತ್ತೆ.